ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾ ಭಯ ನಿವಾರಣೆಗಾಗಿ ಈ ಒಂದು ವಿನೂತನ ಕಾರ್ಯಕ್ರಮ ನಿಮಗಾಗಿ ಮೂಡಿ ಬರ್ತಾ ಇದೆ. ಅಭ್ಯಾಸ ಮಾಡಿ ಮಕ್ಕಳ. ನೋಡೋಣ, ಇವತ್ತಿನ ಗಣಿತ ವಿಷಯ ವಿಭಾಗದಲ್ಲಿ ಒಂದು ಘಟಕನ ನಾವು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ಆ ಘಟಕದ ಹೆಸರು ಸಂಖ್ಯಾಶಾಸ್ತ್ರ. ಈ ಸಂಖ್ಯಾಶಾಸ್ತ್ರದ ಕಲಿತ್ರೆ ನಮಗೆ ಈಗಾಗಲೇ ಗೊತ್ತಿದೆ, ಸುಮಾರು 5 ರಿಂದ 6 ಅಂಕಗಳನ್ನು ಇಲ್ಲಿ ನಾವು ಪಡಿಬಹುದಾಗಿದೆ. ನೋಡಿ ಮಕ್ಕಳೇ, ಸಂಖ್ಯಾಶಾಸ್ತ್ರದಲ್ಲಿ ನಾವು ಅಭ್ಯಾಸ ಮಾಡಿದಂತಹ ವಿಚಾರಗಳೇನು ಅಂತ ಹೇಳಿದ್ರೆ, ಒಂದು, ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಜೊತೆಗೆ ಓಜೀವ್ನ ರಚನೆ ಕೂಡ ನಾವು ಕಲ್ತ್ಕೊಂಡಿದ್ವಿ. ಹಾಗೆ ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳಿಗೆ ಬಂದರೆ ನಾವು ಸರಾಸರಿ, ಮಧ್ಯಾಂಕ ಹಾಗೂ ರೂಢಿ ಬೆಲೆನ ಕಲ್ತ್ಕೊಂಡಿದ್ದೀವಿ. ಹಾಗೆ ಸರಾಸರಿನ ಲೆಕ್ಕ ಹಾಕ್ಲಿಕ್ಕೆ ಸುಮಾರು 3 ವಿಧಾನಗಳನ್ನು ನಾವು ಈಗಾಗಲೇ ಪರಿಚಯ ಮಾಡಿದ್ದೀವಿ. ಒಂದು ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ, ಹಾಗೆ ಮತ್ತೊಂದು ಹಂತ ವಿಚಲನ ವಿಧಾನ ಕೂಡ. ಹಾಗೆ ಓಜೀವ್ ರಚನೆ ಮಾಡಲಿಕ್ಕೆ 2 ವಿಧಾನಗಳನ್ನು ನೀವು ಈಗಾಗಲೇ ಅಭ್ಯಾಸ ಮಾಡಿದಿರಿ. ಒಂದು ಕಡಿಮೆ ವಿಧಾನದ ಓಜೀವ್, ಮತ್ತೊಂದು ಅಧಿಕ ವಿಧಾನದ ಓಜೀವ್. ಸೊ ಇಷ್ಟು ವಿಚಾರಗಳನ್ನ ನಾವೀಗಾಗಲೇ ಕಲ್ತ್ಕೊಂಡಿದ್ವಿ. ತರಗತಿಗಳಲ್ಲಿ ಹೆಚ್ಚಿನ ಶ್ರಮದೊಂದಿಗೆ ಇದನ್ನು ಅಭ್ಯಾಸ ಕೂಡ ಮಾಡಿದ್ವಿ. ಈ ಪರ್ಟಿಕ್ಯುಲರ್ ವಿಷಯಗಳನ್ನು ಮತ್ತೊಮ್ಮೆ ನಾವೀಗ ಪುನರ್ಮನನ ಮಾಡಿಕೊಳ್ಳಿದ್ದೀವಿ. ನೋಡೋಣ ಏನೆಲ್ಲ ಕಲಿಬೇಕು, ಇದಕ್ಕೆ ಸೂತ್ರಗಳೇನು, ಅವೆಲ್ಲವನ್ನು ನಾವೀಗ ಪಟ್ಟಿ ಮಾಡ್ತಾ ಮತ್ತೊಮ್ಮೆ ವಿಚಾರ ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ನೋಡೋಣ, ಈ ಅಭ್ಯಾಸದಲ್ಲಿ ಬರುವಂಥ ಪ್ರಮುಖ ಸೂತ್ರಗಳನ್ನು ಮೊದಲಿಗೆ ನಾವು ಪಟ್ಟಿ ಮಾಡೋಣ. ಏನು ಪ್ರಮುಖ ಸೂತ್ರಗಳಿದೆ? ನನಗೆ ಈಗಾಗಲೇ ಗೊತ್ತು, ನೀವೆಲ್ಲ ಪಟ್ಟಿ ಮಾಡಕ್ಕೆ ಶುರು ಮಾಡಿದಿರಿ ಅಂತ, ಹೌದಲ್ವಾ? ಮೊದಲು ನಾವೇನು ಕಲ್ತೀವಿ? ಸರಾಸರಿಯನ್ನು ಕಲ್ತಿದ್ವಿ, ಹೌದಲ್ವಾ? ಸರಾಸರಿ ಸೂತ್ರ ಏನು ನೆನಪು ಮಾಡ್ಕೊಳ್ಳೋಣ. ಸರಾಸರಿ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ಅಥವಾ ಸಮೇಷನ್ ಎಫ್ ಗುಣಿಸು ಎಕ್ಸ್ ಭಾಗಿಸು ಎನ್ ಅಂತಲೂ ಕೂಡ ಬರೆದಿದ್ದೀವಿ. ಇನ್ನು ಕೆಲವೊಮ್ಮೆ ನಾವಿದನ್ನ ಸಮೇಷನ್ ಎಫ್ ಐ ಎಕ್ಸ್ ಐ ಬೈ ಸಮೇಷನ್ ಎಫ್ ಐ ಅಂತಲೂ ಕೂಡ ಬರೆದಿದ್ದುಂಟು. ಇವೆಲ್ಲದರ ಜೊತೆಗೆ ಈ ಫಾರ್ಮುಲಾ 1 ನೆನಪಿದ್ರೆ ಸಾಕಾಗತ್ತೆ. ಯಾಕೆಂತ ಹೇಳಿದ್ರೆ ನಾವು 3 ವಿಧಾನಗಳಲ್ಲಿ ಸರಾಸರಿನ ಲೆಕ್ಕ ಹಾಕಿದ್ದೀವಿ. ಒಂದು ವಿಧಾನವನ್ನಾದರೂ ನಾವು ಅಚ್ಚುಕಟ್ಟಾಗಿ ಕಲಿಯೋದು ತುಂಬಾ ಪ್ರಮುಖವಾಗಿ ಇರುತ್ತೆ. ಸೊ ಹಾಗಾದ್ರೆ ಸರಾಸರಿ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಬೈ ಎನ್ ಅನ್ನುವಂಥ ಈ ಸೂತ್ರವನ್ನ ತಪ್ಪದೆ ಅಭ್ಯಾಸ ಮಾಡ್ಕೋಬೇಕು. ಹಾಗಾದ್ರೆ ಬರ್ದಿಟ್ಕೊಳ್ತಾ ಇದೀರಲ್ಲ ಮಕ್ಕಳ ನೀವೆಲ್ಲ. ಈಗ 2ನೇ ಸೂತ್ರವನ್ನು ನೋಡೋಣ. 2ನೇ ಸೂತ್ರ ಯಾವುದು? ಎಸ್, ನೀವು ಹೇಳಿದ ಕರೆಕ್ಟ್, ಬಹುಲಕದ ಸೂತ್ರ. ಬಹುಲಕ ಹೇಗೆ ಸಿಗುತ್ತೆ ನಮಗೆ? ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್1 ಮೈನಸ್ ಎಫ್0 ಡಿವೈಡೆಡ್ ಬೈ 2f1 ಮೈನಸ್ ಎಫ್0 ಮೈನಸ್ ಎಫ್2 ಇಂಟು ಹೆಚ್. ಹೌದಲ್ವ ಮಕ್ಕಳ? ಈಗಾಗಲೇ ಈ ಎಲ್ಲ ಸಿಂಬಲ್ಸು ಏನನ್ನ ಸೂಚಿಸುತ್ತೆ ಅನ್ನೋದನ್ನು ಈಗಾಗಲೇ ತಿಳ್ಕೊಂಡಿದ್ದೀರಿ. ಹಾಗೆ ಮತ್ತೆ ನಾವು ಲೆಕ್ಕವನ್ನು ಬಿಡಿಸುವಾಗ ಇದ್ರ ಬಗ್ಗೆ ಗಮನ ಇಡೋಣ. 3ನೇ ಸೂತ್ರಕ್ಕೆ ಬರೋಣ. 3ನೇ ಸೂತ್ರ ಮಧ್ಯಾಂಕ. ಎಸ್, ಮಧ್ಯಾಂಕ ಸೂತ್ರ ಬರೀತೀರಲ್ಲ? ಎಸ್, ಬರೀರಿ ನೋಡೋಣ. ವೆರಿ ಗುಡ್. ಈಗ ನಿಮ್ಮ ಪ್ರಯತ್ನ ಶುರುವಾಗಿದೆ ಅಂತ ಅನ್ಕೊಳ್ತೀನಿ. ನಾವೀಗ ನೋಡ್ತಾ ಇದೀವಿ ಮಧ್ಯಾಂಕ ಸೂತ್ರ ಏನು ಅನ್ನೋದನ್ನ ನೋಡೋಣ. ಮಧ್ಯಾಂಕದ ಸೂತ್ರ ಏನು? ಮಧ್ಯಾಂಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಎಫ್ ಸಿ ಡಿವೈಡೆಡ್ ಬೈ ಎಫ್ ಎಂ ಇಂಟು ಹೆಚ್. ನೋಡಿ, ಈ ಸೂತ್ರ ತುಂಬಾ ಇಂಪಾರ್ಟೆಂಟ್. 3 ಸೂತ್ರಗಳನ್ನ ನೀವು ಪರ್ಫೆಕ್ಟ್ ಆಗಿ ಕಲ್ತ್ಕೋಬೇಕು. ಯಾಕೆಂತ ಹೇಳಿದ್ರೆ ಈ 3 ಸೂತ್ರಗಳಲ್ಲಿ ಯಾವುದಾದ್ರೂ ಒಂದು ಸೂತ್ರದ ಮೇಲಿನ ಲೆಕ್ಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ಸೊ ಹಾಗಾದ್ರೆ ಈ 3 ಸೂತ್ರಗಳನ್ನ ನಾವು ಅಭ್ಯಾಸ ಮಾಡಿದ್ರೆ 3 ಅಂಕಗಳು ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ರೈಟ್? ಈ 3 ವಿಚಾರಗಳ ಜೊತೆಗೆ ಇನ್ನೊಂದು ಸೂತ್ರವನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಅದ್ಯಾವುದು ಅಂತ ಹೇಳಿದ್ರೆ ಇದನ್ನ ಎಂಪಿರಿಕಲ್ ಫಾರ್ಮುಲಾ ಅಂತಾನೂ ಕೂಡ ಕರೀತಾರೆ. ಬಹುಲಕ ಇಸ್ ಈಕ್ವಲ್ ಟು 3 ಮಧ್ಯಾಂಕ ಮೈನಸ್ 2 ಸರಾಸರಿ. ಹೌದಲ್ಲ ಮಕ್ಕಳ? ಈ 4 ಸೂತ್ರಗಳನ್ನು ನೀವು ಅಭ್ಯಾಸ ಮಾಡಿದ್ದೆ ಆದ್ರೆ ಸುಲಭವಾಗಿ 3 ಅಂಕಗಳನ್ನು ಗಳಿಸಬಹುದಾಗತ್ತೆ. ಎಸ್ ಮಕ್ಕಳೇ, ಈಗ ನಾವು ಇನ್ನೊಂದು ಘಟ್ಟಕ್ಕೆ ಬರ್ತಾ ಇದೀವಿ. ಸೂತ್ರಗಳನ್ನು ಕಲಿತ ಮೇಲೆ ಏನು ಮಾಡಬೇಕು? ಲೆಕ್ಕಗಳನ್ನು ಬಿಡಿಸುವಂಥ ಅಭ್ಯಾಸ ಮಾಡಬೇಕು. ಸೊ ಲೆಕ್ಕ ಬಿಡಿಸೋದಾದ್ರೆ ಹೇಗೆ ಮಾಡಬೇಕು?
ಮೊದಲಿಗೆ ಸರಾಸರಿ ಸೂತ್ರವನ್ನು ನಾವು ನೋಡಿದ್ದೀವಿ. ಹಾಗಾದ್ರೆ ಸರಾಸರಿಯ ಸಂಬಂಧಪಟ್ಟಂತ ಲೆಕ್ಕವನ್ನು ನಾವೀಗ ಬಿಡಿಸೋಣ. ಹೋಗೋಣಲ್ಲ? ರೆಡಿ ಇದೀರಾ ಮಕ್ಕಳ? ಪೆನ್ನು ಪೇಪರ್ ರೆಡಿ ಇದೆ ಅಲ್ಲ ನಿಮ್ಮ ಹತ್ರ? ರೈಟ್, ನೋಡೋಣ. ಸರಾಸರಿಗೆ ಸಂಬಂಧಪಟ್ಟಂತ ಪ್ರಶ್ನೆ, ಈ ಕೆಳಗಿನ ದತ್ತಾಂಶಕ್ಕೆ ಸರಾಸರಿಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಪ್ರಶ್ನೆ ಏನು ದತ್ತಾಂಶ ಕೊಟ್ಟಿದ್ದಾರೆ ಗಮನಿಸಿ. ವರ್ಗಾಂತರ ಮತ್ತೆ ಆವೃತ್ತಿಯ ಪಟ್ಟಿಯನ್ನು ನಮಗಿಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆಯನ್ನ ಬಿಡಿಸೋದು ಹೇಗೆ ಅನ್ನೋದನ್ನು ನೋಡೋಣ. ಗಮನಿಸಿ, ವರ್ಗಾಂತರ ಮತ್ತೆ ಆವೃತ್ತಿ ಪಟ್ಟಿಯನ್ನು ನಾವೀಗ ಕಂಬ ಸಾಲುಗಳಲ್ಲಿ ಬರ್ಕೊಂಡಿದ್ದೇವೆ. ವರ್ಗಾಂತರ 10 ರಿಂದ 20 ಅಂತ ಕೊಟ್ಟಿದ್ದಾರೆ. ಮುಂದೆ 20 ರಿಂದ 40 ಕೊಟ್ಟಿದ್ದಾರೆ. 30 ರಿಂದ 40 ಇದೆ. 40 ರಿಂದ 50, 50 ರಿಂದ 60, 60 ರಿಂದ 70. ಈ ರೀತಿ ವರ್ಗಾಂತರದ ಪಟ್ಟಿಯನ್ನು ಗಮನಿಸಿದ ತಕ್ಷಣ ನಿಮ್ಗೆ ಇದು ಯಾವ ವಿಧಾನ ಇದೆ ಅಂತ ಗೊತ್ತಾಗಿರ್ಬೇಕಲ್ಲ? ಹೌದಲ್ಲ? ಯೋಚನೆ ಮಾಡ್ತಾ ಇದ್ದೀರಾ? ಯಾವ ವಿಧಾನ ಗೊತ್ತಾಯ್ತಾ? ಎಸ್, ಹೌದು, ಇದು ವಿಮುಕ್ತ ವಿಧಾನ. ಯಾಕೆಂತ ಹೇಳಿದ್ರೆ ಇಲ್ಲಿ 20 ಮೇಲ್ಮಿತಿ ಇದೆ, ಅದೇ 20 ಮತ್ತೆ ರಿಪೀಟ್ ಆಗಿ ನಮ್ಗೆ ಬರ್ತಿದೆ ಕೆಳಮಿತಿಯಾಗಿ. ಹೀಗೆ ವರ್ಗಾಂತರನ ಪಟ್ಟಿ ಮಾಡಿದ್ರೆ ನಾವು ಅದನ್ನ ವಿಮುಕ್ತ ವಿಧಾನ ಅಂತ ಹೇಳಿ ಕರಿತೀವಿ. ಹಾಗೆ ಇಲ್ಲಿ ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಆವೃತ್ತಿ ಏನ್ ಸೂಚಿಸುತ್ತೆ ಗೊತ್ತಲ್ವ ಮಕ್ಕಳ? ಆವೃತ್ತಿ ಏನ್ ಹೇಳ್ತಿದೆ ನನಗೆ? 10 ರಿಂದ 20 ವರ್ಗಾಂತರದ ಮಿತಿಯಲ್ಲಿ 5 ಪ್ರಾಪ್ತಾಂಕಗಳಿವೆ ಅಂತ ಹೇಳ್ತಾ ಇದೆ. ಹಾಗೆ 20 ರಿಂದ 30 ವರ್ಗಾಂತರದ ಮಿತಿಯಲ್ಲಿ 7 ಪ್ರಾಪ್ತಾಂಕಗಳಿವೆ. 30 ರಿಂದ 40 ಎಷ್ಟು? ಎಸ್, 10 ಪ್ರಾಪ್ತಾಂಕಗಳು. 40 ರಿಂದ 50 ಎಷ್ಟಿದೆ? ಎಸ್, 4 ಪ್ರಾಪ್ತಾಂಕಗಳು. ಹಾಗೆ 50 ರಿಂದ 60ರಲ್ಲಿ 8 ಪ್ರಾಪ್ತಾಂಕಗಳಿವೆ ಮಕ್ಕಳೇ. ಹಾಗೆ 60 ರಿಂದ 70ರಲ್ಲಿ 6 ಪ್ರಾಪ್ತಾಂಕಗಳಿವೆ. ಹಾಗಾದ್ರೆ ಈ ದತ್ತಾಂಶ ಏನು ಕೊಟ್ಟಿದಾರಲ್ಲ ಅದ್ರಲ್ಲಿ ಎಷ್ಟು ಪ್ರಾಪ್ತಾಂಕಗಳಿವೆ ಹೇಗೆ ಗೊತ್ತಾಗುತ್ತೆ ಮಕ್ಕಳೇ ನಮಗೆ? ಎಸ್, ನಿಮ್ಮ ಯೋಚನೆ ಸರಿಯಾಗಿದೆ. ಏನ್ ಮಾಡಬೇಕು? ಅದಕ್ಕಾಗಿ ನಾವೀಗ ಆವೃತ್ತಿಯಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಸಂಖ್ಯೆಯನ್ನ ಕೂಡ್ಕೊಳ್ಬೇಕಾಗತ್ತೆ. ಹೀಗೆ ಕೂಡೋದ್ರಿಂದ ನನಗೆ ಆವೃತ್ತಿಯ ಮೊತ್ತ ದೊರೆಯುತ್ತೆ. ಆ ಆವೃತ್ತಿಯ ಮೊತ್ತವನ್ನು ನಾವು ಎನ್ ಅನ್ನುವಂಥ ಅಕ್ಷರದಿಂದ ಸೂಚಿಸ್ತೀವಿ. ಹಾಗಾದ್ರೆ ಕೂಡ್ತಿರಲ್ಲ ಈಗ? ದೊರೆತ ಉತ್ತರ ಏನು? ಎಸ್, 40. ಹಾಗಾದ್ರೆ ಆವೃತ್ತಿಯ ಮೊತ್ತ 40 ಆಯ್ತು. ಹೌದಲ್ವಾ? ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಎಸ್, ನೀವೀಗಾಗಲೇ ಯೋಚಿಸ್ತಾ ಇದ್ದೀರಾ ಗೊತ್ತು ನನಗೆ. ನೀವೀಗಾಗಲೇ ಈ ಕಾಲಮ್ ಕಂಪ್ಲೀಟ್ ಮಾಡಿರ್ತೀರಾ. ಆದರೂ ಮತ್ತೊಮ್ಮೆ ಪುನರ್ಮನನ ಮಾಡ್ಕೊಳ್ಳೋಣ ಮಕ್ಕಳೇ. ಎಸ್, ನೀವು ಹೇಳಿದ ಸರಿ. ಮಧ್ಯ ಬೆಲೆನ ಲೆಕ್ಕ ಹಾಕಬೇಕಾಗತ್ತೆ. ಮಧ್ಯ ಬೆಲೆ ಹೇಗೆ ಸಿಗತ್ತೆ ನಮಗೆ? ಮಧ್ಯ ಬೆಲೆನ ಎಕ್ಸ್ ನಿಂದ ಸೂಚಿಸ್ತೀವಿ. ಹೇಗೆ ದೊರೆಯುತ್ತಪ್ಪ ಇದು? ಎಸ್, ನೀವು ಹೇಳ್ತಿರೋ ಫಾರ್ಮುಲಾ ಸರಿಯಾಗಿದೆ. ಆ ಸೂತ್ರ ಗಮನಿಸ್ಕೊಳ್ಳೋಣ ಮತ್ತೊಮ್ಮೆ. ನೋಡಿ, ಬರ್ತಿದೆ ಫಾರ್ಮುಲಾ ನೋಡೋಣ. ಮಧ್ಯ ಬೆಲೆ ಎಕ್ಸ್ ನಾ ಕಂಡುಹಿಡಿಯೋದು ಹೇಗೆ ಅಂತ ಸೂತ್ರ ನೋಡ್ತಾ ಇದೀವಿ. ಕೆಳಮಿತಿ ಪ್ಲಸ್ ಮೇಲ್ಮಿತಿ ಭಾಗಿಸು 2. ಈಗ ಮೊದಲನೇ ವರ್ಗಾಂತರದ ಒಂದು ಇದಕ್ಕೆ ನಾವೀಗ ಮಧ್ಯ ಬೆಲೆ ಲೆಕ್ಕ ಹಾಕೋಣ. ಹೀಗಿದೆ ಅದರ ಬೆಲೆ ನೋಡೋಣ. ನಿಮ್ಗೆ ನೋಡ್ತಾ ಇದ್ದಲ್ಲಿ ಕೆಳಮಿತಿ 10, ಮೇಲ್ಮಿತಿ 20 ಸೇರಿಸಿ ಈಗ 2ರಿಂದ ಭಾಗಿಸಿ ಉತ್ತರ ನಮ್ಗೆ ಸಿಕ್ತು 15. 20 ಪ್ಲಸ್ 30 50 ಆಯ್ತು. 2ರಿಂದ ಭಾಗಿಸಿದಾಗ ನಮಗೆ ದೊರೆತ ಉತ್ತರ 25. ಅದನ್ನ ಆ ಕಂಬ ಸಾಲಿನಲ್ಲಿ ಕೆಳಗೆ ಬರ್ಕೊಳ್ತಾ ಹೋಗೋಣ ಮಕ್ಕಳ. ಮುಂದೆ ಬರ್ತಿರುವಂಥದ್ದು 30 ಪ್ಲಸ್ 40 ಭಾಗಿಸು 2 ದೊರೆತ ಉತ್ತರ 35. ಹಾಗೆ 40 ಪ್ಲಸ್ 50 ಕೊಡೋಣ, 2ರಿಂದ ಭಾಗಿಸೋಣ. ಏನು ದೊರೀತಾ ಇದೆ? ಎಸ್, 45. 50 ಮತ್ತೆ 60 ಕೂಡಿ 2ರಿಂದ ಭಾಗಿಸಿ ಏನು ದೊರೀತು? ಎಸ್, ನೀವು ಹೇಳ್ತಾರ ಸರಿಯಾಗಿದೆ. ಆ ಉತ್ತರ 55. ಹಾಗೆ ಮುಂದೆ 60 ಮತ್ತು 70 ಕೂಡ್ಕೊಳ್ಳಿ, ಅದನ್ನ 2ರಿಂದ ಭಾಗಿಸ್ಕೊಳ್ಳಿ. ಉತ್ತರ ಏನ್ ಸಿಗ್ತಿದೆ? ಎಸ್, 65. ಹಾಗಾದ್ರೆ ಈಗ ನಾವು ಮಧ್ಯ ಬೆಲೆಗಳೆಲ್ಲ ಪಟ್ಟಿ ಮಾಡಿ ಆಯ್ತು ಮಕ್ಕಳ. ಮತ್ತೆ ಇವಾಗ ಏನ್ ಮಾಡ್ಬೇಕು? ಹಾಗಾದ್ರೆ ಮುಂದೆ ನಾವು ಎಫ್ ಎಕ್ಸ್ ಅನ್ನುವಂತಹ ಕಾಲಮ್ ಅನ್ನ ರೆಡಿ ಮಾಡಬೇಕಾಗತ್ತೆ. ಈ ಎಫ್ ಎಕ್ಸ್ ಏನ್ ಸೂಚಿಸುತ್ತೆ? ನಾವು ಹೇಳಿದ್ವಿ ಆವೃತ್ತಿ 5 ಏನ್ ಸೂಚಿಸ್ತಾ ಇದೆ? 10 ರಿಂದ 20 ವರ್ಗಾಂತರದಲ್ಲಿ ಇರುವಂತಹ ಪ್ರಾಪ್ತಾಂಕಗಳ ಸಂಖ್ಯೆ 5. ಅದರ ಮಧ್ಯ ಬೆಲೆ 15 ಆಗಿದೆ. ಹಾಗಾಗಿ ನಾವು ಅಂದ್ಕೊಳ್ತಾ ಇದೀವಿ, ಅಂದಾಜಿಸ್ತಾ ಇದೀವಿ, ಈ 15 ಅನ್ನುವಂತಹ ಸಂಖ್ಯೆ 5 ಸರತಿ ಮತ್ತೆ ಮತ್ತೆ ಪುನರಾವರ್ತನೆ ಆಗಿದೆ ಅಂತ. ಹಾಗಾದ್ರೆ ಅದು ಲೆಕ್ಕ ಹಾಕೋದು ಹೇಗೆ? 5 ಬಾರಿ 15 ಕೂಡೋ ಬದಲಿಗೆ 15 5 ಜೊತೆಗೆ ಗುಣಿಸಿದ್ರೆ ನನಗೆ ಎಫ್ ಎಕ್ಸ್ ಬೆಲೆ ಸಿಗತ್ತೆ. ಹಾಗಾದ್ರೆ 5 ಮತ್ತೆ 15 ಗುಣಿಸೋಣ. ಉತ್ತರ ಏನ್ ಬರುತ್ತೆ ನೋಡೋಣ. ಎಸ್, 5 15 75. ಇದೇ ರೀತಿ ಮಕ್ಕಳೇ ಮುಂದಿನ ಎಲ್ಲಾ ಕಾಲಮ್ಸ್ ಅನ್ನು ಫಿಲ್ ಮಾಡಬೇಕಾಗತ್ತೆ. ನೋಡ್ತಾ ಹೋಗೋಣ. 7 ಮತ್ತೆ 25 ಗುಣಿಸಿದ್ರೆ ದೊರೆತ ಉತ್ತರ 175. 10 ಮತ್ತೆ 35 ಗುಣಿಸಿ ದೊರೆತ ಉತ್ತರ 350. ಗೊತ್ತಾಗ್ತಿದಲ್ವ ಮಕ್ಕಳ? 4 45 ಗುಣಿಸಿದ್ರೆ ದೊರೆತ ಉತ್ತರ 180. ಮಾಡ್ತಾ ಇದ್ರಲ್ಲ ಮಕ್ಕಳ ನೀವು ಕೂಡ ಜೊತೆಲಿ? 8
ಮತ್ತೆ 55 ಗುಣಿಸಿ ದೊರೆತ ಉತ್ತರ 440. ಹಾಗೆ 6 ಮತ್ತೆ 65 ಗುಣಿಸಿ ನಿಮಗೆ ಸಿಗ್ತಿದೆ ಎಸ್ 390. ಈಗ ಏನು ಮಾಡಬೇಕು? ಸಮ್ಮೇಷನ್ ಎಫೆಕ್ಟ್ಸ್ ಮಾಡಬೇಕು. ಅಂದ್ರೆ ಇವೆಲ್ಲ ಮೊತ್ತಗಳನ್ನು ಕೂಡ್ಕೊಳ್ಳಿ. 75 ಪ್ಲಸ್ 175 350 180 440 ಮತ್ತು 390 ಕೂಡಿದಾಗ ದೊರೆತ ಮೊತ್ತ 1610 ಆಯ್ತು ಮಕ್ಕಳ. ಈಗ ಸರಾಸರಿಯ ಸೂತ್ರವನ್ನು ನೋಡೋಣ. ಸರಾಸರಿಯ ಸೂತ್ರ ಸರಾಸರಿ ಇಸ್ ಈಕ್ವಲ್ ಟು ಸಮ್ಮೇಷನ್ ಎಫೆಕ್ಟ್ಸ್ ಡಿವೈಡೆಡ್ ಬೈ ಎನ್. ಸಮ್ಮೇಷನ್ ಎಫೆಕ್ಟ್ಸ್ ಬೆಲೆ ಗೊತ್ತಾಗಿದೆ ನಮಗೆ, ಎನ್ ಬೆಲೆ ಗೊತ್ತಾಗಿದೆ. ಅದನ್ನು ಆದೇಶ ಮಾಡ್ತಾ ಇದ್ದೇವೆ 1610 ಭಾಗಿಸು 40. ಇಲ್ಲಿ 1610 ಅನ್ನೋದು ಸಮ್ ಆಫ್ ಎಫೆಕ್ಟ್ಸ್ ನ ಬೆಲೆ ಆಗಿದೆ. ಹಾಗೆ ಎನ್ ಇಸ್ ಈಕ್ವಲ್ ಟು 40 ಆಗಿರೋದ್ರಿಂದ ಆ ಬೆಲೆಯಲ್ಲಿ ಆದೇಶ ಮಾಡಿದ್ದೀವಿ. ಇವೆರಡನ್ನು ಭಾಗಿಸಿದ್ರೆ ನಮಗೆ ಸಿಗುವಂತ ಉತ್ತರ 40.25. ಸೊ 40.25 ಏನು ಸೂಚಿಸ್ತಿದೆ? ಅದು ಸರಾಸರಿಯಾಗಿದೆ. ಹಾಗಾದ್ರೆ ನಮಗೆ ದೊರೆತು ಸರಾಸರಿ 40.25 ಆಗಿರುತ್ತೆ. ತಿಳಿತಲ್ವ ಮಕ್ಕಳ? ಸರಾಸರಿಯನ್ನ ಲೆಕ್ಕ ಹಾಕೋದು ಬಹಳ ಸುಲಭ ಇದೆ. ನಾವು ಮಾಡಬೇಕಾಗಿರೋದಿಷ್ಟೇ, ವರ್ಗಾಂತರದ ಪಟ್ಟಿ ಅವರೇ ಕೊಟ್ಟಿರ್ತಾರೆ, ಆವೃತ್ತಿ ಪಟ್ಟಿ ಕೊಟ್ಟಿರ್ತಾರೆ, ಅವೆರಡನ್ನು ಬಳಸ್ಕೊಂಡು ನಾವು ಲೆಕ್ಕ ಮಾಡ್ತಿದ್ವಿ. ಮೊದಲಿಗೆ ಎಕ್ಸ್ ನ ಕಂಡುಹಿಡಿತೀವಿ, ಎಕ್ಸ್ ನ ನಂತರ ಎಫ್ ಎಕ್ಸ್ ಅನ್ನ ಕಂಡುಹಿಡಿತಿದ್ದೀವಿ. ಅದಾದ ಮೇಲೆ ಎರಡೂ ಬೆಲೆಗಳನ್ನ ನಮ್ಗೆ ಬೇಕಾದ ಎರಡು ಚರಾಕ್ಷರಗಳು ಸಿಕ್ಕಿದ ನಂತರ ಆ ಸೂತ್ರದಲ್ಲಿ ಅದನ್ನ ಆದೇಶ ಮಾಡಿ ಉತ್ತರವನ್ನ ಪಡ್ಕೋಬಹುದಾಗತ್ತೆ. ತಿಳಿತಲ್ವ ಮಕ್ಕಳ? ನೆಕ್ಸ್ಟ್ ಮುಂದೆ ಹೋಗೋಣ. ರೈಟ್, ಈಗ ಸರಾಸರಿ ಕಂಡುಹಿಡಿದ ಲೆಕ್ಕ ನೋಡಿದೀವಿ. ಮುಂದೆ ನಿಮಗೆಲ್ಲ ಗೊತ್ತಿದೆ ಬಹುಲಕ. ಎಸ್, ಬಹುಲಕದ ಸೂತ್ರ ಕಲ್ತ್ಕೊಂಡಿದ್ದೀವಿ. ಬಹುಲಕದ ಲೆಕ್ಕ ಕೂಡ ನಾವು ಬಿಡಿಸಕ್ಕೀಗ ಕಲ್ತ್ಕೊಳ್ಳಿಕ್ಕೆ ಹೊರಟಿದ್ದೀವಿ. ಹೇಗೆ ಬಹುಲಕದ ಲೆಕ್ಕ ಮಾಡೋದು? ಅದಕ್ಕೇನು ಬೇಕು ನಮಗೆ? ಎಸ್, ದತ್ತಾಂಶದ ಪಟ್ಟಿ ಬೇಕು. ಪ್ರಶ್ನೆ ನೋಡೋಣ. ಈ ಕೆಳಗಿನ ದತ್ತಾಂಶಕ್ಕೆ ಬಹುಲಕವನ್ನ ಕಂಡುಹಿಡಿಯಿರಿ. ಬಹುಲಕವನ್ನ ರೂಢಿ ಬೆಲೆ ಅಂತಲೂ ಕೂಡ ಕರೀತಾರೆ. ಪರೀಕ್ಷೆಯಲ್ಲಿ ಬಹುಲಕ ಅನ್ನೋ ಪದ ಕೂಡ ಬರಬಹುದು, ಅಥವಾ ರೂಢಿ ಬೆಲೆ ಅನ್ನೋ ಕೂಡ ಪದ ಕೂಡ ಬರಬಹುದು ಮಕ್ಕಳ. ಈಗ ಪ್ರಶ್ನೆ ನೋಡೋಣ. ಸೊ ದತ್ತಾಂಶ ಸಿಕ್ಕಿದೆ ನಮಗೆ. ವರ್ಗಾಂತರ ಮತ್ತೆ ಆವೃತ್ತಿ ಎರಡನ್ನು ಕೂಡ ಇಲ್ಲಿ ಪಟ್ಟಿ ಮಾಡಿದ್ದಾರೆ. ವರ್ಗಾಂತರಗಳಿಗಾಗಲೇ ನಿಮ್ಗೆ ಗೊತ್ತಿದೆ ವರ್ಗಾಂತರ ಅಂದ್ರೆ ಏನು ಅಂತ, ಯಾವ ರೂಪದಲ್ಲಿರುತ್ತೆ ಅಂತ ಗೊತ್ತಾಗಿದೆ. ಹಾಗೆ ಆವೃತ್ತಿ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಇವೆರಡೂ ಗೊತ್ತಿರೋದ್ರಿಂದ ಮುಂದೆ ನಾವು ನೇರವಾಗಿ ಬಹುಲಕವನ್ನ ಲೆಕ್ಕ ಹಾಕೋದು ಹೇಗೆ ಅನ್ನೋದನ್ನ ಗಮನಿಸ್ತೇವೆ. ನಿಮ್ಗೆಲ್ಲ ಗೊತ್ತು, ಬಹುಲಕವನ್ನ ಲೆಕ್ಕ ಹಾಕಬೇಕಾದ್ರೆ ತುಂಬಾ ಮುಖ್ಯವಾಗಿರೋದೇನು? ಮುಖ್ಯವಾಗಿದ್ದುದು ಬಹುಲಕ ಇರುವಂತಹ ವರ್ಗಾಂತರವನ್ನ ನಾವು ಮೊದಲು ಕಂಡಿಟ್ಕೊಳ್ಳೋದು. ಸೊ ಅದು ನಮ್ಮ ಪರಿಹಾರದ ಮೊದಲನೇ ಹಂತ ಆಗಿರುತ್ತೆ. ಹಾಗಾದ್ರೆ ಪರಿಹಾರ ಹೇಗೆ ಬರೆಯೋದು ನೋಡೋಣ. ಪರಿಹಾರ ಹೀಗಿದೆ. ಮೊದಲು ವರ್ಗಾಂತರ ಯಾವುದು ಅಂತ ಕಂಡುಹಿಡ್ಕೊಳ್ಬೇಕಾಗತ್ತೆ. ಬಹುಲಕದ ವರ್ಗಾಂತರನ ಹೇಗೆ ಲೆಕ್ಕ ಹಾಕಿ ಗೊತ್ತಾಗುತ್ತೆ ನಮಗೆ. ಬಹುಲಕದ ವರ್ಗಾಂತರ ಗಮನಿಸಲಿಕ್ಕೆ ಆವೃತ್ತಿಯನ್ನು ನೋಡಿ. ಮೊದಲನೇದು 5 ಇದೆ, 10 ಹೌದಲ್ಲ, 4, 8, 6 ಹೀಗೆಲ್ಲ ಇದೆ. ಇದರಲ್ಲಿ 10 ಅನ್ನುವಂಥ ಸಂಖ್ಯೆ ದೊಡ್ಡ ಸಂಖ್ಯೆ. ಇರುವ ಆವೃತ್ತಿ ಸಂಖ್ಯೆಗಳಲ್ಲಿ ಅತಿ ಹೆಚ್ಚು ಮೌಲ್ಯ ಹೊಂದಿರೋದು ಯಾವುದು? 10 ಅನ್ನುವಂಥ ಸಂಖ್ಯೆ. ಸೊ ಹಾಗಾದ್ರೆ ಅದು ನಮ್ಮ ಬಹುಲಕದ ವರ್ಗಾಂತರ ಆಗುತ್ತೆ. ಸೊ ಬಹುಲಕದ ವರ್ಗಾಂತರ 30 ರಿಂದ 40, ಯಾಕೆಂದ್ರೆ ಅದರ ಆವೃತ್ತಿ ದೊಡ್ಡದಾಗಿದೆ. 10 ಅನ್ನುವಂಥ ಆವೃತ್ತಿ ನೀವು ಗಮನಿಸ್ತಾ ಇದ್ದೀರಲ್ಲ, ಹಾಗಾದ್ರೆ 10 ಹೆಚ್ಚಾಗಿರೋ ಸಂಖ್ಯೆ ಆಗಿರೋ ಕಾರಣಕ್ಕೆ ಅದು ಬಹುಲಕದ ವರ್ಗಾಂತರ ಆಗಿದೆ ಅನ್ನೋದನ್ನ ನೋಡ್ಕೋಬಹುದು. ಮುಂದಿನ ಸ್ಟೆಪ್ ಏನ್ ಮಾಡ್ಬೇಕು ನಾವು? ಎಸ್, ನೀವು ಹೇಳಿದ ಸರಿ. ನಾವು ಎಫ್ ಅನ್ನ ಗುರುತಿಸ್ಕೊಂಡ್ವಿ ಅಷ್ಟೇ ಅಲ್ವಾ? F0 F2 ಎರಡನ್ನು ಕೂಡ ಗುರುತಿಸ್ಕೋಬೇಕು. ಇದರೊಟ್ಟಿಗೆ ಇನ್ನೇನು ಬೇಕಾಗತ್ತೆ? ಸೂತ್ರ ನೆನ್ಪು ಮಾಡ್ಕೊಳ್ಳಿ. ಎಸ್, ಎಲ್ ಬೆಲೆ ಬೇಕು. ನಾವು ವರ್ಗಾಂತರ ಬರೆದ ತಕ್ಷಣ ನಾವು ಬರ್ಕೊಳ್ಬೇಕಾಗಿದೆ ಎರಡು ವ್ಯಾಲ್ಯೂಸ್. ಯಾವ್ದಪ್ಪ ಮೌಲ್ಯಗಳು ಯಾವ್ದಪ್ಪ ಅಂತ ಹೇಳಿದ್ರೆ, ಒಂದು ಎಲ್ ನ ಬೆಲೆ. ಎಲ್ ಅಂದ್ರೆ ಕೆಳಮಿತಿ. ನಾವು ಯಾವ ವರ್ಗಾಂತರ ಗುರುತಿಸ್ಕೊಂಡ್ವೋ ಅದರ ಕೆಳಮಿತಿಯನ್ನ ಬರ್ಕೊಳ್ಬೇಕು. ಎಸ್, ಹಾಗಾದ್ರೆ ಎಲ್ ಏನು ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಅಲ್ಲಿ ವರ್ಗಾಂತರದ ಕೆಳಮಿತಿ ಏನಿದೆ? 30. ಕರೆಕ್ಟ್. ಹಾಗಾದ್ರೆ ನಿಮ್ಮ ಉತ್ತರ ಸರಿಯಾಗಿದೆ. ಇಲ್ಲಿ ಎಲ್ ನ ಬೆಲೆ 30. ಹಾಗಾದ್ರೆ ವರ್ಗಾಂತರದ ಗಾತ್ರ ಹೆಚ್ ಬೆಲೆ ಅಲ್ಲೂ ಕೂಡ ಗಮನಿಸ್ಕೋಬಹುದು. ಇಲ್ಲಿ 30 40 ವರ್ಗಾಂತರ ಆಗಿರೋದ್ರಿಂದ ಅದರ ಗಾತ್ರ ಗಮನಿಸಬೇಕಾದ್ರೆ 40ರಲ್ಲಿ 30 ಕಳೀರಿ, ಸಿಗುವಂತಹ ಮೌಲ್ಯವೇ ವರ್ಗಾಂತರದ ಗಾತ್ರ ಆಗಿರುತ್ತೆ ಮಕ್ಕಳ. ಹೆಚ್ ಇಸ್ ಈಕ್ವಲ್ ಟು 10. ತಿಳಿತಲ್ಲ? ಈಗ ಇದರೊಟ್ಟಿಗೆ F1, F0 ಮತ್ತು F2 ಬೆಲೆಗಳನ್ನ ನಾವು ನೋಡೋಣ. ಅದಕ್ಕೆ ಪಟ್ಟಿ ಬರ್ಕೊಳ್ಳೋಣಲ್ಲ. ರೈಟ್, ಪಟ್ಟಿ ಬರ್ಕೊಂಡಿದ್ದೇವೆ. ಗಮನಿಸ್ತಾ ಇದ್ದೀರಾ ಅಲ್ಲಿ? ಹೌದಲ್ಲ? F1 ಮಾರ್ಕ್ ಮಾಡಿರುವಂಥದ್ದು ನೀವು ಗಮನಿಸಿದ್ರೆ ಅಲ್ಲಿ ಆ ವರ್ಗಾಂತರದ ಆವೃತ್ತಿ 10 ಇದೆ. 10 ಇರೋದ್ರಿಂದ ಅದು ಹೆಚ್ಚಿನ ಆವೃತ್ತಿ. ಅದರ ಮುಂಭಾಗದಲ್ಲಿ F1 ಅಂತ ಗುರುತು ಮಾಡಿದ್ದಾರೆ. ಅದರ ಹಿಂದಿನ ವರ್ಗಾಂತರದಲ್ಲಿರುವಂತಹ ಆವೃತ್ತಿಯನ್ನ F0 ಅಂತ ಮಾರ್ಕ್ ಮಾಡಿದ್ದಾರೆ. ಹಾಗೆ ಅದರ ಮುಂದಿನ ಆವೃತ್ತಿ ಸಂಖ್ಯೆಯನ್ನ F2 ಅಂತ ಮಾರ್ಕ್ ಮಾಡಿದ್ದಾರೆ. ಇಸ್ ಇಟ್ ಕ್ಲಿಯರ್? ಹೌದಲ್ಲ? F0, F1 ಮತ್ತೆ F2 ಈ ಮೂರು ಗುರುತು ಮಾಡ್ಕೊಂಡಿದ್ದೀವಿ.
ಎಲ್ ಬೆಲೆ ಕಲ್ತ್ಕೊಂಡಿದ್ದೀವಿ, ಹೆಚ್ ಬೆಲೆ ಕೂಡ ಕಲ್ತ್ಕೊಂಡಿದ್ದೀವಿ. ಇಷ್ಟು ಗೊತ್ತಾದ್ಮೇಲೆ ಏನ್ ಬೇಕು ಮಕ್ಕಳ? ಸೂತ್ರ ಗೊತ್ತಾದ್ರೆ ಸಾಕು. ಸೂತ್ರ ನೋಡಿದೀವಲ್ವಾ ನಾವಾಗ್ಲೇ? ಪ್ರಮುಖ ಸೂತ್ರಗಳನ್ನ ಈಗಾಗ್ಲೇ ನಾವು ಪಟ್ಟಿ ಮಾಡ್ಕೊಂಡಿದೀವಿ. ಗಮನಿಸ್ಕೊಳ್ಳಿ, ಬರ್ಕೊಳ್ಳಿ ಬಹುಲಕದ ಸೂತ್ರನ. ಈಗ ಹೇಳಿ, ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ f1 minus f0 divided by 2f1 minus f0 minus f2 into h. ನೋಡಿದ್ರಲ್ಲ, ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ f1 minus f0 divided by 2f1 minus f0 minus f2 into h. ಈಗ ಏನ್ ಮಾಡಬೇಕು? ಗೊತ್ತಿರೋ ಎಲ್ಲ ಬೆಲೆಗಳನ್ನ ಆದೇಶ ಮಾಡ್ಬಿಡೋಣ. ರೈಟ್, ಎಲ್ ಅಂದ್ರೆ ಎಷ್ಟು? 30. ಹೌದಲ್ಲ? f1 ಅಂದ್ರೆ 10, f0 ಅಂತ ಹೇಳಿದ್ರೆ 7, f2 ಅಂದ್ರೆ 4, h ಅಂದ್ರೆ 10. ಎಲ್ಲ ಬೆಲೆಗಳು ಗೊತ್ತಾಗಿದೆ. ಈಗ ಆದೇಶ ಮಾಡೋಣ. ರೈಟ್, ಬಹುಲಕ ಇಸ್ ಈಕ್ವಲ್ ಟು ಎಲ್ ಅಂದ್ರೆ 30, f1 10, f0 7, 2 f1 ಅಂತಿದೆ, 2 ಇಂಟು 10, f0 ಇದೆ 7, f2 ಅಂದ್ರೆ 4, h ಅಂದ್ರೆ 10. ಬೆಲೆಗಳೆಲ್ಲ ಆ ಸೂತ್ರದಲ್ಲಿ ಏನೇನು ಷರಾಕ್ಷಗಳಿತ್ತೋ ಅವೆಲ್ಲದಕ್ಕೂ ನಾವೀಗ ಬೆಲೆಗಳನ್ನ ಆದೇಶ ಮಾಡಿದೀವಿ ಮಕ್ಕಳ. 30 ಪ್ಲಸ್ 10ರಲ್ಲಿ 7 ಕಳೆದ್ರೆ 3 ಬಂತು, 2 ಇಂಟು 10 20 ಆಯ್ತು, 7 ಮತ್ತೆ 4 ಕೂಡಬೇಕಾಗತ್ತೆ, 7 4 11 ಆಯ್ತು. ಸೊ ಹಾಗಾದ್ರೆ ಇಂಟು 10 ಅದು ಹಾಗೆ ಇದೆ, ಇಲ್ಲಿಗೆ ನಿಲ್ಲಿಸ್ತದೆ. ಮುಂದೆ ನೋಡೋಣ. ಮುಂದಿನ ಹಂತ ಏನ್ ಮಾಡಬೇಕು? ಮುಂದಿನ ಸಂಕ್ಷೇಪಿಸೋದು ಏನಪ್ಪಾ ಅಂದ್ರೆ 20ರಲ್ಲಿ 11 ಕಳೆಯೋದು. 20ರಲ್ಲಿ 11 ಕಳೆದ್ರೆ ಎಷ್ಟು ಬರುತ್ತೆ? ಎಸ್ 9. ಅದನ್ನ ಬರೀರಿ ಮಕ್ಕಳ ಆ ಸ್ಟೆಪ್ ಅಲ್ಲಿ. ಎಸ್ ಬರೆದ್ರಲ್ಲ. ಇಸ್ ಈಕ್ವಲ್ ಟು 30 ಪ್ಲಸ್ 3/9 ಇಂಟು 10, ದಟ್ ಇಸ್ ಈಕ್ವಲ್ ಟು 30 ಪ್ಲಸ್ 3.33 ಬಂತು. ಕೂಡಿದ್ರೆ 33.33 ಆಯ್ತು. ನಮ್ಗೆ ಉತ್ತರ ಬಹುಲಕ ಸಿಗ್ತಿದೆ, ಅದು 33.33 ಆಗಿದೆ. ಕ್ಲಿಯರ್? ಸೊ ಈಗ ನಮಗೆ ಬಹುಲಕದ ಉತ್ತರ ದೊರೆಯಿತು, 33.33 ಆಯ್ತು. ತಿಳಿತಲ್ಲ ಮಕ್ಕಳ? ಸುಲಭವಾಗಿ ಬಹುಲಕವನ್ನ ಲೆಕ್ಕ ಹಾಕ್ಬೋದು. ಮತ್ತೊಮ್ಮೆ ಸುಮ್ಮನೆ ಸ್ಟೆಪ್ಸ್ ಅನ್ನ ರಿವೈಂಡ್ ಮಾಡ್ಕೊಂಡು ಬರೋಣ. ವರ್ಗಾಂತರ ಕೊಟ್ಟಿರ್ತಾರೆ, ಆವೃತ್ತಿ ಕೊಟ್ಟಿದ್ದಾರೆ, ಹೆಚ್ಚಿನ ಆವೃತ್ತಿ ಗುರುತಿಸ್ಕೊಂಡ್ವಿ, ಅದನ್ನ f1 ಅಂತ ಕರಿತೀವಿ, ಅದರ ಹಿಂದಿನ ಆವೃತ್ತಿನ f0 ಅಂತ ಕರಿತೀವಿ, ಮುಂದಿನ ಆವೃತ್ತಿನ f2 ಅಂತ ಕರಿತೀವಿ. ಅದಾದ್ಮೇಲೆ ಬಹುಲಕದ ಸೂತ್ರವನ್ನ ಬರೀತೀರಾ, ಬಹುಲಕದ ಸೂತ್ರದಲ್ಲಿ ಅದರ ಬೆಲೆಗಳನ್ನ ಆದೇಶ ಮಾಡ್ತೀರಾ, ನಂತರ ಸಿಂಪಲ್ ಸಂಕ್ಷೇಪಿಸಕ್ಕೆ ಮಾಡಬೇಕು, ಮುಗಿಯತ್ತೆ, ನಮ್ಗೆ ಉತ್ತರ ದೊರೆಯುತ್ತೆ, ಅದು ಬಹುಲಕ ಆಗಿರುತ್ತೆ. ಬಹುಲಕ ಇಸ್ ಈಕ್ವಲ್ ಟು 33.33 ಅನ್ನೋ ಉತ್ತರ ದೊರೆಯಿತು. ಸುಲಭವಾಗಿ 3 ಅಂಕಗಳನ್ನು ಪಡ್ಕೋಬಹುದಲ್ಲ ಮಕ್ಕಳ? ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಈ ಕೆಳಗಿನ ದತ್ತಾಂಶಕ್ಕೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ. ಸೊ ಮಧ್ಯಾಂಕವನ್ನು ಕಂಡುಹಿಡಿಯೋದು ಹೇಗೆ ಮಕ್ಕಳ? ಈಗಾಗಲೇ ನೀವು ಸೂತ್ರವನ್ನು ಬರ್ಕೊಂಡಿದ್ದೀರಿ, ಪ್ರಾಕ್ಟೀಸ್ ಮಾಡಿದಿರಿ. ಈ ಸೂತ್ರವನ್ನು ಬಳಸ್ಕೊಂಡು ನಾವೀಗ ಲೆಕ್ಕವನ್ನು ಬಿಡಿಸಲಿಕ್ಕೆ ಪ್ರಯತ್ನ ಪಡೋಣ. ದತ್ತಾಂಶದ ಪಟ್ಟಿ ನೋಡೋಣ. ದತ್ತಾಂಶ ಈ ಕೆಳಗಂತಿದೆ, ವರ್ಗಾಂತರ ಮತ್ತೆ ಆವೃತ್ತಿ ಎರಡನ್ನು ಕೂಡ ಕೊಟ್ಟಿದ್ದಾರೆ, ಪಟ್ಟಿ ಮಾಡ್ಕೊಂಡಿದ್ದಾರೆ. ಹೌದಲ್ಲ? ಇದಕ್ಕೆ ಪರಿಹಾರವನ್ನು ಬರೆಯೋದು ಹೇಗೆ ನೋಡೋಣ. ಸೊ ಮೊದಲಿಗೆ ಏನು ಮಾಡಬೇಕು? ಮೊದಲಿಗೆ ವರ್ಗಾಂತರಗಳನ್ನು ಮತ್ತೊಮ್ಮೆ ಬರ್ಕೊಳ್ಬೇಕಾಗತ್ತೆ. ಸೊ ವರ್ಗಾಂತರಗಳನ್ನ ಮತ್ತೆ ಇನ್ನೊಂದು ಪಟ್ಟಿಯಲ್ಲಿ ಬರ್ಕೊಳ್ಳೋಣ. ವರ್ಗಾಂತರ ಮತ್ತೆ ಆವೃತ್ತಿ ಪಟ್ಟಿಯನ್ನು ಮಾಡ್ಕೊಂಡಿದ್ದೀವಿ. ಈ ಆವೃತ್ತಿ ಪಟ್ಟಿಯ ಇರುವಂತಹ ಅಂಕಿಗಳನ್ನ ಕೂಡಿಕೊಂಡು ಅದರ ಮೊತ್ತ ಕೂಡ ಇಲ್ಲಿ ನಾವು ಈಗಾಗಲೇ ಬರ್ಕೊಂಡಿದ್ದೀವಿ. ಸೊ n = 40 ಅನ್ನೋದನ್ನು ಗಮನಿಸ್ತಾ ಇದ್ದಾರೆ. ಹಾಗಾದ್ರೆ ಈ ವರ್ಗಾಂತರ ಏನು ಕೊಟ್ಟಿದ್ದಾರೆ, ಅವುಗಳು ಕೊಟ್ಟಿರುವಂತಹ ಆವೃತ್ತಿಯನ್ನು ಗಮನಿಸಿಕೊಂಡು ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ನಾವು ಲೆಕ್ಕ ಮಾಡಿದ್ದೀವಿ, ಅದು 40 ಅಂತ ಗೊತ್ತಾಗ್ತದೆ. ಈಗ ನಮ್ಮ ಕೆಲಸ ಏನು? ಮೊದಲಿಗೆ ಸಂಚಿತ ಆವೃತ್ತಿನ ಬರೀಬೇಕು. ಸಂಚಿತ ಆವೃತ್ತಿನ ಬರೆಯೋದು ಹೇಗೆ ಮಕ್ಕಳು? ಈಗಾಗಲೇ ಇದನ್ನ ಕಲ್ತ್ಕೊಂಡಿದ್ದೀರಿ, ಹೇಗೆ ಬರೀಬೇಕು ಅಂತ ಗೊತ್ತಿದೆ. ಹಾಗಾದ್ರೆ ಬರೆಯಕ್ಕೆ ಶುರು ಮಾಡ್ತಿರಲ್ಲ? ಎಸ್, ಪ್ರಾರಂಭ ಮಾಡಿ. ಶುರು ಮಾಡೋಣ. ನಾವು ಕೂಡ ಜೊತೆ ಮಾಡೋಣ. ಸಂಚಿತ ಆವೃತ್ತಿನ ಬರೆಯೋ ರೀತಿ ಹೇಗೆ ನೋಡೋಣ. ಮೊದಲಿಗೆ ಮೊದಲ ವರ್ಗಾಂತರದ ಆವೃತ್ತಿಯನ್ನ ಅದನ್ನು ಹಾಗೆ ಸಂಚಿತ ಆವೃತ್ತಿಯ ಕಾಲಮ್ನಲ್ಲಿ ಕೂಡ ಬರ್ಕೊಳ್ಳಿ. ಬದ್ರಾ? ರೈಟ್. ನೆಕ್ಸ್ಟ್ ಏನು ಬೇಕು? ಈ ಆವೃತ್ತಿಯ ಒಟ್ಟಿಗೆ ಎರಡನೇ ವರ್ಗಾಂತರದ ಆವೃತ್ತಿಯನ್ನ ಕೂಡ್ಕೊಳ್ಳಿ. 5ಕ್ಕೆ 7ನ ಸೇರಿಸಿದ್ರೆ 12 ಆಯಿತು. ಹೌದಲ್ಲ? ಯಾಕೆ ನಾವು ಇದನ್ನು ಕೂಡ್ತಾ ಇದೀವಿ? ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮಗೆ ಆಗಲಿ ಗೊತ್ತಿತ್ತು 10ರಿಂದ 20ರೊಳಗೆ 5 ಪ್ರಾಪ್ತಾಂಕಗಳಿದೆ ಅಂತ. ನಾವೀಗ 12 ಬರೆದಲ್ಲ, ಅದರ ಅರ್ಥ ಏನು? 10ರಿಂದ 30ರವರೆಗೆ, 10ರಿಂದ 30ರೊಳಗೂ ಎಷ್ಟು ಪ್ರಾಪ್ತಾಂಕಗಳಿದೆಯಪ್ಪ ಅಂದ್ರೆ 5 + 7 12 ಪ್ರಾಪ್ತಾಂಕಗಳಿವೆ. ತಿಳಿತಲ್ಲ ಮಕ್ಕಳ? ಯಾಕೆ ನಾವು ಸಂಚಿತ ಆವೃತ್ತಿ ಬರಿತಾ ಇದೀವಿ ಅಂತ? 10ರಿಂದ 30ರವರೆಗೂ ಒಟ್ಟು 12 ಪ್ರಾಪ್ತಾಂಕಗಳಿವೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹಾಗಾದ್ರೆ 10ರಿಂದ 40ಕ್ಕೆ ಎಷ್ಟು? ಓ, ನೀವೆಲ್ಲ ಬುದ್ಧಿವಂತ ಇದೀರಿ, ಫಾಸ್ಟ್ ಆಗಿ ಮಾಡ್ತಾ ಇದೀರಿ. ಕರೆಕ್ಟ್, ನೀವು ಹೇಳಿದ ಉತ್ತರ ಏನದು?
12 ಪ್ಲಸ್ 10 ಒಟ್ಟು 22. ಎಸ್, ಕರೆಕ್ಟ್ ಅಲ್ಲ? ಮುಂದೆ ನಾವೇನ್ ಮಾಡೋಣ, ಮತ್ತೆ 10ರಿಂದ 50 ಎಷ್ಟಿದೆ ಅಂತ ನೋಡೋಣ. ಅದಕ್ಕೆ ಏನ್ ಮಾಡಬೇಕು, 22ಕ್ಕೆ 4 ಸೇರಿಸಿ 26. ಕರೆಕ್ಟ್. ನೆಕ್ಸ್ಟ್ ಹಾಗೆ 10ರಿಂದ 60ಕ್ಕೆ ಎಷ್ಟು ಅಂತ ನೋಡೋಣ. 10ರಿಂದ 60ಕ್ಕೆ ನಾವೀಗೇನ್ ಮಾಡಬೇಕು, 26ಕ್ಕೆ 8 ಸೇರಿಸಬೇಕು. 26ಕ್ಕೆ 8 ಸೇರಿಸಿದ್ರೆ 34 ಬರ್ತಾ ಇದೆ. ಕರೆಕ್ಟ್ ಅಲ್ಲ? ಎಸ್. ಹೀಗೆ ಕೊನೆಯದಾಗಿ 10ರಿಂದ 70ಕ್ಕೆ 6 ಆವೃತ್ತಿಯನ್ನ 34ಕ್ಕೆ ಸೇರಿಸಿ ನಮಗೆ ದೊರೆತ ಉತ್ತರ 40. ಹಾಗಾದ್ರೆ ನಾವು ಸರಿಯಾಗಿ ಬರ್ದುವ ಸಂಚಿತ ಆವೃತ್ತಿ ಹೆಂಗ್ ಗೊತ್ತಾಗತ್ತೆ ಮಕ್ಕಳ? ತುಂಬಾ ಸುಲಭ ಅದು. ಹೇಗೆಂದ್ರೆ 40 ಬರ್ತಿದೆಯಲ್ಲಿ, ಇಲ್ಲಿ ಎಷ್ಟು ಬಂದಿದೆ, ಎನ್ ಬೆಲೆ ಕೂಡ ಇಲ್ಲಿ 40 ಇದೆ. ಎರಡೂ ಸಂದರ್ಭಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ ನನಗೆ ಉತ್ತರ 40 ಇದೆ. ಹಾಗಾದ್ರೆ ನಾವು ಸಂಚಿತ ಆವೃತ್ತಿನ ಬರೆದಿರೋ ವಿಧಾನ ಸರಿ ಇದೆ ಅಂತಾಯ್ತು. ಮಕ್ಕಳು ಇದಾದ್ಮೇಲೆ ಏನ್ ಮಾಡಬೇಕು ಯೋಚನೆ ಮಾಡಿ. ಎಸ್, ಯು ಆರ್ ರೈಟ್, ನೀವು ಹೇಳ್ತಾ ಸರಿಯಾಗಿದೆ. ನಾವೀಗ ಮಧ್ಯಾಂಕ ಇರುವಂಥ ವರ್ಗಾಂತರ ಯಾವುದು ಅಂತ ತಿಳ್ಕೊಳ್ಬೇಕು. ವರ್ಗಾಂತರ ಯಾವುದದು, ಯಾವ ವರ್ಗಾಂತರಕ್ಕೆ ಬರುತ್ತೆ ಅಂತ ಹೆಂಗೆ ಗೊತ್ತಾಗತ್ತೆ ಮಕ್ಕಳು? ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಈ ಎನ್ ಬೆಲೆ ಕೊಟ್ಟಿದ್ದಾರಲ್ವಾ, 40 ಸಿಕ್ಕಿದೆಯಲ್ವಾ, ಅದನ್ನ 2ರಿಂದ ಭಾಗಿಸೋಣ. ಯಾಕೆ 2ರಿಂದ ಭಾಗಿಸ್ಬೇಕು? ನಮಗೆ ಮಧ್ಯ ಬೆಲೆ ಬೇಕಾಗ್ತಾ ಇದೆ. ಇಡೀ ಒಂದು ವ್ಯಾಪ್ತಿರುವಂತಹ ಅಂಕಗಳ ನಡುವೆ ಮಧ್ಯ ಬೆಲೆ ಯಾವುದು ಅಂತ ಗೊತ್ತಾಗಬೇಕು. ಅದನ್ನೇ ನಾವು ಮಧ್ಯಾಂಕ ಅಂತ ಕರಿತೀವಿ. ಆ ಬೆಲೆ ಯಾವುದು ಅಂತ ಗೊತ್ತಾಗ್ಲಿಕ್ಕೋಸ್ಕರ ನಾವೀಗೇನ್ ಮಾಡ್ತಾ ಇದೀವಿ, ಆ ಬೆಲೆನ ಕಂಡುಹಿಡ್ಲಿಕ್ಕೆ ಈ ಒಂದು ವ್ಯಾಪ್ತಿಯಲ್ಲಿ ಎಲ್ಲಿದೆ ಅಂತ ಗುರುತಿಸ್ಕೊಳ್ಳೋಕೆ ವರ್ಗಾಂತರ ಯಾವುದು ಅಂತ ನೋಡ್ತಾ ಇದೀವಿ. ಹೆಂಗ್ ಗೊತ್ತಾಗತ್ತೆ? ಎನ್ ಅನ್ನ 2ರಿಂದ ಭಾಗಿಸಿ ದೊರೆಯುವಂಥ ವರ್ಗಾಂತರ ನಮಗೆ ತಿಳಿಯಕ್ಕೆ ಗೊತ್ತಾಗತ್ತೆ. ಹೆಂಗ್ ಗೊತ್ತಾಗತ್ತೆ? n/2 ಅಂದ್ರೆ 40/2 ಅಂದ್ರೆ 20ನೇ ಪ್ರಾಪ್ತಾಂಕ ಇರುವಂಥ ವರ್ಗಾಂತರ. 20ನೇ ಪ್ರಾಪ್ತಾಂಕ ಎಲ್ಲಪ್ಪ ಇದೆ ಅಂತ ಹೆಂಗ್ ಗೊತ್ತಾಗತ್ತೆ? ಸಂಚಿತ ಆವೃತ್ತಿಯನ್ನು ಗಮನಿಸಿ. ಮೊದಲನೇ 5 ಪ್ರಾಪ್ತಾಂಕಗಳಿವೆ. 2ನೇ ವರ್ಗಾಂತ ಬರೋದ್ರೊಳಗೆ 12 ಪ್ರಾಪ್ತಾಂಕಗಳಾಯ್ತು. ಮುಂದಿನ ಸಂಖ್ಯೆಗೆ ಬರೋದ್ರೊಳಗೆ 22 ಪ್ರಾಪ್ತಾಂಕ ಆಯ್ತು. ಹಾಗಾದ್ರೆ ನೀವೇ ಗುರುತಿಸಬಹುದಲ್ಲ 20ನೇ ಪ್ರಾಪ್ತಾಂಕ ಎಲ್ಲಿರುತ್ತೆ? ಹಾಗಾದ್ರೆ ಎಸ್, ಯು ಆರ್ ರೈಟ್, ಅದೆಲ್ಲಿರುತ್ತೆ? 30 ಮತ್ತು 40 ವರ್ಗಾಂತರದಲ್ಲಿ ಇರುತ್ತೆ. ಅದನ್ನು ನಾವು ಮಧ್ಯಾಂಕದ ವರ್ಗಾಂತರ ಅಂತ ಹೇಳಿ ಕರಿತೀವಿ. ಆ ವರ್ಗಾಂತರ ಗುರುತಿಸ್ಕೊಳ್ಳೋಣ. ಎಸ್, ನೀವು ಗುರುತಿಸ್ಕೊತಾ ಇದ್ದೀರಲ್ವಾ? ಆ ವರ್ಗಾಂತರ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಅದರ ಆವೃತ್ತಿ ನಮಗೆ ತುಂಬಾ ಮುಖ್ಯ, ಅದರ ಹಿಂದಿನ ಸಂಚಿತ ಆವೃತ್ತಿ ನಮಗೆ ತುಂಬಾ ಮುಖ್ಯ, ಹಾಗೆ ಇದರ ಕೆಳಮಿತಿ ಕೂಡ ನಮಗೆ ಮುಖ್ಯ. ಆ ಕಾರಣಕ್ಕೆ ಮಧ್ಯಾಂಕದ ವರ್ಗಾಂತರ ತಪ್ಪಿಲ್ಲದೆ ಬರ್ಕೊಳ್ಬೇಕಾಗುತ್ತೆ ಮಕ್ಕಳ. ರೈಟ್, ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಮ ನೆಕ್ಸ್ಟ್ ಕೆಲಸ ಏನು? ಮಧ್ಯಾಂಕ ಇರುವಂಥ ವರ್ಗಾಂತರ ಗೊತ್ತಾಯ್ತು, ಅದರ ಆವೃತ್ತಿ ಗೊತ್ತಾಗಿದೆ, ಅದರ ಹಿಂದಿನ ಸಂಚಿತ ಆವೃತ್ತಿ ಗೊತ್ತಿದೆ. ಎಲ್ಲ ಗೊತ್ತಾದ್ಮೇಲೆ ನಮ್ಮ ಮುಂದಿನ ಕೆಲಸ ಸೂತ್ರ ಬರೆಯೋದು, ಆದೇಶ ಮಾಡೋದು, ಸಿಂಪ್ಲಿಫೈ ಮಾಡಿದ್ರೆ ಮುಗೀತು. 3 ಮಾರ್ಕ್ಸ್ ಬಂತು. ಹಾಗಾದ್ರೆ ಶುರು ಮಾಡೋಣ. ರೈಟ್, ನೋಡಿ ಬರ್ತಿದೆ ಮಧ್ಯಾಂಕದ ಸೂತ್ರ. ಮಧ್ಯಾಂಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ n/2 ಮೈನಸ್ FC ಡಿವೈಡೆಡ್ ಬೈ FM ಇಂಟು H ಅಂತಿದೆ. ಎಲ್ ಅಂದ್ರೆ ಮಕ್ಕಳ ಕೆಳಮಿತಿ. ಕೆಳಮಿತಿ ಎಷ್ಟಿದೆ ಯೋಚನೆ ಮಾಡಿ, ಗಮನಿಸಿ. ಮಧ್ಯಾಂಕದ ವರ್ಗಾಂತರ ನೋಡ್ತಾ ಇದ್ದೀರಾ, ಅದರ ಕೆಳಮಿತಿ 30. ಹಾಗಾದ್ರೆ ಎಲ್ ಬೆಲೆ ಬರ್ಕೊಳ್ಳಿ 30 ಅಂತ. n/2 ಎಷ್ಟು? ಈಗಾಗಲೇ ನಾವು n/2 ಲೆಕ್ಕ ಹಾಕಿದೀವಿ. n/2 ಅಂದ್ರೆ 20. ಬರ್ಕೊಳ್ಳೋಣ ಅದನ್ನೊಂದು ಕಡೆ. FC ಅಂದ್ರೆ ಸಂಚಿತ ಆವೃತ್ತಿ ನಾವು ಯಾವ್ದು ಗುರುತಿಸಿದೀವಿ, ಮಧ್ಯಾಂಕದ ವರ್ಗಾಂತರ ಅಂತ ಏನು ಗುರುತಿಸಿದೀವಿ, ಅದರ ಹಿಂದಿನ ಸಂಚಿತ ಆವೃತ್ತಿಯನ್ನು ನಾವು FC ಅಂತ ಕರಿತೀವಿ. ಇಲ್ಲಿ FC 12 ಆಗಿದೆ. ಹಾಗೆ FM ಅಂತ ಹೇಳಿದಾಗ ಅದು ಕೊಟ್ಟಿರುವ ಮಧ್ಯಾಂಕ ಇರುವಂತಹ ವರ್ಗಾಂತರದ ಆವೃತ್ತಿ ಆಗಿರುತ್ತೆ. ಅದು 10 ಇಲ್ಲಿದೆ ಮಕ್ಕಳ. ಗುರುತಿಸ್ಕೊಂಡ್ರಲ್ಲ? H ಅಂದ್ರೆ ವರ್ಗಾಂತರದ ಗಾತ್ರ. ಈಗಾಗಲೇ ನಿಮ್ಗೆ ಗೊತ್ತಿದೆ, 40ರಲ್ಲಿ 30 ಕಳೆದ್ರೆ ಉತ್ತರ ಸಿಗತ್ತೆ 10. ಹಾಗಾದ್ರೆ ಮಧ್ಯಾಂಕದ ವರ್ಗಾಂತರ 10 ಅಂತ ಆಯ್ತು. ಎಲ್ಲ ಬೆಲೆ ಗೊತ್ತಾದ್ಮೇಲೆ ಕೆಲಸ ಏನು? ಅದನ್ನ ಆದೇಶ ಮಾಡಬೇಕು. ಶುರು ಮಾಡೋಣ ಆದೇಶ ಮಾಡಲಿಕ್ಕೆ. ಎಸ್, ಇಲ್ಲಿ ನೋಡೋಣ, ಆದೇಶ ಮಾಡಿ ನೋಡೋಣ. ಸೊ ಎಲ್ಲಂದ್ರೆ 30 ಬರ್ದಿದೀವಿ, n/2 ಅಂದ್ರೆ 20 ಬರ್ಕೊಂಡಿದೀವಿ, FC ಅಂದ್ರೆ 12 ಬರ್ಕೊಂಡಿದೀವಿ, FM ಅಂದ್ರೆ 10, ಹಾಗೆ H ಅಂದ್ರೆ 10. ಎಲ್ಲ ಬೆಲೆಗಳಲ್ಲಿ ಆದೇಶ ಮಾಡಿ ಆಗಿದೆ. ನಂತರ ಏನ್ ಕೆಲಸ? ನಂಗೀಗ ಸಿಂಪ್ಲಿಫಿಕೇಶನ್ ಅಷ್ಟೇ, ಸಂಕ್ಷೇಪ ಮಾಡೋದಷ್ಟೇ ಕೆಲಸ. ಹೇಗೆ ಸಂಕ್ಷೇಪಿಸೋದು ಹೇಗೆ ನೋಡೋಣ. ಹೇಗೆ ಸಂಕ್ಷೇಪಿಸೋದು ಅಂತ, 10ಕ್ಕೆ ಇಲ್ಲಿ 10 ಕ್ಯಾನ್ಸಲ್ ಮಾಡ್ಬೋದು. 10 10 10 ಕ್ಯಾನ್ಸಲ್ ಆಗುತ್ತೆ. ಉಳಿದದಲ್ಲಿ ನನಗೆ 30 ಪ್ಲಸ್ 20 ಮೈನಸ್ 12. ಆ 20ರಲ್ಲಿ 12 ಕಳೆದ್ರೆ ದೊರೆತ ಉತ್ತರ 8. ಹಾಗಾದ್ರೆ 30ಕ್ಕೆ 8 ಸೇರಿದ್ರೆ ಎಷ್ಟು ಬಂತು? ಎಸ್, ಇಟ್ ಇಸ್ 38, 38. ರೈಟ್, ಅದೇ ನಮ್ಮ ಮಧ್ಯಾಂಕ. ಮಧ್ಯಾಂಕದ ಬೆಲೆ
8. ತುಂಬಾ ಸಿಂಪಲ್ ಸ್ಟೆಪ್ಸ್. ಏನ್ ಮಾಡ್ತಾ ಇದೀವಿ, ವರ್ಗಾಂತರ ಪಟ್ಟಿ ಆಸ್ ಇಟ್ ಈಸ್ ಬರ್ಕೊಂಡ್ವಿ, ನಂತರ ಸಂಚಿತ ಆವೃತ್ತಿಯನ್ನು ಬರ್ದ್ವಿ. ಸಂಚಿತ ಆವೃತ್ತಿಯನ್ನು ಬರ್ಕೊಳ್ಳುವಾಗ ಮಧ್ಯಾಂಕದ ವರ್ಗಾಂತರ ಕೂಡ ನಾವು ಗುರುತಿಸ್ಕೊಂಡ್ವಿ, ಅದನ್ನ ಸೂತ್ರದಲ್ಲಿ ಆದೇಶ ಮಾಡಿದ್ವಿ, ಸಿಂಪ್ಲಿಫೈ ಮಾಡಿದ್ವಿ, ಉತ್ತರ ಬಂದ್ಬಿಡ್ತು. ವೆರಿ ಸಿಂಪಲ್ ಟಾಸ್ಕ್, ಆರಾಮಾಗಿ ಮಾಡ್ಬೋದು ಮಕ್ಕಳ ಅಲ್ವಾ. ಇವೆಲ್ಲ ಮಾಡಿದಿರಾ ಅಂತ ಗೊತ್ತು ನನಗೆ, ನೀವೆಲ್ಲ ಪ್ರಾಕ್ಟೀಸ್ ಮಾಡಿದಿರಾ. ಇನ್ನೊಂದು ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಪ್ರಾಕ್ಟೀಸ್ ಮಾಡಿದ್ರೆ 100% ಈ ಪರ್ಟಿಕ್ಯುಲರ್ ಅಂಕಕ್ಕೆ ನಿಮ್ಗೆ ಸಿಕ್ಕೇ ಅಂತ. ಮುಂದೆ ಇನ್ನೊಂದು ಸಂಬಂಧವನ್ನು ಸೂಚಿಸುವಂತ ಒಂದು ಲೆಕ್ಕ ಮಾಡೋಣಲ್ಲ. ಯಾಕಂದ್ರೆ ನೀವು 4ನೇ ಸೂತ್ರ ಗಮನಿಸಿದ್ರಿ, 4ನೇ ಸೂತ್ರ ಹೀಗಿತ್ತಲ್ಲ, ಆ ಸೂತ್ರದ ಆಧಾರದ ಮೇಲೆ ಕೇಳುವಂಥ ಪ್ರಶ್ನೆಯನ್ನ ನಾವು ನೋಡೋಣ. ಆ ಪ್ರಶ್ನೆ ಏನು ಅನ್ನೋದನ್ನ ಈಗ ಗಮನಿಸೋಣ. ಪ್ರಶ್ನೆ ಹೀಗಿದೆ, ಒಂದು ಸರ್ವೆ ಮಾಡಿದ್ದಾರೆ, ಒಂದು ಸಮೀಕ್ಷೆ ನಡೆಸಿದ್ದಾರೆ. ಆ ಸಮೀಕ್ಷೆಯಲ್ಲಿ ಸಂಗ್ರಹಿಸಿದಂತಹ ಮಧ್ಯಾಂಕದ ಬೆಲೆ ಹಾಗೆ ಸರಾಸರಿ ಬೆಲೆ ಕೊಟ್ಟಿದ್ದಾರೆ. ಸರಾಸರಿ 40.25 ಆಗಿದೆ, ಹಾಗೆ ಮಧ್ಯಾಂಕ 38 ಅಂತ ಆಗಿದ್ರೆ ನಮ್ಗೇನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ, ಬಹುಲಕ ಲೆಕ್ಕ ಹಾಕಿ ಅಂತ ಕೇಳಿದ್ದಾರೆ. ಬಹುಲಕವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ, ಅಥವಾ ಬಹುಲಕ ಅಥವಾ ರೂಢಿ ಬೆಲೆ. ಹೇಗೆ ಲೆಕ್ಕ ಹಾಕೋದು? ನಿಮ್ಗೆ ನೆನಪಿದ್ರೆ ನಾನು ಪ್ರಮುಖ ಸೂತ್ರಗಳನ್ನು ಬರೆಸುವಾಗ 4ನೇ ಸೂತ್ರವನ್ನ ಅಲ್ಲಿ ಪರಿಚಯಿಸಿದ್ದೆ. ಏನು ಸೂತ್ರ ಅದು? ಇದನ್ನ ಎಂಪೆರಿಕಲ್ ಫಾರ್ಮುಲಾ ಅಂತಲೂ ಕೂಡ ಕರೀತಾರೆ. ಏನದು? ಪರಿಹಾರ ಏನಕ್ಕೆ ಬರುತ್ತೆ ನೋಡೋಣ. ಪರಿಹಾರ ಏನಂತಂದ್ರೆ ಸೂತ್ರ ಏನು ನೆನಪಿಸ್ಕೊಳ್ಳೋಣ. ಸೂತ್ರ ಹೀಗಿದೆ, ಬಹುಲಕ ಇಸ್ ಈಕ್ವಲ್ ಟು 3 ಮಧ್ಯಾಂಕ ಮೈನಸ್ 2 ಸರಾಸರಿ. ಸೊ ಬಹುಲಕ ಇಸ್ ಈಕ್ವಲ್ ಟು 3 ಮಧ್ಯಾಂಕ ಮೈನಸ್ 2 ಸರಾಸರಿ ಅಂತ ಗೊತ್ತಾದ ಮೇಲೆ ನಮ್ಮ ಕೆಲಸ ಇಷ್ಟೇ. ಪ್ರಶ್ನೆಯಲ್ಲಿ ಈಗಾಗಲೇ ಸರಾಸರಿ ಏನು ಅಂತ ಕೊಟ್ಟಿದ್ದಾರೆ, ಮಧ್ಯಾಂಕ ಏನು ಅಂತ ಕೊಟ್ಟಿದ್ದಾರೆ. ಆ ಬೆಲೆಗಳನ್ನ ಆ ಸ್ಥಾನದಲ್ಲಿ ಅದನ್ನು ಆದೇಶ ಮಾಡಿ ಲೆಕ್ಕ ಬಿಡಿಸಿ ಉತ್ತರ ಸಿಕ್ಬಿಡುತ್ತೆ. ನೋಡೋಣ, ಮಧ್ಯಾಂಕ ಎಷ್ಟು? 38. ಸೊ 3 ಗುಣಿಸು 38 ಮೈನಸ್ 2 ಗುಣಿಸು 40.25. 3ಕ್ಕೆ 38 ಗುಣಿಸಿದ್ರೆ 38 ಯಾಕೆ ಬರ್ದಿದ್ದು? ಮಧ್ಯಾಂಕದ ಬೆಲೆ 38 ಬರ್ಕೊಂಡ್ವಿ, ಸರಾಸರಿಯ ಬೆಲೆ 40.25 ಬರ್ಕೊಂಡ್ವಿ. ಈಗ 3ನ್ನ 38 ಜೊತೆಗೆ ಗುಣಿಸಿ 114 ಬಂತು, 2 40.25 ಜೊತೆ ಗುಣಿಸಿ ಉತ್ತರ 80.5 ಬಂತು. ಇವೆರಡನ್ನು ಕಳಿರಿ, ಉತ್ತರ ದೊರೀತಾ ಇದೆ ಬಹುಲಕ ನಮಗೆ 33.5. ಹಾಗಾದ್ರೆ ಬಹುಲಕ ಎಷ್ಟು? ಬಹುಲಕ 33.5. ತಿಳಿತಲ್ಲ? ವೆರಿ ಸಿಂಪಲ್, ಈಸಿ ಆಗಿರುವಂಥ ಲೆಕ್ಕ ಇದು. ಸಾಮಾನ್ಯ 1 ಅಂಕಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳಬಹುದು. ಮಕ್ಕಳೇ, ಈ ಹಿಂದಿನ ವಿಭಾಗದಲ್ಲಿ ನಾವು ಮಧ್ಯಾಂಕ, ರೂಢಿ ಬೆಲೆ ಹಾಗೆ ಸರಾಸರಿಯನ್ನು ಕಂಡುಹಿಡಿಯೋಕೆ ಒಂದೊಂದು ಉದಾಹರಣೆಗಳನ್ನು ನೋಡ್ತಾ ಬಂದಿದ್ವಿ. ಈಗ ಮುಂದೆ ಇದೇ ವಿಭಾಗದಲ್ಲಿ ಇನ್ನು ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಈಗ ನಾವು ಗಮನಿಸೋಣ. ಯಾಕೆಂದರೆ ನಾನು ನಿಮಗೆ ಹೇಳಿದ್ದೆ, ಮಧ್ಯಾಂಕವನ್ನು ಲೆಕ್ಕ ಹಾಕುವಾಗ ಮತ್ತು ಬಹುಲಕ ಆಗಿರ್ಬೋದು, ಓಜಿಗಳ ಲೆಕ್ಕ ಹಾಕಬೇಕಾದ್ರೆ ವರ್ಗಾಂತರಗಳನ್ನು ವಿಮುಕ್ತ ವಿಧಾನದಲ್ಲಿ ಕೊಟ್ಟಿದ್ರೆ ಮಾತ್ರ ನಾವು ನೇರವಾಗಿ ಮಾಡ್ಬೋದಾಗತ್ತೆ. ಅಕಸ್ಮಾತ್ ಅವರು ಹಾಗೆ ಕೊಡದೆ ಹೋದ ಪಕ್ಷದಲ್ಲಿ, ಅದು ವಿಮುಕ್ತ ವಿಧಾನದಲ್ಲಿಲ್ಲದೆ ಸಂವೃತ್ತ ವಿಧಾನದಲ್ಲಿದ್ದರೆ, ಅಂದರೆ ಕೆಳಮಿತಿ ಮತ್ತು ಮೇಲ್ಮಿತಿ ನಡುವೆ ಒಂದು ವ್ಯತ್ಯಾಸ ಇದ್ದರೆ, ಅಂದರೆ ನಿರಂತರವಾಗಿಲ್ಲದೆ ಹೋದರೆ ಆಗ ಲೆಕ್ಕಗಳನ್ನ ಬಿಡಿಸೋದು ಹೇಗೆ ಅದು ಕೂಡ ನಮ್ಗೆ ಗೊತ್ತಿರಬೇಕಾಗತ್ತೆ ಮಕ್ಕಳೇ. ಅದಕ್ಕಾಗಿ ಈಗ ಆ ಥರದೊಂದು ಲೆಕ್ಕವನ್ನು ನಾವು ಬಿಡಿಸೋಕ್ಕೆ ಪ್ರಯತ್ನ ಮಾಡೋಣ. ಸೊ ಪ್ರಶ್ನೆ ಹೀಗಿದೆ, ಈ ಕೆಳಗಿನ ದತ್ತಾಂಶಕ್ಕೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ವರ್ಗಾಂತರಗಳು ಹೇಗಿದೆ ಪಟ್ಟಿ ಮಾಡಿ ನೋಡೋಣ. ವರ್ಗಾಂತರಗಳು ಹೀಗಿದೆ, ಗಮನಿಸಿ ಮಕ್ಕಳೇ. ಇಲ್ಲಿ ಹಿಂದಿನ ಪ್ರಶ್ನೆಯಲ್ಲಿ 10ರಿಂದ 20 ಇತ್ತು, ಹಾಗೆ 20ರಿಂದ 30 ಹೀಗಿತ್ತು ವರ್ಗಾಂತರ. ಅಂದರೆ ಹಿಂದಿನ ವರ್ಗಾಂತರದ ಮೇಲ್ಮಿತಿ ಮತ್ತು ಮುಂದಿನ ವರ್ಗಾಂತರದ ಕೆಳಮಿತಿ ಎರಡು ಸೇಮ್ ಇರ್ತಿತ್ತು. ಇಲ್ಲಿ ನೀವು ಗಮನಿಸಿದ್ರೆ 10ರಿಂದ 19 ಇದೆ, ಅಂದರೆ ಮೊದಲನೇ ವರ್ಗಾಂತರದ ಮೇಲ್ಮಿತಿ 19 ಆಯಿತು, ಅದರ ಮುಂದಿನ ವರ್ಗಾಂತರದ ಕೆಳಮಿತಿ 20ರಿಂದ ಪ್ರಾರಂಭ ಆಗ್ತಿದೆ. ಹಾಗಾದರೆ ಇದರ ಕೆಳಮಿತಿ ಮತ್ತು ಮೇಲ್ಮಿತಿ ನಡುವೆ ಒಂದಷ್ಟು ಗ್ಯಾಪ್ ಇದೆ. ಈ ಗ್ಯಾಪನ್ನು ನಾವು ಸರಿಪಡಿಸಬೇಕಾಗತ್ತೆ. ಹಾಗೆ ಇಲ್ಲದೆ ಹೋದ ಪಕ್ಷದಲ್ಲಿ, ಅಂದರೆ ನಿರಂತರವಾಗಿ ಇಲ್ಲದೆ ಹೋದ ಪಕ್ಷದಲ್ಲಿ ನಾವು ಮೊದಲದನ್ನು ಸರಿ ಮಾಡಬೇಕಾಗುತ್ತೆ. ಇಲ್ಲಿ ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. 10ರಿಂದ 19 ಆಯಿತು, 20ಕ್ಕೆ ಪ್ರಾರಂಭ ಆಗ್ತಿದೆ. ಸೊ 19 ಮತ್ತು 20 ನಡುವೆ ಒಂದು ಸಣ್ಣ ಗ್ಯಾಪ್ ಉಳಿತು. ಹಾಗಾದರೆ ಯಾರಾದರೂ 19.5 ಅಂಕಗಳನ್ನು ಪಡ್ಕೊಂಡಿದ್ರೆ ಅಂಥ ವಿದ್ಯಾರ್ಥಿಗಳ ಲೆಕ್ಕ ನಮ್ಗೆ ಸಿಗೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ವರ್ಗಾಂತರಗಳನ್ನು ನಿರಂತರವಾಗಿ ಬರೀಬೇಕು. ಸೊ ಹಂಗಿಲ್ಲದ ಪಕ್ಷದಲ್ಲಿ ಮೊದಲದನ್ನು ನಿರಂತರವಾಗಿ ಬರ್ಕೊಳ್ಬೇಕಾಗತ್ತೆ ಮಕ್ಕಳ. ಹೇಗೆ ಬರೆಯೋದು, ಈ ಲೆಕ್ಕ ಬಿಡಿಸೋದು ಹೇಗೆ ಹಾಗಾದರೆ ಅನ್ನೋದನ್ನು ಈಗ ನೋಡ್ತಾ ಹೋಗ್ತೀವಿ. ಮೊದಲಿಗೆ ವರ್ಗಾಂತರಗಳನ್ನ ಸರಿಯಾಗಿ ಬರ್ಕೋಬೇಕಾಗುತ್ತೆ. ಪರಿಹಾರದ ಮೊದಲನೇ ಹಂತ ಏನಪ್ಪ ಅಂತ ಹೇಳಿದ್ರೆ ವರ್ಗಾಂತರಗಳನ್ನ ಸರಿ ಮಾಡಿ ಬರೆಯುವಂಥದ್ದು. ಹೇಗೆ ಬರಿತೀವಿ ಅದು ನೋಡೋಣ. ಗಮನಿಸಿ ಮಕ್ಕಳೇ, ನಾನು ಆಗಲೇ ಹೇಳ್ದಂಗೆ ಇದರ ಮೇಲ್ಮಿತಿಯಲ್ಲಿ ಗಮನಿಸಿದ್ರೆ 19 ಇದೆ, ಪಕ್ಕದರ ಕೆಳಮಿತಿ 20 ಇದೆ. ಹಾಗಾದರೆ ವ್ಯತ್ಯಾಸ ಎಷ್ಟಾಯಿತು? 1 ಆಯಿತು. ಇದನ್ನು ಸರಿಪಡಿಸುವ ಅಂಶವನ್ನು ಬಳಸ್ಕೊಂಡು ನಾವು ಈ ವರ್ಗಾಂತರಗಳನ್ನು ಸರಿಪಡಿಸ್ತೇವೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಅಂತ ಕರೀತಾರೆ. ಹೇಗೆ ಬರಿತೀವಿ ಅಲ್ಲಿ ಬರ್ತಾ ಇದೆ, ಗಮನಿಸಿ ಅಲ್ಲಿ ನೋಡಿ. 20 ಮತ್ತು 19 ನಡುವೆ ವ್ಯತ್ಯಾಸ 1 ಇದೆ,
ಸೊ 1ನ್ನು 2ರಿಂದ ಭಾಗಿಸಿ 0.5 ಬಂತು. ಸೊ ನಾವೀಗ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ 10ರಿಂದ 19ರ ಕೆಳಮಿತಿ ಏನಿದೆ 10 ಅಂತ, ಅದರಿಂದ 0.5 ಕಳಿಬೇಕು, 19ಕ್ಕೆ 0.5 ಸೇರಿಸಬೇಕು. ಹಾಗಾದರೆ 10ಕ್ಕೆ 0.5 ಕಳೆದ್ರೆ 9.5 ಆಯಿತು, 19ಕ್ಕೆ 0.5 ಸೇರಿಸಿದ್ರೆ 19.5 ಆಯಿತು. ಹಾಗೆ ಮುಂದಿನ ವರ್ಗಾಂತರ ಗಮನಿಸಿ, 20ರಲ್ಲಿ 0.5 ಕಳೆದ್ರೆ 19.5 ಬಂತು. ಹಾಗೆ ಮುಂದಿನ 29ಕ್ಕೆ ನಾನು 0.5 ಸೇರಿಸಿದ್ರೆ 29.5 ಆಯಿತು. ಈಗ ನೀವು ಗಮನಿಸಿದ್ರೆ ಇಲ್ಲಿ 19.5 ಮೇಲ್ಮಿತಿ, ಇಲ್ಲಿ ಕೆಳಮಿತಿ 19.5 ಆಯಿತು. ಹಾಗಾದರೆ ನಮಗೆ ನಿರಂತರವಾಗಿ ಈಗ ವರ್ಗಾಂತರಗಳು ದೊರೆತು ಮಕ್ಕಳ. ಸೊ ಇದನ್ನು ಬಳಸ್ಕೊಂಡು ಮೊದಲು ನಾವೀಗ ವರ್ಗಾಂತರಗಳನ್ನ ಮತ್ತು ಆವೃತ್ತಿನ ಪಟ್ಟಿ ಮಾಡೋಣ. ನೋಡಿ ಗಮನಿಸಿ, ಇಲ್ಲಿ 9.5 ಹಾಗೆ 10.5 ಇದೆ, ಮುಂದೆ 19.5ರಿಂದ 29.5 ಗಮನಿಸ್ತಾ ಇದ್ದೀರಾ. ಹಾಗೆ 29.5ರಿಂದ 39.5, 39.5ರಿಂದ 49.5, ಅಂದರೆ ವರ್ಗಾಂತರಗಳೀಗ ನಿರಂತರವಾಗಿ ಬರ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲ ವರ್ಗಾಂತರಗಳನ್ನು ಪಟ್ಟಿ ಮಾಡಿದ್ದೀವಿ, ಹೌದಲ್ವಾ? ಅದೇ ರೀತಿ ಆವೃತ್ತಿ ಪಟ್ಟಿ ಅವ್ರೇನು ಕೊಟ್ಟಿದ್ದನ್ನು ಬರ್ಕೊಂಡಿದ್ದೀವಿ. ಇನ್ನು ಮುಂದೆ ಮಧ್ಯಾಂಕವನ್ನು ಬಿಡಿಸೋದು ಬಹಳ ಸುಲಭ, ಯಾಕೆಂದರೆ ನಾವು ಮುಂಚೆ ಯಾವ ವಿಧಾನದಲ್ಲಿ ಮಾಡಿದ್ವೋ ಅದೇ ವಿಧಾನದಲ್ಲಿ ಮಾಡ್ತೇವೆ. ವ್ಯತ್ಯಾಸ ಒಂದೇ, ಅಲ್ಲಿ ವರ್ಗಾಂತರಗಳು ಮುಂಚೆ ವಿಮುಕ್ತ ವಿಧಾನದಲ್ಲಿತ್ತು, ಇಲ್ಲಿ ಸಮೃದ್ಧ ವಿಧಾನದಲ್ಲಿತ್ತು. ಅದು ಮೊದಲು ಸರಿ ಮಾಡ್ಕೊಂಡಿದ್ವಿ, ನಮಗೆ ಹೇಗೆ ಬೇಕೋ ಹಾಗೆ ಬರ್ಕೊಂಡಿದ್ವಿ. ಅಂದರೆ ಯಾವಾಗ ನಿರಂತರವಾಗಿರಬೇಕಾಯಿತು ವರ್ಗಾಂತರದ ಪಟ್ಟಿ, ಹಾಗೆ ಮೊದಲು ಅದನ್ನು ಬರ್ಕೊಳ್ಬೇಕಾಗತ್ತೆ ಮಕ್ಕಳು. ಈಗ ಮುಂದೆ ಏನು ಮಾಡಬೇಕು? ಸಂಚಿತ ಆವೃತ್ತಿ ಬರೀಬೇಕು. ಸಂಚಿತ ಆವೃತ್ತಿ ಬರೆಯೋದು ಈಗಾಗಲೇ ಪರಿಚಯ ಇದೆ ನಿಮಗೆ. ಮೊದಲನೇ ಸಾಲು ಹಾಗೆ ಬರಿತೀವಿ. ಸೊ 5ಕ್ಕೆ 7 ಸೇರಿಸಿ 12 ಬರುತ್ತೆ, ಅದನ್ನು ಬರಿತೀವಿ ಅಡ್ಡ ಸಾಲಿನಲ್ಲಿ. 12ಕ್ಕೆ 10 ಸೇರಿಸಿ 22 ಬಂತು, 22ಕ್ಕೆ 4 ಸೇರಿಸಿ 26 ಆಯಿತು. 26 ಬರೆದ್ರಿ, 26ಕ್ಕೆ 8 ಸೇರಿಸಿ 34 ಆಯಿತು, 34ಕ್ಕೆ 6 ಸೇರಿಸಿ 40 ಆಯಿತು. ಸೊ ಹಾಗಾದರೆ ಇಲ್ಲಿ 40 ಬರ್ತಾಯಿದೆ ಅಂತ ಹೇಳಿದ್ರೆ ಒಟ್ಟು ಪ್ರಾಥಮಿಕ ಸಂಖ್ಯೆ ಕೂಡ 40 ಇದನ್ನು ಗಮನಿಸ್ತಾ ಇದ್ದೀರಾ, 2 ಸಮ ಇದೆ. ಈಗ ನಂತರ ಏನು ಮಾಡಬೇಕು? ಮಧ್ಯಾಂಕದ ವರ್ಗಾಂತರವನ್ನು ನಾವು ಕಂಡುಹಿಡಿಯಬೇಕಾಗತ್ತೆ. ಮಧ್ಯಾಂಕದ ವರ್ಗಾಂತರ ಹೇಗೆ ಲೆಕ್ಕ ಹಾಕ್ತೀವಿ? n/2ನೇ ಪ್ರಾಪ್ತಾಂಕ ಇರುವಂಥ ವರ್ಗಾಂತರವನ್ನು ನಾವು ಗಮನಿಸ್ಕೋಬೇಕಾಗತ್ತೆ. ಇಲ್ಲಿ n ಅಂದರೆ 40 ಆಯಿತು, 40ನ್ನು 2ರಿಂದ ಭಾಗಿಸಿದ್ರೆ 20. ಸೊ ಹಾಗಾದರೆ 20ನೇ ಪ್ರಾಪ್ತಾಂಕ ಇರುವಂತಹ ವರ್ಗಾಂತರ ಯಾವುದು ಅಂತ ನೋಡಬೇಕು. ನೀವು ಇಲ್ಲಿ ಗಮನಿಸ್ತಾ ಹೋದರೆ 5, 12 ಅಂದರೆ 12ನೇ ಪ್ರಾಪ್ತಾಂಕ ತನಕ ಇಲ್ಲಿದೆ, ಮುಂದಿನ ಪ್ರಾಪ್ತಾಂಕ 22 ಅಂದಿದೆ ಇಲ್ಲಿ, ಹೌದಲ್ವಾ? ಸೊ 22ನೇ ಪ್ರಾಪ್ತಾಂಕ ಈ ಭಾಗದಲ್ಲಿದೆ ಅಂತ ಹೇಳಿದ್ರೆ 20ನೇ ಪ್ರಾಪ್ತಾಂಕನೂ ಕೂಡ ಇಲ್ಲೇ ಇರುತ್ತೆ. ಸೊ ಹಾಗಾದರೆ ಈ ಒಂದು ವರ್ಗಾಂತರ ನಮಗೆ ಈಗ ಬೇಕಾಗತ್ತೆ. ಸೊ ಆ ವರ್ಗಾಂತರನ ಮಾರ್ಕ್ ಮಾಡ್ಕೊಳ್ಳೋಣ. ಅದು ನಮ್ಮ ಮಧ್ಯಾಂಕ ಇರುವಂಥ ವರ್ಗಾಂತರ ಆಗಿರುತ್ತೆ ಮಕ್ಕಳ. ಸೊ ಅದನ್ನು ಮಾರ್ಕ್ ಮಾಡಿಕೊಂಡ್ರೆ ಮಧ್ಯಾಂಕದ ವರ್ಗಾಂತರ ಯಾವುದಾಯಿತು? 29ವರೆಯಿಂದ 39ವರೆ ಅಂತ ಆಯಿತು. ನೋಡಿ, ಅದನ್ನು ಮಾರ್ಕ್ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಕೆಳಮಿತಿ ಎಷ್ಟಾಯಿತು? ಕೆಳಮಿತಿ 29.5 ಆಯಿತು. ಸೊ ಮೇಲ್ಮಿತಿ 39.5 ಆಯಿತು. ನಮ್ಗೆ ಇಲ್ಲಿ ಬೇಕಾಗೋದು ಕೆಳಮಿತಿ ಮಾತ್ರ. ಸೂತ್ರವನ್ನು ನೋಡೋಣ, ಏನೆಲ್ಲ ಬೇಕಾಗುತ್ತಾ ಅಂಶಗಳನ್ನು ಒಂದ್ಸಲ ಗಮನಿಸ್ಕೊಂಡು ನಂತರ ಬೆಲೆಗಳನ್ನು ಆದೇಶ ಮಾಡೋಣ. ಓಕೆ, ಸೂತ್ರ ನಮ್ಗೆ ಗೊತ್ತಿದೆ. ಮಧ್ಯಾಂಕ ಇಸ್ ಈಕ್ವಲ್ ಟು L ಪ್ಲಸ್ n/2 ಮೈನಸ್ FC ಡಿವೈಡೆಡ್ ಬೈ FM ಇಂಟು H ಅಂತೇಳಿ. ಈಗ L ಬೆಲೆ ಗೊತ್ತಿದೆಯಾ ನಮಗೆ? L ಅಂದರೆ ಕೆಳಮಿತಿ 29.5 ಗಮನಿಸ್ತಿದ್ದೀರಲ್ವಾ? n/2 ಅಂತ ಹೇಳಿದ್ರೆ ಗೊತ್ತು ನಮಗೆ 20 ಅಂತ ಹೇಳಿ, ಅದನ್ನು ಬರ್ಕೊಳ್ತೇವೆ. FC ಅಂದರೆ ನಾವು ಯಾವ ಮಧ್ಯಾಂಕದ ವರ್ಗಾಂತರವನ್ನು ಗುರುತು ಮಾಡಿದೆವೋ ಅದರ ಹಿಂದಿನ ವರ್ಗಾಂತ ಸಂಚಿತ ಆವೃತ್ತಿಯನ್ನು ಬರ್ಕೊಳ್ಬೇಕಾಗತ್ತೆ. ಇಲ್ಲಿ 12 ಅನ್ನುವಂಥದ್ದು ಮಧ್ಯಾಂಕದ ವರ್ಗಾಂತರ ಹಿಂದೆ ಇರುವಂಥ ಸಂಚಿತ ಆವೃತ್ತಿ ಆಗಿದೆ, ಅದು FC ಆಗಿರುತ್ತೆ. FM ಅನ್ನೋದು ಮಧ್ಯಾಂಕದ ವರ್ಗಾಂತರ ಯಾವುದಿದೆಯೋ ಅದರ ಆವೃತ್ತಿಯೇ ಆಗಿರುತ್ತೆ, ಹಾಗಾದರೆ ಅದು 10 ಆಗಿದೆ. H ಅಂತ ಹೇಳಿದ್ರೆ ಇವೆರಡು ನಡುವಿನ ವ್ಯಾಪ್ತಿಯನ್ನು ಹೇಳ್ತದೆ, ವರ್ಗಾಂತರದ ಗಾತ್ರ. ಸೊ 39ವರೆಯಲ್ಲಿ 29ವರೆನ ಕಳೆದ್ರೆ ಸಿಗೋದು ನನಗೆ 10, ಹಾಗಾದರೆ ವರ್ಗಾಂತರದ ಗಾತ್ರ 10 ಆಯಿತು ಮಕ್ಕಳ. ಈಗ ಬೆಲೆಗಳನ್ನು ಆದೇಶ ಮಾಡೋಣ. L ಅಂದರೆ 29.5, n/2 ಅಂದರೆ 20, FC ಅಂದರೆ 12, FM ಅಂತ ಹೇಳಿದ್ರೆ 10, H ಅಂತ ಹೇಳಿದ್ರೆ 10. ಸೊ ಈಗ 10 ಕ್ಯಾನ್ಸಲ್ ಮಾಡ್ಬೋದಲ್ಲ? ಸೊ ಕ್ಯಾನ್ಸಲ್ ಮಾಡೋಣ. ಏನು ಉಳಿತು ನನಗೀಗ? 29ವರೆ ಮತ್ತು 20ರಲ್ಲಿ 12 ಕಳೆದ್ರೆ 8 ಬಂತು. ಎರಡನ್ನು ಕೂಡಿ ಉತ್ತರ ಸಿಗ್ತಿದೆ ನಮಗೆ, ಮಧ್ಯಾಂಕದ ಉತ್ತರ ಸಿಗುತ್ತೆ, ಅದು 37ವರೆ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ. ಹಾಗಾದರೆ ಈ ಒಂದು ದತ್ತಾಂಶದ ಮಧ್ಯಾಂಕ 37ವರೆ ಆಗಿದೆ ಅನ್ನೋದನ್ನು ನೋಡ್ಬೋದು ಮಕ್ಕಳ. ತಿಳಿತಲ್ಲ? ವಿಮುಕ್ತ ವಿಧಾನದಲ್ಲಿ ಕೊಡದೆ ಹೋಗಿದ್ದರೆ ಮೊದಲು ವರ್ಗಾಂತರಗಳನ್ನ ಹೇಗೆ ಬರ್ಕೊಳ್ಬೇಕು, ವರ್ಗಾಂತರ ಬರ್ಕೊಂಡು ನಂತರ ಹೇಗೆ ಲೆಕ್ಕ ಬಿಡಿಸಬೇಕು ಅನ್ನೋದನ್ನು ಈಗ ಗಮನಿಸ್ತೀವಿ. ಇನ್ನೊಂದು ಇದರಲ್ಲಿ ಬರುವಂಥ ಪ್ರಶ್ನೆಯನ್ನು ನಾವೀಗ ಗಮನಿಸೋಣ. ಇನ್ನೊಂದು ರೀತಿಯ ಪ್ರಶ್ನೆ ಇದರಲ್ಲಿ ನಮ್ಗೆ ಸಿಗೋದು ಅಂತ ಹೇಳಿದ್ರೆ, ಸರಾಸರಿಯನ್ನು ಕೊಟ್ಟು ಆಯಿತಾ ಯಾವುದೋ ಒಂದು ಬಿಟ್ಟು ಹೋದಂಥ ಆವೃತ್ತಿಯನ್ನು ಕಂಡುಹಿಡಲಿಕ್ಕೆ ಕೇಳಬಹುದು ಮಕ್ಕಳ. ಅಂದರೆ ದತ್ತಾಂಶ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಆವೃತ್ತಿ ಬಿಟ್ಟು ಹೋಗಿದೆ, ಆದರೆ ನಮಗದು ಸರಾಸರಿ ಗೊತ್ತಿದೆ. ಸೊ ಆ ಥರದ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭ ಇರುತ್ತೆ. ಅಂಥ ಒಂದು ಪ್ರಶ್ನೆಯನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ನೋಡೋಣ, ದತ್ತಾಂಶ ಹೀಗಿದೆ.
ಸೊ ಇಲ್ಲಿ ವರ್ಗಾಂತರಗಳನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲ ವರ್ಗಾಂತರಗಳು ಪರಿಚಯ ಇದೆ. ಈಗ ಆವೃತ್ತಿ ಪರಿಚಯ ಇದೆ. ನೀವೆಲ್ಲಿ ಗಮನಿಸ್ಬೋದು, ಒಂದು ಆವೃತ್ತಿ ಬೆಲೆ ಅಲ್ಲಿ ಸಿಕ್ಕಿಲ್ಲ ನಮಗೆ, ಅಲ್ಲಿ ಎಫ್ ಅಂತ ಗುರುತಿಸಿದ್ದಾರೆ. ಸೊ ಆ ಎಫ್ ಅನ್ನುವಂಥ ಬೆಲೆ ಎಷ್ಟು ಅನ್ನೋದನ್ನು ನಾವೀಗ ಲೆಕ್ಕ ಹಾಕಬೇಕಾಗತ್ತೆ. ಸೊ ಮಾಡೋ ವಿಧಾನ ಎಕ್ಸಾಕ್ಟ್ಲಿ ದ ಸೇಮ್. ನಾವು ಮುಂಚೆ ಹೇಗೆ ಸರಾಸರಿನ ಕಂಡುಹಿಡಿದೀವೋ ಅದೇ ರೂಪದಲ್ಲಿ ಮಾಡ್ತೇವೆ, ಹೌದಲ್ಲ. ಸೊ ಮೊದಲು ಆ್ಯಸ್ ಆಫ್ ನೌ ನಮ್ಗೆ ಗೊತ್ತಿದೆ ವರ್ಗಾಂತರ ಮತ್ತು ಆವೃತ್ತಿ ಪಟ್ಟಿಯನ್ನು ಬರ್ಕೊಳ್ಬೇಕು. ಇದು ಸರಾಸರಿ ಲೆಕ್ಕ ಹಾಕಬೇಕಾದ್ರೆ ನಮಗೆ ಮಧ್ಯ ಬೆಲೆ ಬೇಕಾಗುತ್ತೆ. ಸೊ ಮಧ್ಯ ಬೆಲೆಯ ಪಟ್ಟಿ ಬರೀಬೇಕು. ಆನಂತರ ನಿಮ್ಗೆ ಗೊತ್ತಿರೋ ಹಾಗೆ ಎಫ್ ಮತ್ತು ಎಕ್ಸನ್ನು ಗುಣಿಸ್ಬೇಕು. ಶುರು ಮಾಡೋಣಲ್ಲ, ಹೇಗೆ ಮಾಡಬೇಕು ಗೊತ್ತಿದೆ. ಆ ಪಟ್ಟಿಯನ್ನು ಬರ್ಕೊಳ್ಳೋಣ, ಶುರು ಮಾಡೋಣ. ಈಗ ಗಮನಿಸಿ, ಮೊದಲಿಗೆ ಪಟ್ಟಿಯನ್ನು ಬರ್ಕೊಳ್ತಾ ಇದ್ದೀವಿ. ಪಟ್ಟಿಯಲ್ಲಿ ವರ್ಗಾಂತರ ಬರೆದಿದೆ, ಆವೃತ್ತಿಯನ್ನು ಬರ್ಕೊಂಡಾಗಿದೆ. ಅಲ್ಲಿ ಒಂದು ಬಿಟ್ಟು ಹೋದ ಆವೃತ್ತಿ ಇದೆ. ಇದನ್ನು ಲೆಕ್ಕ ಹಾಕೋದು ಹೇಗಾದರೆ, ಮೊದಲು ಆವೃತ್ತಿಯ ಮೊತ್ತವನ್ನು ಲೆಕ್ಕ ಹಾಕಬೇಕು. ಯಾಕಂದರೆ ಪ್ರಾಪ್ತಾಂಕಗಳ ಮೊತ್ತ ಗೊತ್ತಿರಬೇಕಲ್ಲ ನಮಗೆ. ಪ್ರಾಪ್ತಾಂಕಗಳ ಮೊತ್ತ ನೋಡೋಣ. ಏನು ಮಾಡಬೇಕು ಗೊತ್ತಿದೆ, 5 + 7 + 10 + f + 8 + 6 ಇದಿಷ್ಟನ್ನು ಕೂಡಬೇಕಾಗುತ್ತೆ ಮಕ್ಕಳ. ಇಲ್ಲಿ ಎಫ್ ಇದೆಯಲ್ಲ, ಇದೊಂದು ಚರಾಕ್ಷರ ಆಯಿತು. ಹಾಗಾಗಿ ಉಳಿದ ಸ್ಥಿರಾಂಕಗಳನ್ನೆಲ್ಲ ಕೂಡ್ಕೊಳ್ಳೋಣ. ಎಫ್ನ ಹಾಗೆ ಸೇರಿಸಿ ಬರೆಯೋಣ. ನಮಗೆ ಉತ್ತರ ಏನು ಸಿಗುತ್ತೆ, ಇವೆಲ್ಲವನ್ನ ಕೂಡಿದ್ರೆ ಹೀಗೆ ಸಿಗ್ತಿದೆ ನನಗೆ 36 + ಎಫ್ ಆಯಿತು. ಈ 36 + ಎಫ್ ಏನನ್ನು ಗುರುತಿಸುತ್ತೆ ಅಂತ ಹೇಳಿದ್ರೆ, ಇದು ಪ್ರಾಪ್ತಾಂಕಗಳ ಒಟ್ಟು ಮೊತ್ತವನ್ನು ಸೂಚಿಸ್ತಾ ಇದೆ. ಅಂದರೆ n = 36 + ಎಫ್ ಆಯಿತು. ಈಗ ಮಧ್ಯ ಬೆಲೆ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿದೆ, ಮಧ್ಯ ಬೆಲೆಯನ್ನು ಲೆಕ್ಕ ಹಾಕೋದು ಬರುತ್ತೆ ನಿಮಗೆ. ಬರ್ಕೊಳ್ಳೋಣ ಮಧ್ಯ ಬೆಲೆಯನ್ನು. ಎಕ್ಸ್ ಬರಿತಾ ಇದ್ದೀವಿ, ರೈಟ್. ಎಕ್ಸ್ ಬರೀಲಿಕ್ಕೆ ಸೂತ್ರ ಮಧ್ಯ ಬೆಲೆ = ಕೆಳಮಿತಿ + ಮೇಲ್ಮಿತಿ ಭಾಗಿಸು 2. ಈಗ ಮೊದಲನೇ ವರ್ಗಾಂತರಕ್ಕೆ 10 + 20 ಭಾಗಿಸು 2 ಮಾಡಿದಾಗ ನನಗೆ 15 ಸಿಕ್ತು. 15ಅನ್ನು ಮೊದಲನೇ ಅಡ್ಡ ಸಾಲಿನಲ್ಲಿ ಬರ್ಕೊಳ್ತಾ ಇದ್ದೀವಿ. ನಂತರ ಅದೇ ರೀತಿಯಲ್ಲಿ ಉಳಿದ ಎಕ್ಸ್ ಬೆಲೆಗಳನ್ನು ಕೂಡ ಕಂಡುಹಿಡಿಯಬೇಕಾಗತ್ತೆ. 20 ರಿಂದ 30 ಆವೃತ್ತಿಗೆ ನೋಡುವಾಗ 20 ಮತ್ತು 30ರ ವರ್ಗಾಂತರದ ಮಿತಿಯಲ್ಲಿ ನಂಗೆ ಸಿಗ್ತಿರುವಂಥ ಮಧ್ಯ ಬೆಲೆ ಎಷ್ಟಾಗ್ತಿದೆ, 25. ಹಾಗೆ ಮುಂದಿನಲ್ಲಿ 30 + 40 ಭಾಗಿಸು 2 ಮಾಡಿದಾಗ ನಂಗೆ ಸಿಗ್ತಿರುವಂಥ ಮಧ್ಯ ಬೆಲೆ 35, ಹೌದಲ್ಲ. ಇದನ್ನು ನಾವೀಗಾಗಲೇ ಸರಾಸರಿ ಲೆಕ್ಕ ಹಾಕುವಾಗ ಮಾಡಿದ್ದೇವೆ. ನಿಮಗೀಗ ಪರಿಚಯ ಇದೆ ಅಂತ ಅನಿಸುತ್ತೆ. ಎಲ್ಲ ಮಧ್ಯ ಬೆಲೆಗಳನ್ನು ಬರಿತಾ ಹೋಗೋಣ, ಆಯ್ತಲ್ಲ. 55 ಬಂತು. ಈಗ ಮುಂದೆ 60 + 70 ಕೂಡಿ 2ರಿಂದ ಭಾಗಿಸಿದಾಗ ಸಿಗ್ತಿದೆ 65. ಈಗ ಎಲ್ಲ ಮಧ್ಯ ಬೆಲೆಗಳನ್ನ ಪಟ್ಟಿ ಮಾಡಿ ಆಯಿತು. ನಂತರ ಏನು ಮಾಡಬೇಕಿದೆ, ಎಫ್ ಮತ್ತು ಎಕ್ಸನ್ನು ಗುಣಿಸಬೇಕಿದೆ. ನೋಡೋಣ, ಎಫ್ ಮತ್ತು ಎಕ್ಸ್ ಗುಣಿಸೋಣ. ಎಫ್ ಮತ್ತು ಎಕ್ಸ್ ಗುಣಿಸೋದು ಅಂತ ಹೇಳಿದ್ರೆ 5 ಮತ್ತು 15 ಗುಣಿಸಬೇಕು. ಗುಣಿಸಿ ಉತ್ತರವನ್ನು ಎಫ್ ಎಕ್ಸ್ ಅಡ್ಡ ಸಾಲಿನಲ್ಲಿ ಬರೀಬೇಕು. ಶುರು ಮಾಡೋಣಲ್ಲ. ಸೊ 5 × 15 ಮಾಡಿದಾಗ 75 ಬಂತು. 7 ಮತ್ತು 25 ಗುಣಿಸಿದಾಗ 175 ಬಂತು. 10 35 ಗುಣಿಸಿದಾಗ 350 ಆಯಿತು. ಎಫ್ ಮತ್ತು 45 ಗುಣಿಸಿದಾಗ 45 ಎಫ್ ಅಂತ ಬರೀಬೇಕಾಗತ್ತೆ. 8 ಮತ್ತು 55 ಗುಣಿಸಿದಾಗ 440 ಬಂತು. 6 ಮತ್ತು 65 ಗುಣಿಸಿದಾಗ 390 ಬಂದಿದೆ. ಸೊ ಇವಾಗ ನಾವೇನು ಮಾಡಬೇಕು, ಈ ಎಫ್ ಎಕ್ಸ್ ಕಾಲಮ್ಲಿರುವಂಥ ಎಲ್ಲ ಬೆಲೆಗಳನ್ನು ಕೂಡಬೇಕಾಗತ್ತೆ ಮಕ್ಕಳ. ಇಲ್ಲಿ ಒಂದು ಮಾತ್ರ ಚರಾಕ್ಷರ ಇದೆ, ಹಾಗಾಗಿ ಅದೊಂದನ್ನು ಹೊರತುಪಡಿಸಿ ಮೊದಲು ಸ್ಥಿರಾಂಕಗಳನ್ನೆಲ್ಲ ಕೂಡ್ಕೊಳ್ಳಿ. ಅದಕ್ಕೆ 45 ಎಫ್ ಅನ್ನು ಸೇರಿಸೋಣ. ಹೀಗೆ ಬರಿತೀವಿ, 75 + 175 + 350 + 45 ಎಫ್ + 440 + 390 ಕೂಡಿದಾಗ ನನಗೇನು ಉತ್ತರ ದೊರೀತಾ ಇದೆ ಅಂತ ಹೇಳಿದ್ರೆ 1430 + 45 ಎಫ್ ಬರ್ತಾ ಇದೆ. ಇದೇನು ಸೂಚಿಸುತ್ತೆ, ಇದು ಸಮ್ಮೇಷನ್ ಎಫ್ ಎಕ್ಸ್ ಅಥವಾ ಸಿಗ್ಮಾ ಎಫ್ ಎಕ್ಸ್ ಅನ್ನು ತೋರಿಸ್ತಾ ಇದೆ. ಈಗ ಗಮನಿಸಿ, ನಮ್ಮ ಸೂತ್ರವನ್ನು ಬರ್ಕೊಳ್ಳೋಣ. ಸರಾಸರಿ = ಸಮ್ಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಥವಾ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಅಂತ ಬರ್ಕೊಳ್ತಾ ಇದ್ದೀವಿ. ಸರಾಸರಿ ಬೆಲೆ ಗೊತ್ತಿದೆ ಅಲ್ಲ ಮಕ್ಕಳ. ಸರಾಸರಿ ಬೆಲೆ ಇಲ್ಲಿ ಕೊಟ್ಟಿದ್ದಾರೆ, ಗಮನಿಸಿ. ಇಲ್ಲಿ ಸರಾಸರಿಯ ಬೆಲೆ ಅದು 40.25 ಆಗಿದೆ. 40.25 ಸಬ್ಸ್ಟಿಟ್ಯೂಟ್ ಮಾಡಿ, ಆಯಿತಾ. ಸಮ್ಮೇಷನ್ ಎಫ್ ಎಕ್ಸ್ ಬೆಲೆಗೆ ಈ ಬೆಲೆಯನ್ನು ಹಾಕಿದ್ದೇವೆ. ಹಾಗೆ ಎನ್ ಜಾಗದಲ್ಲಿ 36 + ಎಫ್ ಅನ್ನು ಬರ್ಕೊಂಡಿದ್ದೇವೆ. ಈಗ ಏನು ಮಾಡ್ತೀನಿ, ಓರೆ ಗುಣಕಾರ ಮಾಡ್ತಾ ಇದ್ದೀನಿ, ಹೌದಲ್ಲ. ಓರೆ ಗುಣಕಾರವನ್ನು ಮಾಡಿದಾಗ 40.25 ಗುಣಿಸು 36 + ಎಫ್ = 1430 + 45 ಎಫ್ ಬಂತು. ಈಗ 40.25 36ಕ್ಕೆ ಗುಣಿಸಿ, ಹಾಗೆ 40.25 ಎಫ್ಗೂ ಗುಣಿಸಬೇಕಾಗತ್ತೆ. ಗುಣಿಸಿ ಬರೆಯೋಣ. 1449 + 40.25 ಎಫ್ = ಬಲಭಾಗ ಆ್ಯಸ್ ಇಟ್ ಈಸ್ ಹಾಗೆ ಇದೆ. ಈಗೇನು ಮಾಡಬೇಕು, ಸ್ಥಿರಾಂಕಗಳೆಲ್ಲ ಒಂದು ಕಡೆಗೆ, ಚರಾಕ್ಷರಂಥ ಪದಗಳನ್ನು ಒಂದು ಕಡೆಗೆ ಬರ್ಕೊಳ್ಳೋಣ. ಎಫ್ ಎಲ್ಲ ಒಂದು ಕಡೆಗೆ ಸೇರಿಸೋಣ, ಸ್ಥಿರಾಂಕಗಳನ್ನ ಒಂದು ಕಡೆ ಬರ್ಕೊಳ್ಳೋಣ. ಸೊ 45 - 40.25 ಎಫ್ = 1490 - 1430 ಆಯಿತು. ಇವೆರಡನ್ನ ಕಳೀರಿ, ಎಷ್ಟು ಬರ್ತಾ ಇದೆ, ಹೌದು 4.75 ಬಂತು. ಎಫ್ = 19 ಬಂತಿದೆ. ಸೊ ಈಗ ನಾನೇನು ಮಾಡಬೇಕು, ನನಗೆ ಎಫ್ ಬೆಲೆ ಬೇಕಾಗಿದೆ. ಎಫ್ ಬೆಲೆ ಬೇಕು ಅಂತ ಹೇಳಿದ್ರೆ 19ನ್ನು 4.75 ಭಾಗಿಸಿ. ಭಾಗಿಸಿದಾಗ ಎಷ್ಟು ಬಂತು, ನೀವು ಹೇಳ್ತೀರಾ ಸರಿಯಾಗಿದೆ, ಉತ್ತರ 4. ಹಾಗಾದರೆ ಇಲ್ಲಿ ಬಿಟ್ಟು ಹೋದಂಥ ಆವೃತ್ತಿ ಬೆಲೆ 4 ಆಗಿದೆ ಮಕ್ಕಳೇ. ಇಲ್ಲಿವರೆಗೂ ನಾವು ಸರಾಸರಿ
ಮಧ್ಯಾಂಕ ಮತ್ತು ರೂಢಿ ಬೆಲೆಯನ್ನು ಲೆಕ್ಕ ಹಾಕಿದ್ವಿ ಅಲ್ವಾ. ಸೊ ಇದನ್ನು ಲೆಕ್ಕ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ. ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಇಲ್ಲಿ ಬರೋದು ಯಾವುದು ಅಂತ ಹೇಳಿದ್ರೆ ಓಜೀವಿನ ರಚನೆ. ಈಗಾಗಲೇ ನಿಮಗೆ ಓಜೀವಿನ ರಚನೆ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಹೇಳ್ಕೊಟ್ಟಿದ್ದಾರೆ, ಅಭ್ಯಾಸ ಮಾಡಿಸಿದ್ದಾರೆ. ನಿಮಗೆಲ್ಲರೂ ಕೂಡ ಈ ಒಂದು ಭಾಗದಲ್ಲಿ 3 ಅಂಕಗಳನ್ನ ಖಚಿತವಾಗಿ ಪಡ್ಕೊಳ್ಳೋದು ಗೊತ್ತಾಗಿದೆ. ಮತ್ತೊಮ್ಮೆ ಅದನ್ನು ಈಗ ನಾವು ಪುನರ್ಮನನ ಮಾಡ್ಕೊಳ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಓಜೀವನ್ನು ನಾವು 2 ವಿಧಾನದಲ್ಲಿ ರಚಿಸ್ತೀವಿ ಮಕ್ಕಳ. ಒಂದು ನೀವು ಹೇಳ್ತಾರೆ ಸರಿ ಇದೆ, ಒಂದು ಕಡಿಮೆ ವಿಧಾನದ ಓಜೀವ್, ಮತ್ತೊಂದು ಅಧಿಕ ವಿಧಾನದ ಓಜೀವ್. ಸೊ ಮೊದಲಿಗೆ ನಾವು ಇವಾಗ ಕಡಿಮೆ ವಿಧಾನದ ಓಜೀವನ್ನು ರಚಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಂಬರೋಣ. ಸೊ ಪ್ರಶ್ನೆ ಹೀಗಿರುತ್ತೆ ಮಕ್ಕಳ. ಸೊ ಕೆಳಗಿನ ದತ್ತಾಂಶಕ್ಕೆ ಕಡಿಮೆ ವಿಧಾನದ ಓಜೀವನ್ನು ರಚಿಸಿ ಅಂತ ಕೇಳಿರ್ತಾರೆ. ಸೊ ಪ್ರಶ್ನೆಯನ್ನು ಗಮನಿಸಬೇಕಾಗತ್ತೆ ನೀವು. ವರ್ಗಾಂತರಗಳು ನಿರಂತರವಾಗಿದೆಯೋ ಅಥವಾ ನಿರಂತರವಾಗಿಲ್ವೋ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಈ ಪ್ರಶ್ನೆಯಲ್ಲಿ ನೀವು ಗಮನಿಸ್ಬೋದು ವರ್ಗಾಂತರಗಳೆಲ್ಲ ನಿರಂತರವಾಗಿದೆ. ಅಂದರೆ 10ರಿಂದ 20 ಆಯಿತು, ನಂತರ 20ರಿಂದ ಪ್ರಾರಂಭ ಆಗಿ 30 ಕೊನೆ ಆಗ್ತಿದೆ, 30ರಿಂದ 40 ಹೀಗೆ ನಿರಂತರವಾಗಿರೋದ್ರಿಂದ ನಾನು ಇಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಳ್ಳದೆ ನೇರವಾಗಿ ಉತ್ತರ ಬರೀಬಹುದು. ಆದರೆ ಅಕಸ್ಮಾತ್ ಇಲ್ಲಿ ನಿರಂತರವಾಗಿ ಇಲ್ಲದೆ ಹೋದಂಥ ಪಕ್ಷದಲ್ಲಿ ಮೊದಲು ಸರಿಪಡಿಸುವ ಅಂಶವನ್ನು ಬಳಸ್ಕೊಂಡು ವರ್ಗಾಂತರಗಳನ್ನು ನಿರಂತರ ರೂಪಕ್ಕೆ ತಂದು ನಂತರ ಲೆಕ್ಕವನ್ನು ಬಿಡಿಸಬೇಕಾಗುತ್ತೆ ಮಕ್ಕಳ. ಸರಿಪಡಿಸುವ ಅಂಶವನ್ನು ಈಗಾಗಲೇ ನಾವು ಮಧ್ಯಾಂಕವನ್ನು ಹೇಳುವಾಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ಲ. ಸೊ ಆ ರೀತಿ ಮತ್ತೊಮ್ಮೆ ವರ್ಗಾಂತರಗಳನ್ನು ಸರಿಪಡಿಸುವ ಅಂಶ ಬಳಸಿ ಸರಿಪಡಿಸ್ಕೊಂಡು ನಂತರ ಓಜೀವನ್ನು ರಚನೆ ಮಾಡಬೇಕಾಗುತ್ತೆ ಮಕ್ಕಳ. ಸೊ ಈಗ ಈ ಒಂದು ಓಜೀವನ್ನು ರಚನೆ ಮಾಡಲಿಕ್ಕೆ ನಾವು ಅನುಸರಿಸುವ ವಿಧಾನಗಳನ್ನು ಈ ಸಮಸ್ಯೆ ಬಿಡಿಸೋ ಮೂಲಕ ತಿಳ್ಕೊಳ್ತಾ ಬರೋಣ. ಸೊ ಮೊದಲಿಗೆ ಏನು ಮಾಡಬೇಕು ನೋಡೋಣ. ಮೊದಲಿಗೆ ಪಟ್ಟಿಯನ್ನು ಬರ್ಕೊಳ್ತೇವೆ. ಪಟ್ಟಿ ವರ್ಗಾಂತರ ಹಾಗೆ ಆವೃತ್ತಿ ಎರಡನ್ನೂ ಇಲ್ಲಿ ಕೊಡಲಾಗಿದೆ. ಸೊ ನಾನು ಆಗಲೇ ಹೇಳಿದಂಗೆ ವರ್ಗಾಂತರಗಳು ನಿರಂತರವಾಗಿದೆ. ಈಗ ನಾವಿಲ್ಲಿ ಹೇಗೆ ಬರೀಬೇಕು ಅನ್ನೋದು ನೋಡ್ಕೊಳ್ಳೋಣ. ಸೊ 10ರಿಂದ 20 5 ಪ್ರಾಪ್ತಾಂಕಗಳಿವೆ ಅಂತ ಗೊತ್ತಾಗ್ತಿದೆ. 20ರಿಂದ 30 7 ಪ್ರಾಪ್ತಾಂಕಗಳಿದ್ದಾವೆ ಅಂತ ಗೊತ್ತಾಗ್ತಿದೆ. ಆದರೆ ನಾವು ಕಡಿಮೆ ವಿಧಾನದ ಓಜಿ ಬರೀಬೇಕಾದ್ರೆ ಮೊದಲು ಹೀಗೆ ಬರ್ಕೊಳ್ಬೇಕಾಗುತ್ತೆ ಮಕ್ಕಳ. 10ರಿಂದ 20 ನಾನು ಹೀಗೆ ಕನ್ಸಿಡರ್ ಮಾಡ್ತೇನೆ. 20ಕ್ಕಿಂತ ಕಡಿಮೆ ಇರುವಂಥ ಪ್ರಾಪ್ತಾಂಕಗಳ ಸಂಖ್ಯೆ ಅಂತ ಬರ್ಕೊಳ್ಬೇಕಾಗುತ್ತೆ. 20ಕ್ಕಿಂತ ಕಡಿಮೆ ಇರೋ ಪ್ರಾಪ್ತಾಂಕಗಳು 5 ಅಂತ ಗೊತ್ತಾಯಿತು. ಮುಂದೆ ಏನಂತ ಬರಿತೀನಿ, 30ಕ್ಕಿಂತ ಕಡಿಮೆ ಇರುವಂಥ ಪ್ರಾಪ್ತಾಂಕಗಳು, ಹೌದಲ್ವಾ. ಇದು ಎಷ್ಟು ಅಂತ ಗೊತ್ತಾಗಬೇಕಾದ್ರೆ ನಾನು 5ಕ್ಕೆ 7 ಸೇರಿಸಿ 12 ಅಂತ ಬರೀಬೇಕಾಗುತ್ತೆ. ಯಾಕಂದರೆ 30ಕ್ಕಿಂತ ಕಡಿಮೆ ಅಂತ ಹೇಳಿದ್ರೆ 30ರಿಂದ ಹಿಂದಕ್ಕೆ ಹೋಗಬೇಕು ಮಕ್ಕಳ. ಸೊ 30ರಿಂದ ಹಿಂದೆ ಅಂತ ನೋಡಿದಾಗ 30ರಿಂದ 10 ಎಲ್ಲವನ್ನು ನೋಡಬೇಕಾಗತ್ತೆ. 7 ಮತ್ತು 5 ಎರಡನ್ನು ಸೇರಿಸಿದ್ರೆ 12 ಆಯಿತು. ಅದು ನಾವು ಸಂಚಿತ ಆವೃತ್ತಿಯಲ್ಲಿ ಬರ್ತೀವಿ. ಸೊ ಮೊದಲಿಗೆ ಈ ಕಾಲಮ್ನ ಫಿಟ್ ಮಾಡಿಬಿಡೋಣ. 30ಕ್ಕಿಂತ ಕಡಿಮೆ ಆಯಿತು, ನಂತರ ಬರೆಯೋದು 40ಕ್ಕಿಂತ ಕಡಿಮೆ, 50ಕ್ಕಿಂತ ಕಡಿಮೆ, 60ಕ್ಕಿಂತ ಕಡಿಮೆ, ಹಾಗೆ 70ಕ್ಕಿಂತ ಕಡಿಮೆ ಇರುವಂಥ ಪ್ರಾಪ್ತಾಂಕಗಳ ಲೆಕ್ಕ ಮಾಡಿ ನಾವು ಬರೀಬೇಕಾಗತ್ತೆ. ಅದನ್ನೆಲ್ಲ ಬರಿತೀವಿ ಸಂಚಿತ ಆವೃತ್ತಿಯ ಪಟ್ಟಿಯಲ್ಲಿ ಬರೀಬೇಕಾಗತ್ತೆ ಮಕ್ಕಳ. ಸೊ ಸಂಚಿತ ಆವೃತ್ತಿ ಹೇಗೆ ಬರೆಯೋದು ಈಗಾಗಲೇ ನಾವು ಕಲ್ತ್ಕೊಂಡಿದ್ದೀವಿ. ಮಧ್ಯಾಂಕವನ್ನು ಲೆಕ್ಕ ಹಾಕಬೇಕಾದ್ರೆ ಸಂಚಿತ ಆವೃತ್ತಿ ಬರೆಯೋದು ನಮ್ಗೆ ಗೊತ್ತಾಗಿದೆ. ಮತ್ತೊಮ್ಮೆ ನೋಡ್ತಾ ಬರೋಣ. ನೋಡಿ 20ಕ್ಕಿಂತ ಕಡಿಮೆ ಅಂತ ಹೇಳಿದ್ರೆ 5 ಪ್ರಾಪ್ತಾಂಕ ಇರೋದು 5 ಬರೆದ್ವಿ. 30ಕ್ಕಿಂತ ಕಡಿಮೆ ಅಂತ ಹೇಳಿದಾಗ 30ರಿಂದ ಹಿಂದಕ್ಕೆ ಎಲ್ಲವನ್ನು ನೋಡಬೇಕು. ಆಗಲೇ ನಾನು ಹೇಳ್ದಂಗೆ 5ಕ್ಕೆ 7 ಸೇರಿಸಿ 12 ಬಂತು, ಹೌದಲ್ವಾ. 12 ಆ ಕಾಲಮಲ್ಲಿ ಬರ್ಕೊಳ್ಳೋಣ. ನಂತರ ಈಗೇನು ಮಾಡಬೇಕು, 12ಕ್ಕೆ 10 ಸೇರಿಸಬೇಕು. ಯಾಕೆ 40ಕ್ಕಿಂತ ಕಡಿಮೆ ಅಂತ ಹೇಳಿದ್ರೆ 40ಕ್ಕಿಂತ ಹಿಂದಕ್ಕೆ ಹೋದರೆ ನೀವು ಗಮನಿಸ್ಬೋದು 40ಕ್ಕಿಂತ ಹಿಂದೆ ಅಂತ ಹೇಳಿ 40ರಿಂದ 10 ಎಲ್ಲವನ್ನು ನೋಡಬೇಕಾಗತ್ತೆ. ಅಲ್ಲಿಗೆ 10 + 7 + 5 ಆಯಿತು. ಹಾಗಾದರೆ ಈಗ ಹಿಂದೆ ಬಂದಂಥ ಉತ್ತರಕ್ಕೆ ಸೇರಿಸಿ ಬರೆಯೋಣ. 10ನ್ನು 12ಕ್ಕೆ 10 ಸೇರಿಸಿದ್ರೆ 22 ಆಯಿತು, ಹೌದಲ್ವಾ. ಹೀಗೆ ಮುಂದುವರಿಸ್ತಾ ಹೋದರೆ 22ಕ್ಕೆ 4 ಸೇರಿಸಿ 26 ದೊರೀತು. ಅದರ ಅರ್ಥ 50ಕ್ಕಿಂತ ಕಡಿಮೆ ಇರುವಂಥ ಪ್ರಾಪ್ತಾಂಕಗಳ ಸಂಖ್ಯೆ 26 ಅಂತ ಆಯಿತು. ಈ 26ಕ್ಕೆ 8 ಸೇರಿಸಿ 34 ಆಯಿತು. ಅದರರ್ಥ 60ಕ್ಕಿಂತ ಕಡಿಮೆ ಇರುವಂಥ ಪ್ರಾಪ್ತಾಂಕಗಳ ಸಂಖ್ಯೆ 34 ಅಂತ ಆಯಿತು. ಹಾಗೆ 34ಕ್ಕೆ 6 ಸೇರಿಸಿ 40 ದೊರೀತಾ ಇದೆ ಮಕ್ಕಳ. ಅದರರ್ಥ 70ಕ್ಕಿಂತ ಕಡಿಮೆ ಇರುವಂಥ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟಿದೆ, 40 ಅಂತ ಆಯಿತು. ಈಗೇನು ಮಾಡಬೇಕು, ಈಗ ನಿರ್ದೇಶಾಂಕಗಳನ್ನ ಪಟ್ಟಿ ಮಾಡಬೇಕು ಮಕ್ಕಳ. ಸೊ ನಿರ್ದೇಶಾಂಕಗಳ ಪಟ್ಟಿ ಮಾಡೋಣ. ಏನೇನು ನಿರ್ದೇಶಾಂಕಗಳು ಬರುತ್ತೆ ನಮ್ಗೆ ಗೊತ್ತಾಗ್ತಿದೆ. ಇಲ್ಲಿ ಮೇಲ್ಮಿತಿ ಏನಿದೆ 20 ಅಂತಿದೆ. ಅದರ ಸಂಚಿತ ಆವೃತ್ತಿ 5 ಇದೆ. ಹಾಗಾದರೆ ಮೊದಲನೇ ನಿರ್ದೇಶಾಂಕ ಏನು ಸಿಗ್ತಾ ಇದೆ ನನಗೆ, 20,5. ಹೀಗೆ ಎಲ್ಲ ನಿರ್ದೇಶಾಂಕಗಳನ್ನ ಪಟ್ಟಿ ಮಾಡಬೇಕಾಗತ್ತೆ. ಎರಡನೇದು 30,12. ಹಾಗೆ ಮುಂದೆ 40, 22, ಹಾಗೆ 50ಕ್ಕೆ 26, ಹಾಗೆ 60,34, ಹಾಗೆ 70,40. ಇವು ನಮಗೆ ಬೇಕಾದಂಥ ನಿರ್ದೇಶಾಂಕಗಳು ಮಕ್ಕಳ. ಮುಂದೆ ಏನು ಮಾಡಬೇಕು, ಈ ನಿರ್ದೇಶಾಂಕಗಳನ್ನು ಒಂದು ನಕ್ಷೆಯಲ್ಲಿ ಪ್ರತಿನಿಧಿಸಬೇಕು. ಸೊ ಅದಕ್ಕೆ ಏನು ಮಾಡೋಣ, ಈ ನಿರ್ದೇಶಾಂಕಗಳನ್ನ ಮತ್ತೆ ಹೊತ್ಕೊಂಡು ಹೋಗೋಣ. ನಕ್ಷೆ ಜೊತೆಗೆ ಇಟ್ಕೊಂಡು ಅದನ್ನು ಪ್ಲಾಟ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ, ಹೌದಲ್ಲ. ಸೊ ಇಲ್ಲಿ ಕಡಿಮೆ ವಿಧಾನದ ಓಜಿನ ರಚನೆ ಮಾಡ್ತಾ ಇದ್ದೀವಿ. ನಿರ್ದೇಶಾಂಕಗಳ ಪಟ್ಟಿ ರೆಡಿ ಇದೆ. ನಮಗೇನು ಬೇಕು ಮಕ್ಕಳ, ಈಗ ಗ್ರಾಫ್ನ ಹಾಳೆ. ನಿಮ್ಗೆ ಗೊತ್ತಿದೆ ಎಕ್ಸಾಮ್ನಲ್ಲಿ 2 ಗ್ರಾಫ್ ಹಾಳೆ ಕೊಡ್ತಾರೆ. ಒಂದು ಸಮೀಕರಣ ಬಿಡಿಸೋಕ್ಕೆ ಬಳಸ್ಕೊಳ್ಳಿ, ಇನ್ನೊಂದನ್ನು ಓಜಿ ರಚನೆಗೆ ಬಳಸ್ಕೊಳ್ಳಿ. ಸೊ ಓಜಿ ರಚನೆಗೆ ಬಳಸುವಂಥ ಗ್ರಾಫ್ ಶೀಟ್ ಬಂತು. ಈ ಗ್ರಾಫ್ ಶೀಟ್ಗೆ ಏನು ಮಾಡಬೇಕು, ಮೊದಲು ಅಕ್ಷಗಳನ್ನು ಗುರುತಿಸಬೇಕು. ಮೊದಲನೇದು ಎಕ್ಸ್ ಅಕ್ಷ ಗುರುತಿಸ್ತಾ ಇದ್ದೀವಿ, ಆನಂತರ ವೈ ಅಕ್ಷ ಗುರುತಿಸ್ಕೊಳ್ಳಿ.
ಈ ಎರಡೂ ಅಕ್ಷಗಳು ಸಂಧಿಸುವ ಬಿಂದುವನ್ನು ಮೂಲ ಬಿಂದು ಅಂತ ಕರಿತೀವಿ, 0 ಅಂತ ಗುರುತಿಸ್ಕೊಳ್ಳಿ. ಈಗ ವರ್ಗಾಂತರಗಳನ್ನು ಎಕ್ಸ್ ಅಕ್ಷದ ಮೇಲೆ ಗುರುತಿಸ್ಕೊಳ್ಳಿ. ಅದರ ಮೇಲ್ಮಿತಿಗಳೆಲ್ಲ ಬರ್ಕೊಳ್ತಾ ಇದ್ದೀವಿ. ಎಲ್ಲ ಮೇಲ್ಮಿತಿಗಳನ್ನು ಪಟ್ಟಿ ಮಾಡ್ಕೊಳ್ಳಿ. ಅದೇ ಥರ ವೈ ಅಕ್ಷದ ಮೇಲೆ ಸಂಚಿತ ಆವೃತ್ತಿಯನ್ನು ಪಟ್ಟಿ ಮಾಡ್ಕೊಳ್ಳಿ. ಆ ಭಾಗದಲ್ಲಿ ಗುರುತಿಸಿರೋದು ಏನು ಅನ್ನೋದನ್ನು ಗುರುತಿಸಿ. ಅಲ್ಲಿ ಕೆಳಗಡೆ ಈ ಕಡೆ ಮೇಲ್ಮಿತಿಗಳನ್ನು ಗುರುತಿಸಿದ್ದೀವಿ ಎಕ್ಸ್ ಅಕ್ಷದ ಮೇಲೆ, ಹಾಗೆ ವೈ ಅಕ್ಷದ ಮೇಲೆ ಸಂಚಿತ ಆವೃತ್ತಿಯನ್ನು ಗುರುತಿಸಿದ್ದೀವಿ, ಅದನ್ನು ಗುರುತಿಸ್ಕೊಳ್ಳಿ. ಆಯ್ತಲ್ಲ. ಈಗ ನಮ್ಮ ಕೆಲಸ ಏನು? ಸರಿಯಾಗಿ ನಿರ್ದೇಶಾಂಕ ಬಿಂದುಗಳನ್ನು ಗಮನಿಸಿ ಅದನ್ನು ನಕ್ಷೆ ಮೇಲೆ ಪ್ರತಿನಿಧಿಸಬೇಕು. ಇದು ಪ್ರಮುಖವಾದ ಕೆಲಸ ಈಗ. ಸೊ ಮೊದಲು ನೀವು ಗಮನಿಸಿದ್ರೆ ಮೊದಲನೇ ನಿರ್ದೇಶಾಂಕ ಏನಿದೆ 20,5. ಅದರರ್ಥ ಎಕ್ಸ್ನ ಅಕ್ಷದ ಮೇಲೆ 20, ಹಾಗೆ ವೈ ಅಕ್ಷದ ಬಿಂದು ಏನಂತ ತೋರಿಸಿದೆ ನನಗೆ 5 ಅಂತ ತೋರಿಸಿದೆ. ಹಾಗಾದರೆ 20ಕ್ಕೆ 5 ಹೆಂಗೆ ಗುರುಸೋದು? ಗಮನಿಸಿ, ಬಿಂದುವನ್ನು ಗುರುತಿಸಿ. ಆಯ್ತಲ್ಲ, 20ಕ್ಕೆ 5 ಬಂತು. ನಂತರ 30ಕ್ಕೆ ಎಷ್ಟನ್ನು ಗುರುತಿಸಬೇಕು? 12. ಗುರುತಿಸ್ತಾ ಇದ್ದೀರಲ್ವ ನೀವು ನನ್ನ ಜೊತೆಲಿ? ಎಸ್, ಶುರು ಮಾಡ್ಕೊಳ್ಳಿ. 40ಕ್ಕೆ ಗುರುತಿಸಿ ಈಗ 22. ಸರಿ, ಮುಂದೆ 50ಕ್ಕೆ 26 ಗುಣಿಸಿ. ವೆರಿ ಗುಡ್, 50ಕ್ಕೆ 26 ಗುರುತಿಸಿ ಆಯಿತು. ನಂತರ 60ಕ್ಕೆ 34 ಗುರುತಿಸಿ. ಎಸ್, ಮುಂದೆ 70ಕ್ಕೆ 40 ಗುರುತಿಸಿ. ಗುರುತಿಸಿದ್ರ ಎಲ್ಲರೂ? ಈಗೇನು ಮಾಡಬೇಕು? ಇವುಗಳನ್ನು ಸೇರಿಸಿ ಒಂದು ರೇಖೆಯನ್ನು ಎಳಿಬೇಕು. ಮಕ್ಕಳ, ಯಾವುದೇ ಕಾರಣಕ್ಕೂ ಇಲ್ಲಿ ಅಳತೆ ಪಟ್ಟಿನ ಬಳಸಬಾರ್ದು. ಆಯಿತಾ? ಇದೊಂದು ಫ್ರೀ ಹ್ಯಾಂಡ್ ಕರ್ವ್ ಅಂತ ಹೇಳ್ತೀವಿ. ಹಾಗೆ ಈ ಬಿಂದುಗಳನ್ನು ಸರಳವಾಗಿ ರೇಖೆಯನ್ನು ಎಳಿತಾ ಹೋಗಿ ಬಿಂದುಗಳನ್ನು ಸೇರಿಸಿ ಹಾಗೆ ಪಡ್ಕೊಂಡಂಥದ್ದನ್ನು ಕಡಿಮೆ ವಿಧಾನದ ಓಜೀವ್ ಅಂತ ನಾವು ಕರಿತೀವಿ. ಮಕ್ಕಳ, ಸೇರಿಸೋಣ? ಎಸ್, ಶುರು ಮಾಡೋಣ. ನೀವು ಸೇರಿಸ್ತಿದ್ದೀರ ಅಂತೀನಿ. ಈಗ ನಮಗೆ ದೊರೆತಂಥದ್ದೇ ಕಡಿಮೆ ವಿಧಾನದ ಓಜೀವ್. ಅರ್ಥ ಆಯ್ತಲ್ಲ ಮಕ್ಕಳ? ತಿಳಿತಲ್ವಾ? ಎಸ್. ಅಧಿಕ ವಿಧಾನದ ಓಜೀವ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರಶ್ನೆ, ಅದೇ ಪ್ರಶ್ನೆಯನ್ನು ಮತ್ತೊಮ್ಮೆ ತಗೊಳ್ತಾ ಇದ್ದೇನೆ. ಯಾಕೆಂದರೆ ನಿಮಗೆ ಒಂದೇ ಪ್ರಶ್ನೆಗೆ ಅಧಿಕ ವಿಧಾನದ ಓಜೀವ್ ಮಾಡೋದು ಹೇಗೆ, ಕಡಿಮೆ ವಿಧಾನದ ಓಜೀವ್ ಮಾಡೋದು ಹೇಗೆ ಎರಡು ಕೂಡ ಗೊತ್ತಿರಬೇಕಾಗತ್ತೆ. ಸೊ ಪ್ರಶ್ನೆ ಬಂತು. ಪ್ರಶ್ನೆ ಹೀಗಿದೆ, ಅದೇ ವರ್ಗಾಂತರಗಳು ಮತ್ತು ಆವೃತ್ತಿಯನ್ನು ಕೊಟ್ಟಿದೆ. ಮೊದಲು ನಾವೇನು ಮಾಡಬೇಕು ಅಂತ ಗೊತ್ತಿದೆ. ಮೊದಲು ಪಟ್ಟಿಯನ್ನು ಮೊದಲು ಬರ್ಕೊಂಡು ಕೆಳಮಿತಿಗಳನ್ನು ಈಗ ನಾವು ಕನ್ಸಿಡರ್ ಮಾಡ್ತೀವಿ. ನೋಡಿ, ಅಧಿಕ ವಿಧಾನಕ್ಕೆ ಕೆಳಮಿತಿಗಳು, ಆಯಿತಾ? ಕಡಿಮೆ ವಿಧಾನದ ಓಜೀವ್ಗೆ ಮೇಲ್ಮಿತಿಗಳನ್ನ ಬರ್ಕೊಳ್ತೀವಿ. ಇಲ್ಲೇನೇನು ಬರೀಬೇಕು? ಹಾಗಾದರೆ 10 ಅಥವಾ 10ಕ್ಕಿಂತ ಹೆಚ್ಚು ಅಂತ ಬರ್ಕೊಳ್ಬೇಕು. ಹಾಗೆ 20 ಅಥವಾ 20ಕ್ಕಿಂತ ಹೆಚ್ಚು. ನೀವು ಗಮನಿಸ್ತಾ ಇದ್ದೀರಾ, ಎಲ್ಲ ಕೆಳಮಿತಿಗಳನ್ನು ಬರಿತಾ ಇದ್ದೀವಿ ನಾವಿಲ್ಲಿ. 30 30ಕ್ಕಿಂತ ಹೆಚ್ಚು, ಹಾಗೆ 40 40ಕ್ಕಿಂತ ಹೆಚ್ಚು, ಹೀಗೆ 50 ಮತ್ತು 60 ಕೂಡ ಬರ್ಕೊಳ್ತೇವೆ. 60ಕ್ಕಿಂತ ಹೆಚ್ಚು ಅಂತ ಹೇಳಿ. ಇದಾದಮೇಲೆ ಏನು ಮಾಡಬೇಕು? ಸಂಚಿತ ಆವೃತ್ತಿಯನ್ನು ಬರೀಬೇಕು. ಇಲ್ಲಿ ತುಂಬ ಇಂಪಾರ್ಟೆಂಟ್, ಗಮನಿಸ್ಕೊಳ್ಳಿ, ಸರಿಯಾಗಿ ಗಮನಿಸಿ. ಅಧಿಕ ವಿಧಾನದ ಓಜೀವನ್ನು ರಚನೆ ಮಾಡಬೇಕಾದ್ರೆ ನೀವು ಎಲ್ಲಿಂದ ಬರೀಬೇಕು ಸಂಚಿತ ಆವೃತ್ತಿಯನ್ನು ಅಂತ ಆದರೆ ಕೆಳಗೆ ಇರುವಂಥ ಕೊನೆಯ ಅಡ್ಡ ಸಾಲಿನಿಂದ ಪ್ರಾರಂಭ ಮಾಡಬೇಕು. ಗಮನಿಸಿ, ಹೇಗೆ ಬರಿತೀವಿ ನಾವು ಸಂಚಿತ ಆವೃತ್ತಿಯನ್ನು? ಮೊದಲು 6 ಕೊನೆಯ ಭಾಗದಲ್ಲಿರುವಂಥ ಕೊನೆಯ ಅಡ್ಡ ಸಾಲಿರುವಂಥ 6ಅನ್ನು ಹಾಗೆ ಬರ್ಕೊಳ್ಳಿ. ಈಗ 6ಕ್ಕೆ 8ಅನ್ನು ಸೇರಿಸಿ 14 ಬಂತು. 14ಕ್ಕೆ 4ಅನ್ನು ಸೇರಿಸಿ 18 ಆಯಿತು. 18ಕ್ಕೆ 10ಅನ್ನು ಸೇರಿಸಿ 28 ಆಯಿತು. 28ಕ್ಕೆ 7ಅನ್ನು ಸೇರಿಸಿ 35 ಆಯಿತು. 35ಕ್ಕೆ 5ಅನ್ನು ಸೇರಿಸಿ ಆಗ 40 ಆಯಿತು. ಹಾಗಾದ್ರೆ ಏನರ್ಥ? ಇದು 10 ಅಥವಾ 10ಕ್ಕಿಂತ ಹೆಚ್ಚಿರೋದು 40 ಪ್ರಾಪ್ತಾಂಕಗಳಿವೆ. 20 ಮತ್ತು 20ಕ್ಕಿಂತ ಹೆಚ್ಚಿರೋದು ಎಷ್ಟಿದೆ? 35 ಪ್ರಾಪ್ತಾಂಕಗಳಿವೆ. 30ಕ್ಕಿಂತ ಹೆಚ್ಚಿರುವಂಥದ್ದು 28 ಪ್ರಾಪ್ತಾಂಕಗಳಿವೆ. ಹಾಗೆ 40ಕ್ಕಿಂತ ಹೆಚ್ಚಾಗಿರುವಂಥದ್ದು 18 ಪ್ರಾಪ್ತಾಂಕಗಳಿವೆ. 50ಕ್ಕಿಂತ ಹೆಚ್ಚಾಗಿರುವಂಥದ್ದು 14 ಪ್ರಾಪ್ತಾಂಕಗಳು. 60ಕ್ಕಿಂತ ಹೆಚ್ಚಾಗಿರೋದು 6 ಪ್ರಾಪ್ತಾಂಕಗಳು ಅನ್ನೋದು ಗೊತ್ತಾಗುತ್ತೆ. ನಂತರ ಏನು ಮಾಡಬೇಕು? ನಿರ್ದೇಶಾಂಕಗಳನ್ನು ಬರೀಬೇಕಾಗತ್ತೆ. ಸೊ ನಿರ್ದೇಶಾಂಕಗಳನ್ನು ಬರ್ಕೊಂಡ್ಬಿಡೋಣ. ಇಲ್ಲಿ ಬರೆಯುವಾಗ ಏನು ಬರೀಬೇಕು ಅಂತ ಹೇಳಿದೆ? ಕೆಳಮಿತಿಗಳನ್ನು ಬರ್ಕೊಳ್ಬೇಕು. ಎಕ್ಸ್ ಅಕ್ಷದ ಮೇಲೆ ಕೆಳಮಿತಿಗಳು, ವೈ ಅಕ್ಷದ ಮೇಲೆ ಆ ಸಂಚಿತ ಆವೃತ್ತಿಯನ್ನು ಗುರುತಿಸ್ತೀವಿ ಮಕ್ಕಳ. ಬರ್ಕೊಳ್ಳೋಣಲ್ಲ? 10 40. ಹೌದಾ? ಮುಂದೆ ಹಾಗೆ ಎಲ್ಲ ಪಟ್ಟಿ ಮಾಡ್ತಾ ಹೋಗೋಣ. ಎಲ್ಲ ಅಂಶಗಳನ್ನು ಪಟ್ಟಿ ಮಾಡಿದ ಮೇಲೆ ಈ ನಿರ್ದೇಶಾಂಕಗಳನ್ನು ಬಳಸ್ಕೊಂಡು ನಾವೀಗ ಓಜೀವನ್ನು ರಚನೆ ಮಾಡ್ತಿದ್ದೀವಿ ಮಕ್ಕಳ. ಈ ನಿರ್ದೇಶಾಂಕಗಳು ಬರ್ಕೊಳ್ಳೋದು ಗೊತ್ತಾಗಿದೆ ಅಲ್ವಾ? ಕೆಳಮಿತಿ ಮತ್ತು ಸಂಚಿತ ಆವೃತ್ತಿ. ಕೆಳಮಿತಿ ಆ ಒಂದು ಅಡ್ಡ ಸಾಲಿನ ಕೆಳಮಿತಿ ಮತ್ತು ಸಂಚಿತ ಆವೃತ್ತಿಯನ್ನು ಸೇರಿಸಿ ಬರೆದ್ರೆ ನಿರ್ದೇಶಾಂಕಗಳು ನಮ್ಗೆ ಸಿಗುತ್ತೆ. ಈ ನಿರ್ದೇಶಾಂಕಗಳೊಟ್ಟಿಗೆ ಪಟ್ಟಿ ಮಾಡ್ಕೊಳ್ಳೋಣ. ನಕ್ಷೆ ಮೇಲೆ ಗುರುತಿಸೋದು ಹೇಗೆ ನೋಡೋಣ. ನಕ್ಷೆ ಇದೆ. ಎಕ್ಸ್ ಅಕ್ಷವನ್ನು ಗುರುತಿಸ್ತೀವಿ, ವೈ ಅಕ್ಷವನ್ನು ಗುರುತಿಸ್ತೀವಿ, ಎರಡು ಸೇರುವಂಥ ಮೂಲ ಬಿಂದು ಗುರುತಿಸ್ತೀವಿ. ಎಕ್ಸ್ ಅಕ್ಷದ ಮೇಲೆ ಏನು ಬರಿತೀವಿ? ಕೆಳಮಿತಿಗಳನ್ನು ಬರಿತೀವಿ. ಎಲ್ಲ ಕೆಳಮಿತಿಗಳನ್ನು ಬರ್ಕೊಳ್ತೀವಿ. ಹಾಗೆ ಇದರ ಮೇಲೆ ಸಂಚಿತ ಆವೃತ್ತಿಯನ್ನು ಬರ್ಕೊಳ್ತಾ ಇದ್ದೀವಿ. ಇದಾದ ನಂತರ ಎಕ್ಸ್ ಅಕ್ಷದ ಮೇಲೆ ಗುರುತಿಸಿರೋದೇನು? ಕೆಳಮಿತಿಗಳು. ವೈ ಅಕ್ಷದ ಮೇಲೆ ಗುರುತಿಸಿದ್ದು ಸಂಚಿತ ಆವೃತ್ತಿ. ಹೌದಲ್ವಾ? ಈಗ ನಿರ್ದೇಶಾಂಕ ಬಿಂದುಗಳು ರೆಡಿ ಇದೆ. ಅದನ್ನು ನಕ್ಷೆ ಮೇಲೆ ಗುರುತಿಸ್ತಾ ಹೋಗೋಣ. 10ಕ್ಕೆ 40ಅನ್ನು ಗುರುತಿಸಬೇಕು. 10 ಅನ್ನೋದು ಎಕ್ಸ್ ಅಕ್ಷದ ಮೇಲೆ, 40 ವೈ ಅಕ್ಷದ ಮೇಲೆ ಗುರುತಿಸೋದಾಗುತ್ತೆ. ಹಾಗಾದರೆ ಹೇಗೆ ಗುರುತಿಸ್ತೀವಿ? 10ರ ಮೂಲಕ ಹೋದರೆ 40ನೇ ಬಿಂದು ವೈ ಅಕ್ಷಕ್ಕೆ ಸೇರಿಸುವಂಥ ಬಿಂದುವನ್ನು ತೋರಿಸ್ತಾ ಇದ್ದೀವಿ. ಅದು 10,40 ಆಯಿತು. ಮುಂದೆ 20ಕ್ಕೆ 35 ಗಮನಿಸಿದ್ರ? ಈಗ 30ಕ್ಕೆ 28, 40ಕ್ಕೆ 18, 50ಕ್ಕೆ 14 ಮತ್ತು 60ಕ್ಕೆ 6ಅನ್ನು ಗುರುತಿಸಬೇಕು ಮಕ್ಕಳ.
ಇದೆಲ್ಲವನ್ನು ಗುರುತಿಸಿದ ಮೇಲೆ ಏನು ಮಾಡಬೇಕು? ಒಂದು ವಕ್ರರೇಖೆನ ಅಂದರೆ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡಬೇಕು. ಸ್ಕೇಲನ್ನು ಬಳಸ್ಕೊಳ್ದೆ ಆ ಬಿಂದುಗಳನ್ನು ಸೇರಿಸಬೇಕು ಮಕ್ಕಳು. ಹೀಗೆ ದೊರೆತಂತಹ ಒಂದು ರೇಖೆಯನ್ನು ಏನು ಕರಿತೀವಿ? ಅಧಿಕ ವಿಧಾನದ ಓಜೀವ್ ಅಂತೇಳಿ ಕರಿತೀವಿ ಮಕ್ಕಳ. ತಿಳಿತಲ್ಲ? ಇದನ್ನು ಅಧಿಕ ವಿಧಾನದ ಓಜೀವ್ ಅಂತ ಕರಿತೀವಿ. ಈ ಅಧಿಕ ವಿಧಾನದ ಓಜೀವ್ ದೊರೆತ ಮೇಲೆ ಮುಂದೆ ಎಲ್ಲ ಥರ ಪ್ರಶ್ನೆಗಳನ್ನು ನಾವೀಗ ಕಲ್ತ್ಕೊಂಡಿದ್ದೀವಿ. ನಮಗೆ ಸರಾಸರಿ ಕಂಡುಹಿಡ್ಲಿಕ್ಕೆ ಬರ್ತಾ ಇದೆ, ಹೌದಲ್ವಾ? ಸರಾಸರಿ ಕಂಡುಹಿಡಿಯೋಕ್ಕಾಯಿತು. ಅದಾದಮೇಲೆ ಮಧ್ಯಾಂಕ ಕಂಡುಹಿಡ್ಲಿಕ್ಕೆ ಬಂತು. ರೂಢಿ ಬೆಲೆಯನ್ನು ಕಲ್ತ್ಕೊಂಡ್ವಿ, ಬಹುಲಕ ಬರುತ್ತೆ. ಅದೇ ರೀತಿ ಅದರಲ್ಲಿ ಬರುವಂಥ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೂಡ ನಾವು ನೋಡ್ಕೊಂಡ್ವಿ, ಓಜೀವ್ ರಚನೆ ನೋಡ್ಕೊಂಡ್ವಿ. ಹಾಗೆ ನೆನಪಿರಲಿ, ಮಧ್ಯಾಂಕ, ರೂಢಿ ಬೆಲೆ ಅಥವಾ ಬಹುಲಕ ಹಾಗೆ ಓಜೀವ್ ರಚನೆ ಮಾಡಬೇಕಾದ್ರೆ ನೆನಪಿರಲಿ, ವರ್ಗಾಂತರಗಳು ಯಾವಾಗಲೂ ನಿರಂತರವಾಗಿರಬೇಕು. ಅದು ನಿರಂತರವಾಗಿಲ್ಲದೇ ಇದ್ದರೆ ನಿರಂತರವಾಗಿ ಮೊದಲು ಬರ್ಕೊಳ್ಬೇಕು, ಆನಂತರ ಲೆಕ್ಕವನ್ನು ಬಿಡಿಸಬೇಕು. ತಿಳಿತಲ್ಲ? ಸರಾಸರಿ ಲೆಕ್ಕ ಹಾಕಲಿಕ್ಕೆ ನಿಮಗಾಗಲೇ 3 ವಿಧಾನಗಳು ಗೊತ್ತಿದೆ. ನೀವು 3 ವಿಧಾನದಲ್ಲಿ ಯಾವ ವಿಧಾನವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದಿರೋ ಅದನ್ನೇ ಬಳಸ್ಕೊಳ್ಳಿ, ತೊಂದರೆ ಇಲ್ಲ. ನಾನು ನಿಮಗೆ ಒಂದು ವಿಧಾನವನ್ನು ನಮಗೆ ಪರಿಚಯ ಮಾಡಿದ್ದೆ, ನೇರ ವಿಧಾನದಲ್ಲಿ ಸರಾಸರಿ ಲೆಕ್ಕ ಹಾಕೋದು ಹೇಗೆ ಅಂತ ಹೇಳಿ ಅದನ್ನು ನೋಡ್ಕೊಂಡಿದ್ದೀವಿ. ಸೊ ಯಾವುದಾದ್ರೂ ವಿಧಾನದಲ್ಲಿ ಮಾಡಿ ಒಟ್ಟು ಲೆಕ್ಕವನ್ನು ಸರಿಯಾಗಿ ಬಿಡಿಸುವ ಕ್ರಮವನ್ನು ತಿಳ್ಕೊಂಡು ಆ ರೀತಿ ಲೆಕ್ಕವನ್ನು ಬಿಡಿಸಿ. ಅದೇ ರೀತಿ ಪಠ್ಯಪುಸ್ತಕದಲ್ಲಿರುವಂಥ ಇತರೆ ಲೆಕ್ಕಗಳನ್ನು ಕೂಡ ಹೆಚ್ಚೆಚ್ಚು ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿಕೊಳ್ಳಿ. ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಮರ್ಥರಾಗಿ ಆತ್ಮವಿಶ್ವಾಸನ ಬೆಳೆಸ್ಕೊಳ್ಳಿ. ಯಶಸ್ಸು ಖಂಡಿತ ನಿಮ್ಮದಾಗತ್ತೆ. ಯಶಸ್ಸು ನಿಮ್ಮದಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇಂದಿನ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. SSLC ವಿದ್ಯಾರ್ಥಿಗಳಿಗಾಗಿ ಪುನರ್ಮನನ ಕಾರ್ಯಕ್ರಮ ಪರೀಕ್ಷಾವಣೆಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈ ದಿನ ಭೌತಶಾಸ್ತ್ರದಲ್ಲಿ ಶಕ್ತಿಯ ಆಕಾರಗಳು ಎಂಬತಕ್ಕಂತಹ ಘಟಕಗಳ ಬಗ್ಗೆ, ಅದರಲ್ಲಿರ್ತಕ್ಕಂತಹ ಕೆಲವು ಪರಿಕಲ್ಪನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಶಕ್ತಿಯ ಆಕಾರಗಳು ಅಂತ ಗೊತ್ತಾದ ತಕ್ಷಣ ನಮ್ಮ ಮನಸ್ಸಿಗೆ ಬರ್ತಕ್ಕಂತಹ ಮೊದಲನೇ ಪದ ಯಾವುದಪ್ಪ ಅಂದರೆ ಶಕ್ತಿ. ಹಾಗಾದರೆ
ಶಕ್ತಿ ಅಂದರೆ ಏನು? ನಮ್ಮೆಲ್ರಿಗೂ ಕೂಡ ಈಗಾಗಲೇ ಪ್ರಾಥಮಿಕ ಜ್ಞಾನ ಇದೆ. ಏನಪ್ಪ ಅಂದರೆ ಕೆಲಸ ಮಾಡಲು ಬೇಕಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಕರಿತೀವಿ. ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಶಕ್ತಿಯ ಅವಶ್ಯಕತೆ ಇದೆ. ಹಾಗಾಗಿ ಕೆಲಸ ಮಾಡಲು ಬೇಕಾಗಿರುವ ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಕರಿತೀವಿ. ಯಾವುದೇ ಭೌತ ಅಥವಾ ರಾಸಾಯನಿಕ ಪ್ರಕ್ರಿಯೆ ನಡೆದರೆ ಅಲ್ಲಿ ಒಟ್ಟು ಶಕ್ತಿ ಯಾವಾಗಲೂ ಕೂಡ ಸಂರಕ್ಷಣೆಯಾಗುತ್ತೆ ಅಂತ ಹೇಳಿ ನೀವು ನಿಮ್ಮ ಹಿಂದಿನ ತರಗತಿಗಳಲ್ಲಿ ಈಗಾಗಲೇ ಕಲ್ತ್ಕೊಂಡಿದ್ದೀರ. ಇದನ್ನು ನಾವು ಶಕ್ತಿ ಸಂರಕ್ಷಣಾ ನಿಯಮ ಅಥವಾ ಶಕ್ತಿಯ ನಿತ್ಯತೆಯ ನಿಯಮ ಅಂತ ಕೂಡ ನಾವು ಕರಿತೇವೆ. ಶಕ್ತಿಯನ್ನು ನಮ್ಮ ಕೈಲಿ ಸೃಷ್ಟಿ ಮಾಡೋಕ್ಕೂ ಆಗೋದಿಲ್ಲ, ನಾಶ ಮಾಡೋಕ್ಕೂ ಆಗೋದಿಲ್ಲ. ಆದರೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಅದನ್ನು ಪರಿವರ್ತಿಸಬಹುದು ಅನ್ನೋದನ್ನು ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಎನರ್ಜಿ ಈಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಆರ್ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ದಿಸ್ ಈಸ್ ಕಾಲ್ಡ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಶಕ್ತಿಯ ನಿತ್ಯತೆಯ ನಿಯಮ. ಶಕ್ತಿಯನ್ನು ಸೃಷ್ಟಿಸಲೂ ಸಾಧ್ಯವಿಲ್ಲ, ನಾಶ ಮಾಡಲು ಸಾಧ್ಯವಿಲ್ಲ, ಆದರೆ ಶಕ್ತಿಯನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು ಎಂಬತಕ್ಕಂಥದ್ದನ್ನು. ಹಾಗಾದರೆ ಶಕ್ತಿಯ ನಿತ್ಯತೆಯ ನಿಯಮ ನಮಗೆ ಬಹಳ ಮುಖ್ಯವಾಗಿ ಅನೇಕ ವಿಷಯಗಳನ್ನು ತಿಳಿಸ್ಕೊಡ್ತಾ ಹೋಗುತ್ತೆ. ಶಕ್ತಿ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತನೆ ಮಾಡ್ಬೋದೇ ಅನ್ನೋದಾದರೆ ಇವತ್ತು ನಮಗೆ ಶಕ್ತಿಯ ಬಿಕ್ಕಟ್ಟು ಯಾಕಾಗಿದೆ? ಈ ಶಕ್ತಿಯ ಬಿಕ್ಕಟ್ಟು ಬರೋದಕ್ಕೆ ಮುಖ್ಯ ಕಾರಣ ಏನು? ಹಾಗಾದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಆರಾಮ ಪರಿವರ್ತನೆ ಮಾಡ್ಕೋಬೋದಲ್ಲ. ಅಷ್ಟೇ ಅಲ್ಲ, ಈ ಶಕ್ತಿಯ ಮೂಲಗಳನ್ನು ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಯೋಚನೆನೇ ಮಾಡದೆ ನಿರಂತರ ಚಟುವಟಿಕೆಗಳಲ್ಲಿ ಬಳಸ್ತಾ ಇದ್ದೀವಿ. ಆ ಬಳಸ್ತಾ ಇರೋದ್ರಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ನೋಡಿ, ಒಂದು ಸರಳವಾಗಿರ್ತಕ್ಕಂತಹ ಪ್ರಯೋಗ ನಿಮಗೆ ಗೊತ್ತಿದೆ. ಈಗಾಗಲೇ ನೀವು 9ನೇ ತರಗತಿನಲ್ಲಿ ಪ್ರಯೋಗಗಳನ್ನ ಮಾಡಿದ್ದೀರಾ. ಯಾಂತ್ರಿಕ ಶಕ್ತಿಯಲ್ಲಿ ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿ ಎಂಬತಕ್ಕಂತಹ 2 ವಿಧಗಳಿದೆ. ಉದಾಹರಣೆಗೆ ಒಂದು ತಟ್ಟೆ ತೆಗೆದುಕೊಳ್ಳೋಣ. ತಟ್ಟೆಯನ್ನು ಈ ಎತ್ತರದಲ್ಲಿ ಇಟ್ಕೊಳ್ಳೋಣ. ಈ ಎತ್ತರದಲ್ಲಿ ತಟ್ಟೆ ಇದೆ ಅಂದರೆ ಈ ಎತ್ತರದಿಂದ ಅಂದರೆ ಈ ಸ್ಥಾನದಿಂದ ಈ ತಟ್ಟೆಗೆ ಒಂದು ಶಕ್ತಿ ಇದೆ. ಅದನ್ನು ನಾವು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ತನ್ನ ಸ್ಥಾನದಿಂದ ಪಡೆದುಕೊಂಡಿರ್ತಕ್ಕಂತಹ ಶಕ್ತಿ, ದ ಎನರ್ಜಿ ಪೊಸೆಸ್ಡ್ ಬೈ ದ ಬಾಡಿ ಡ್ಯೂ ಟು ಇಟ್ಸ್ ಪೊಸಿಷನ್, ತನ್ನ ಸ್ಥಾನದಿಂದ ಪಡ್ಕೊಂಡಿರ್ತಕ್ಕಂತಹ ಶಕ್ತಿ. ಇದನ್ನು ನಾನು ಕೆಳಗಡೆ ಬಿಟ್ಟಾಗ ಏನಾಗುತ್ತದೆ? ಕೈಯಿಂದ ಹಿಂಗೆ ಬಿಟ್ಟ ತಕ್ಷಣ ಭೂಮಿಯ ಗುರುತ್ವಾಕರ್ಷಣೆಯ ಬಲ ತಟ್ಟೆಯನ್ನು ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಯಾವಾಗ ತಟ್ಟೆಯನ್ನು ತನ್ನ ಕಡೆಗೆ ಎಳ್ಕೊಳ್ಳುತ್ತೆ, ತಟ್ಟೆ ಕೆಳಗಡೆ ಬೀಳುತ್ತೆ. ಪ್ರಚನ್ನ ಶಕ್ತಿ ಚಲನಶಕ್ತಿಯಾಗಿ ಚಲಿಸುತ್ತೆ. ಕೆಳಗಡೆ ಬಿದ್ದ ತಕ್ಷಣ ಆ ಚಲನ ಶಕ್ತಿ ಏನಾಗುತ್ತಪ್ಪ ಅಂದರೆ ನೆಲಕ್ಕೆ ಅಪ್ಪಳಿಸಿದ ತಕ್ಷಣ ಶಬ್ದವಾಗಿ ಹೊರಹೊಮ್ಮತ್ತೆ. ಅಂದರೆ ಶಕ್ತಿ ಪ್ರಚನ್ನ ಶಕ್ತಿ ಇದ್ದಿದ್ದು ಚಲನಶಕ್ತಿ ಆಯಿತು, ಚಲನಶಕ್ತಿ ಇದ್ದಿದ್ದು ಶಬ್ದಶಕ್ತಿ ಆಯಿತು. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಂದು ಮೇಣದ ಬತ್ತಿ ಹಚ್ಚಿಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ. ಅಲ್ಲಿ ಶಕ್ತಿಯ ಪರಿವರ್ತನೆ ಹೇಗಾಯಿತು? ನೀವು ಗಮನಿಸ್ಬೋದು, ರಾಸಾಯನಿಕ ಶಕ್ತಿ ಏನಿದೆ ಆ ಮೇಣದಲ್ಲಿ, ಆ ರಾಸಾಯನಿಕ ಶಕ್ತಿ ಏನಾಗುತ್ತಪ್ಪ ಅಂದರೆ ಉಷ್ಣ ಶಕ್ತಿಯಾಗಿ ಹೀಟ್ ಎನರ್ಜಿ ಆಗಿ ಮತ್ತು ಬೆಳಕಿನ ಶಕ್ತಿಯಾಗಿ ಲೈಟ್ ಎನರ್ಜಿಯಾಗಿ ಬಿಡುಗಡೆ ಆಗುತ್ತೆ. ಒಂದು ಮೇಣದ ಬತ್ತಿಯಲ್ಲಿ ರಾಸಾಯನಿಕ ಶಕ್ತಿ ಉಷ್ಣಶಕ್ತಿ ಮತ್ತು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಈಗ ಒಂದು ಥಾಟ್ ಪ್ರೊವೋಕಿಂಗ್ ಆಗಿ ಯೋಚನೆ ಮಾಡೋದಾದರೆ, ಈ ಏನು ನಮ್ಮ ಬೆಳಕಿನ ಶಕ್ತಿ ಮತ್ತು ಉಷ್ಣಶಕ್ತಿ ಇದೆ, ಅವೆರಡನ್ನೂ ನಾವೇನಾದ್ರು ಕಂಬೈನ್ ಮಾಡಿದ್ರೆ, ಪುನರ್ಮಿಲನಗೊಳಿಸಿದ್ರೆ ನಮಗೆ ಮೇಣದ ಅಂದರೆ ರಾಸಾಯನಿಕ ಶಕ್ತಿ ವಾಪಸ್ ಸಿಗುತ್ತಾ? ಸಿಗೋದಕ್ಕೆ ಸಾಧ್ಯನಾ? ಚಿಂತನೆ ಮಾಡಿ ನೋಡಿ. ಅದು ಹಾಗಾಗೋದಿಲ್ಲ. ಹಾಗಾಗಿ ಶಕ್ತಿಯ ಆಕಾರಗಳ ಬಗ್ಗೆ ನಾವು ಬಹಳ ಜಾಗೃತವಾಗಿ ನೋಡಬೇಕಾಗಿದೆ. ಆ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ನೋಡಿ, ನಾವು ಕೆಲಸ ಮಾಡೋದಕ್ಕೆ ಒಂದು ಸರಿ ಶಕ್ತಿಯನ್ನು ಬಳಸ್ಕೊಂಡ್ಬಿಟ್ರೆ ಆ ಶಕ್ತಿಯನ್ನು ಏನು ಕೆಲಸ ಮಾಡೋದಕ್ಕೆ ಬಳಸ್ಕೊಂಡಿದ್ದೀವಿ ಅದನ್ನು ಮತ್ತೆ ಪುನರ್ಬಳಕೆ ಮಾಡೋದಕ್ಕಾಗೋದಿಲ್ಲ. ಒಂದು ಸರಿ ಆ ಶಕ್ತಿಯಿಂದ ಕೆಲಸವನ್ನು ಮಾಡಾದ್ಮೇಲೆ ಅಲ್ಲಿಗೆ ಅದು ತನ್ನ ಏನು ಶಕ್ತಿ ಇದೆ ಅದನ್ನು ಪುನರ್ಬಳಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಕೆಲಸ ಮಾಡಲು ಬಳಸುವ ಯಾವುದೇ ಶಕ್ತಿಯ ಮೂಲವು
ಕೆಲಸ ಮಾಡಲು ಬಳಕೆ ಆಗುತ್ತೆ, ಅದನ್ನು ಬಳಕೆ ಆದಮೇಲೆ ಅದನ್ನು ಪುನರ್ಬಲನೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ದಿನ ನಾವು ಶಕ್ತಿಯ ಆಕರಗಳ ಬಗ್ಗೆ ಹೆಚ್ಚು ಹೆಚ್ಚು ಕಲಿಬೇಕಾಗಿದೆ. ಈ ಒಂದು ಘಟಕದಲ್ಲಿ ಅಂದರೆ ಶಕ್ತಿಯ ಆಕರಗಳು ಎಂಬ ಘಟಕದಲ್ಲಿ ನಾವು ವಿವಿಧ ರೀತಿಯ ಶಕ್ತಿಯ ಆಕರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೇವೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಮನಸ್ಸಿನಲ್ಲಿ 2 ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗತ್ತೆ. ಶಕ್ತಿಯ ರೂಪ ಅಂದ್ರೇನು, ಶಕ್ತಿಯ ಆಕರಗಳು ಅಂದ್ರೇನು? ಶಕ್ತಿಯ ರೂಪ ಅಂತಂದ್ರೆ ಏನಪ್ಪ ಅಂದರೆ ನಾವು ಉಷ್ಣ ಶಕ್ತಿ, ಆಹಾರದ ಶಕ್ತಿ, ಸೌರಶಕ್ತಿ, ಪವನ ಶಕ್ತಿ ಇವೆಲ್ಲವನ್ನೂ ಕೂಡ ನಾವು ಶಕ್ತಿಯ ರೂಪಗಳಂತ ಕರಿತೇವೆ. ಶಕ್ತಿಯ ಆಕರಗಳು ಅಂದರೆ ನಮಗೆ ಬೆಳಕಿನ ಶಕ್ತಿ ಎಲ್ಲಿಂದ ಸಿಗುತ್ತೆ? ಸೂರ್ಯನಿಂದ ಸಿಗುತ್ತೆ. ಅದು ಸೂರ್ಯ, ಅವನು ಬೆಳಕಿನ ಆಕಾರ, ಸೌರಶಕ್ತಿ ಸಿಗ್ತಕ್ಕ. ಈ ರೀತಿಯಾಗಿ ಶಕ್ತಿಯ ಆಕರಗಳು ಮತ್ತು ರೂಪಗಳ ಬಗ್ಗೆ ಸ್ವಲ್ಪ ನಾವು ವಿವಿಧ ರೂಪಗಳು ಎಲ್ಲೆಲ್ಲಿಂದ ಸಿಗುತ್ತೆ ಆ ಶಕ್ತಿ ಅನ್ನೋದನ್ನು ನಾವು ಇಲ್ಲಿ ಈ ಒಂದು ಘಟಕದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಯಾವುದೇ ಶಕ್ತಿಯ ಆಕಾರ ಅಂದರೆ ಇಂಧನಗಳನ್ನ ಬಳಸಬೇಕಾದ್ರೆ ನಾವು ನಮ್ಮಲ್ಲೇ ಕೆಲವು ಪ್ರಶ್ನೆಗಳನ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಮೊದಲನೇ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರಬೇಕಾಗಿರೋದು, ನಾನು ಈ ಇಂಧನವನ್ನು ದಹನ ಕ್ರಿಯೆಗೆ ಒಳಪಡಿಸಿದಾಗ ಎಷ್ಟು ಶಾಖ ಬಿಡುಗಡೆ ಆಗ್ತದೆ? ಅದು ನನ್ನ ಮನಸ್ಸಲ್ಲಿ ಬಹಳ ಮುಖ್ಯ. ಯಾವುದೇ ಒಂದು ಇಂಧನವನ್ನು ಯಾವುದಾದ್ರೂ ಒಂದು ಕೆಲಸಕ್ಕೆ ನಾನು ಪರಿಗಣಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನನ್ನ ಮನಸ್ಸಿಗೆ ಬರಬೇಕಾಗಿರ್ತಕ್ಕಂಥದ್ದು ಅದೇ, ದಹನ ಕ್ರಿಯೆ ನಡೆದಾಗ ಎಷ್ಟು ಶಾಖ ಬಿಡುಗಡೆ ಆಗುತ್ತೆ. ಹಾಗೆ ಇದು ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಬರುತ್ತೆ. ಅದ್ಯಾವುದಪ್ಪ ಅಂದರೆ ಇದು ಎಷ್ಟು ಹೊಗೆಯನ್ನು ಉತ್ಪತ್ತಿ ಮಾಡುತ್ತೆ. ಇದು ಸುಲಭವಾಗಿ ನನಗೆ ಸಿಗುತ್ತಾ? ಯಾವುದೇ ಒಂದು ಇಂಧನವನ್ನು ನಾನು ಬಳಸ್ಕೊಳ್ಬೇಕಾದ್ರೆ ಈ 3 ಪ್ರಶ್ನೆಗಳು ನನ್ನ ಮನಸ್ಸಿಗೆ ಬರುತ್ತೆ. ದಹನ ಕ್ರಿಯೆ ನಡೆದಾಗ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ, ಎಷ್ಟು ಹೊಗೆ ಉತ್ಪತ್ತಿ ಮಾಡುತ್ತೆ, ಇದು ನನಗೆ ಸುಲಭವಾಗಿ ದೊರೆಯುತ್ತಾ ದೊರೆಯೋದಿಲ್ಲ ಎಂಬತಕ್ಕಂಥದ್ದು ನನ್ನ ಮನಸ್ಸಿಗೆ ಬರಬೇಕಾಗತ್ತೆ. ಹಾಗಾದರೆ ಉತ್ತಮ ಶಕ್ತಿಯ ಆಕಾರ ಯಾವುದು? ಈ ಘಟಕದಲ್ಲಿ 3 ಅಂಕಗಳಿಗೆ ಪ್ರಶ್ನೆ ಬರೋ ಸಾಧ್ಯತೆಗಳಿದೆ. ಆ ಪ್ರಶ್ನೆಗಳಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಬರ್ಬೋದು, ಇಲ್ಲಾಂದರೆ 3 ಅಂಕದ ಒಂದೇ ಪ್ರಶ್ನೆ ಬರೋ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಥರ ಪ್ರಶ್ನೆಗಳನ್ನು ನಾವು ನಮ್ಮನ ಮೇಲೆ ನಾವೇ ಮಾಡಿಕೊಂಡಾಗ ನಮಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ಉತ್ತಮ ಶಕ್ತಿಯ ಆಕಾರ ಯಾವುದು? ಉತ್ತಮ ಶಕ್ತಿಯ ಆಕಾರ ಏನಪ್ಪ ಅಂದರೆ ಪ್ರತಿ ಘಟಕದ ಪರಿಣಾಮಕ್ಕೆ ಹೆಚ್ಚು ಕೆಲಸವನ್ನು ಮಾಡಬೇಕು. ಅಂದರೆ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂತಹ ಇಂಧನದ ಅವಶ್ಯಕತೆ ನಮಗಿದೆ. ಇದು ನಮಗೆ ಸುಲಭವಾಗಿ ದೊರೀಬೇಕು. ಯಾವ ಶಕ್ತಿಯ ಆಕಾರವನ್ನು ನಾನು ಉತ್ತಮ ಅಂತ ಕರಿತೀನಪ್ಪ ಅಂದರೆ ಯಾವುದು ನನಗೆ ಸುಲಭವಾಗಿ ಸಿಗುತ್ತೋ ಅದನ್ನು ನಾನು ಶಕ್ತಿಯ ಆಕಾರ ಅಂತ ಕರಿತೇನೆ. ಯಾವುದನ್ನು ನಾನು ಸುಲಭವಾಗಿ ಸಂಗ್ರಹಿಸಿಡಲು ಸಾಧ್ಯವೋ ಅದನ್ನು ನಾನು ಉತ್ತಮ ಶಕ್ತಿಯ ಆಕಾರ ಅಂತ ಕರಿತೇನೆ. ಯಾವ ಶಕ್ತಿಯ ಆಕಾರವನ್ನು ಸುಲಭವಾಗಿ ಸಂಗ್ರಹಿಸಿ ಮತ್ತು ಸಾಗಿಸಲು ಸಾಧ್ಯವೋ ಅದನ್ನು ನಾನು ಉತ್ತಮ ಶಕ್ತಿಯ ಆಕಾರ ಅಂತ ಕರಿತೇನೆ. ಇವನ್ನ ನಾವು ಉತ್ತಮ ಶಕ್ತಿಯ ಆಕಾರಗಳು ಅಂದರೆ ಯಾವುದಾದ್ರೂ ಒಂದು ಉತ್ತಮ ಶಕ್ತಿಯ ಆಕಾರ ಇದೆ ಅಂತಂದರೆ ಅದು ಫಸ್ಟು ಆ ಪ್ರತಿ ಘಟಕದ ಪರಿಣಾಮ ಅಥವಾ ದ್ರವ್ಯರಾಶಿಗೆ ಹೆಚ್ಚು ಕೆಲಸ ಮಾಡಬೇಕು, ಸುಲಭವಾಗಿ ದೊರೀಬೇಕು, ಮತ್ತು ಸುಲಭವಾಗಿ ಸಂಗ್ರಹಿಸೋಕ್ಕೆ ಮತ್ತು ಸಾಗಿಸಲಿಕ್ಕೆ ಸಾಧ್ಯವಾದರೆ ಅದನ್ನು ನಾನು ಉತ್ತಮ ಶಕ್ತಿಯ ಆಕಾರ ಅಂತ ಹೇಳಿ ಕರಿತೇನೆ. ನಾವು 2 ಬಗೆಯ ಶಕ್ತಿಯ ವಿಧಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಒಂದು ನವೀಕರಿಸಬಹುದಾದ ಶಕ್ತಿಯ ಆಕಾರ, ಇನ್ನೊಂದು ನವೀಕರಿಸಲಾಗದ ಶಕ್ತಿಯ ಆಕಾರ. ನವೀಕರಿಸಬಹುದಾದ ಶಕ್ತಿಯ ಆಕಾರಗಳು ಅಂದ್ರೇನು? ಮತ್ತೊಮ್ಮೆ ಮಗದೊಮ್ಮೆ ಈ ಶಕ್ತಿಯ ಆಕಾರಗಳನ್ನ ಬಳಸ್ತಾ ಹೋಗ್ಬೋದು. ಇವನ್ನ ನಾವು ಏನಂತ ಕರಿತೀವಪ್ಪ ಅಂದರೆ ಶಕ್ತಿಯ ಆಕಾರಗಳು ಅಂತ ಕರಿತೇವೆ. ನವೀಕರಿಸಬಹುದಾದ ಶಕ್ತಿಯ ಆಕಾರಗಳು, ಅದರಲ್ಲಿ ಉದಾಹರಣೆಗೆ ಸೌರಶಕ್ತಿ ಮತ್ತು ಪವನಶಕ್ತಿ ಬರುತ್ತೆ. ಅದನ್ನು ಮತ್ತೊಮ್ಮೆ ನಾವು ಅದನ್ನು ಬಳಸ್ತಾನೆ ಇರ್ಬೋದು. ಕೆಲವು ನವೀಕರಿಸಲಾಗದ ಶಕ್ತಿಯ ಆಕಾರಗಳಿದೆ. ಅವು ಯಾವಪ್ಪ ಅಂದರೆ ಪಳೆಯುಳಿಕೆ ಇಂಧನಗಳು, ಸೀಮೆಎಣ್ಣೆ, ಪೆಟ್ರೋಲು, ಡೀಸಲ್ಲು, ಇವನ್ನೆಲ್ಲ ನಾವೇನು ಮಾಡ್ಬೋದಪ್ಪ ಅಂದರೆ ಬಳಸ್ತಾ ಖರ್ಚಾಗತ್ತೆ. ಅದು ಆಗೋದಕ್ಕೆ ಸಾವಿರಾರು ವರ್ಷಗಳಾಗತ್ತೆ. ಹಾಗಾಗಿ ಇವನ್ನ ನವೀಕರಿಸಲಾಗದ ಶಕ್ತಿಯ ಆಕಾರಗಳಲ್ಲಿ ನಾವು ಹೋಗ್ತೀವಿ. ಇದೇ ರೀತಿ ಇನ್ನೂ 2 ಬಗೆಯಲ್ಲಿ ನಾವು ಶಕ್ತಿಯ ಆಕಾರಗಳನ್ನ ವಿಂಗಡಣೆ ಮಾಡ್ತೀವಿ. ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು, ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು. ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ನಮಗೆ ತಿಳಿದಿರೋ ಹಾಗೆ ಈಗಾಗಲೇ ನೀವು ನೋಡಿದ್ದೀರಾ, ಪಳೆಯುಳಿಕೆ ಇಂಧನಗಳು ಅವೆಲ್ಲ ಇದರಲ್ಲಿ ಸೇರ್ಕೊಳ್ತಾ ಹೋಗುತ್ತೆ.
ಬಹಳ ಹಿಂದಿನ ಕಾಲದಿಂದ ನೋಡೋಣ, ಈ ಸಾಂಪ್ರದಾಯಿಕ ಆಕರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋದಾಗ ಬಹಳ ಹಿಂದೆ ನಾವು ಯಾವ ಇಂಧನಗಳನ್ನು ಬಳಸ್ತಾ ಇದ್ವಿ, ಅಥವಾ ಶಕ್ತಿಯ ಅಥವಾ ಅಡುಗೆ ಮಾಡೋದಕ್ಕೆ ಅಥವಾ ಇನ್ಯಾವುದೋ ಕೆಲಸಗಳಿಗೆ ನಾವು ನೋಡಿದ್ರೆ ನಮಗೆ ಮೊದಲು ತಿಳಿಯೋದೇನಪ್ಪ ಅಂದರೆ ಪುರಾತನ ಕಾಲದಲ್ಲಿ ನಾವು ಸೌದೆಯನ್ನು ಶಕ್ತಿಯ ಆಕಾರವಾಗಿ ಬಳಸ್ತಾ ಇದ್ವಿ. ಯಾಕೆಂದರೆ ಯಥೇಚ್ಛವಾಗಿ ಮರಗಳಿತ್ತು, ಒಣಗಿದ ಮರವನ್ನು ತರಿತಾ ಇದ್ರಿ, ಅದನ್ನು ಸುಡ್ತಾ ಇದ್ವಿ, ಅಡುಗೆ ಕೆಲಸಗಳಿಗೆ ಅಥವಾ ನೀರನ್ನು ಕಾಯಿಸ್ಕೊಳ್ಳೋದಕ್ಕೆ ಈ ಥರ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ವಿ. ಪುರಾತನ ಕಾಲದಲ್ಲಿ ಇದನ್ನು ಹೆಚ್ಚು ಬಳಸ್ತಾ ಇದ್ವಿ. ಅದಾದಮೇಲೆ ಏನಾಯ್ತಪ್ಪ ಅಂದರೆ ಕಾಲಕ್ರಮೇಣ ನಮಗೆ ಕಲ್ಲಿದ್ದಲಿನಿಂದ, ನಮಗೆ ಯಾವಾಗ ಕಲ್ಲಿದ್ದಲು ಸಿಕ್ತು, ಆ ಕಲ್ಲಿದ್ದಲಿಂದ ಏನಾಯ್ತಪ್ಪ ಅಂದರೆ ಕೈಗಾರಿಕಾ ಕ್ರಾಂತಿ ಉಂಟಾಯಿತು. ಯಾಕೆ ಇದನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ ಶಕ್ತಿಯ ಆಕರಗಳು ನಮ್ಮ ನಾಗರಿಕತೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ತೋರಿಸುತ್ತೆ ಅನ್ನೋದು ಈ ಒಂದು ವಿಚಾರಗಳಿಂದ ನಮಗೆ ಗೊತ್ತಾಗುತ್ತೆ. ಯಾವಾಗ ಕಲ್ಲಿದ್ದಲು ಬಂತು, ಕಲ್ಲಿದ್ದಲಿಂದ ಕೈಗಾರಿಕಾ ಕ್ರಾಂತಿ ಆಯಿತು. ಈ ಕೈಗಾರಿಕಾ ಕ್ರಾಂತಿಯಿಂದ ಏನಾಯಿತು, ಎಲ್ರಿಗೂ ಉತ್ತಮ ಮಟ್ಟದ ಜೀವನ ಸಿಗೋದಕ್ಕೆ ಪ್ರಾರಂಭ ಆಯಿತು. ಯಾವಾಗ ಎಲ್ಲರೂ ಉತ್ತಮ ಮಟ್ಟದ ಜೀವನ ಸಿಗೋದಕ್ಕೆ ಪ್ರಾರಂಭ ಮಾಡಿದ್ರು, ಈ ಜಾಗತಿಕ ಮಟ್ಟದಲ್ಲಿ ಶಕ್ತಿಯ ಬೇಡಿಕೆ ಹೆಚ್ಚಾಗ್ತಾ ಹೋಯಿತು. ನೋಡಿ, ಒಂದಕ್ಕೊಂದಕ್ಕೆ ಹೇಗೆ ಸಂಬಂಧವನ್ನು ಬರೆಸ್ಕೊಳ್ತಾ ಹೋಗ್ತಾ ಇತ್ತು. ಕೈಗಾರಿಕಾ ಕ್ರಾಂತಿ ಆಯಿತು, ಕೈಗಾರಿಕಾ ಕ್ರಾಂತಿ ಆದ ತಕ್ಷಣ ಕೈಗಾರಿಕಾಕರಣ ಆಯಿತು, ಅದರಿಂದ ಉತ್ತಮ ಗುಣಮಟ್ಟದ ಜೀವನ ಆಯಿತು, ಜಾಗತಿಕ ಮಟ್ಟದಲ್ಲಿ ಶಕ್ತಿಯ ಬೇಡಿಕೆ ಹೆಚ್ಚಾಯಿತು. ಯಾವಾಗ ಜಾಗತಿಕ ಮಟ್ಟದಲ್ಲಿ ಶಕ್ತಿಯ ಬೇಡಿಕೆ ಹೆಚ್ಚಾಯಿತು, ಆ ಹೆಚ್ಚಿನ ಶಕ್ತಿಯ ಬೇಡಿಕೆಯನ್ನು ಪೂರೈಸಿದ ಯಾವುದಪ್ಪ ಅಂದರೆ ಪೆಟ್ರೋಲಿಯಂ ಇಂಧನಗಳು. ಈ ಪೆಟ್ರೋಲಿಯಂ ಇಂಧನಗಳು ಏನು ಮಾಡ್ತಪ್ಪ ಅಂದರೆ ಆ ಶಕ್ತಿಯ ಬೇಡಿಕೆಗಳನ್ನು, ಪಳೆಯುಳಿಕೆ ಇಂಧನಗಳು ಏನು ಮಾಡ್ತು, ಕಲ್ಲಿದ್ದಲು ಪೆಟ್ರೋಲಿಯಂ ಅಂತ ನಾವು ಕರಿತೀವಲ್ಲ, ಆ ಬೇಡಿಕೆನ ಸ್ವಲ್ಪ ಮಟ್ಟಿಗೆ ಅದು ತಣ್ಣಗೆ ಮಾಡ್ತು. ನೋಡಿ, ಒಂದು ನಾಗರಿಕ ಸಂಸ್ಕೃತಿ ಹೇಗೆ ಸಾಕ್ತಾ ಹೋಗ್ತಾ ಇದೆ ಅಂತ, ಒಂದಾದ ಮೇಲೆ ಒಂದು. ನೋಡಿ, ಈಗ ನಾವು ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲುಗಳನ್ನ ಬಳಸ್ಕೊಂಡು ಅಭಿವೃದ್ಧಿ ಪಡಿಸಿರ್ತಕ್ಕಂತಹ ಸಾಧನಗಳು ಬಂದವು. ಆ ಸಾಧನಗಳನ್ನ ಮಾಡಿದ್ಯಾವುದು, ಅವತ್ತಿನ ಕಾಲದ ಆ ತಂತ್ರಜ್ಞಾನ ಹೆಂಗಿತ್ತು ಹೇಳಿದ್ನಲ್ಲ, ನೀಡ್ ಆಫ್ ದಿ ಡೇ. ಅವತ್ತಿನ ತಂತ್ರಜ್ಞಾನ ಏನು ಮಾಡ್ತಪ್ಪ ಅಂದರೆ ಈ ಆಕರಗಳನ್ನು ಅಭಿವೃದ್ಧಿ ಮಾಡ್ತು. ಯಾವ ಸಾಧನಗಳನ್ನ ಅಭಿವೃದ್ಧಿ ಮಾಡ್ತು ಅಂದರೆ ಶಕ್ತಿಯ ಆಕರಗಳು ಏನು ನಮಗೆ ಯಥೇಚ್ಛವಾಗಿ ಸಿಗ್ತಾ ಇತ್ತು ಅದನ್ನು ಬಳಸ್ಕೊಳ್ಳೋದಕ್ಕೆ ಬೇಕಾಗಿರೋ ಸಾಧನಗಳನ್ನ ಕೊಡ್ತಾ ಹೋಯಿತು. ಮಿತಿಮೀರಿದ ಬಳಕೆಯಿಂದ ಈ ಶಕ್ತಿಯ ಆಕರಗಳಲ್ಲಿ ಕೊರತೆ ಉಂಟಾಯಿತು. ಏನು ಮಾಡಿದ್ರು, ಯಾವಾಗ ಸಾಧನಗಳು ಸಿಕ್ತು ಎಲ್ಲರೂ ಅದನ್ನೇ ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಯಾವಾಗ ಎಲ್ಲರೂ ಅದನ್ನೇ ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಆ ಶಕ್ತಿಯ ಆಕಾರದಲ್ಲಿ ಕೊರತೆ ಉಂಟಾಯಿತು. ಮತ್ತೆ ಆರ್ಡರ್ ಆಫ್ ದಿ ಡೇ ಏನು, ಪರ್ಯಾಯ ಮಾರ್ಗಗಳನ್ನ ಹುಡುಕಬೇಕಾಯಿತು. ಇದನ್ನು ತಪ್ಪಿಸಲು ಏನು ಮಾಡಿದ್ರು, ಪರ್ಯಾಯ ಶಕ್ತಿಯ ಆಕಾರಗಳನ್ನು ಅನ್ವೇಷಿಸೋದಕ್ಕೆ ಹೊರಟರು. ಇವತ್ತಿಗೂ ಕೂಡ ನಾವು ಪಳೆಯುಳಿಕೆಯ ಇಂಧನಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೇವೆ. ಇವತ್ತಿಗೂ ಕೂಡ ಸಾಂಪ್ರದಾಯಿಕ ಶಕ್ತಿಯ ಆಕಾರವಾಗಿದೆ ಅದು. ಅದಕ್ಕೋಸ್ಕರ ಇನ್ನೂ ಕೂಡ ಬಳಸ್ತಾ ಇದ್ದೀವಿ. ಇವತ್ತಿಗೂ ಕೂಡ ಸೀಮೆ ಎಣ್ಣೆ ಬಳಸ್ತಾ ಇದ್ದೀವಿ, ಪೆಟ್ರೋಲ್ ಡೀಸೆಲ್ಗಳನ್ನ ಬಳಸ್ತಾ ಇದ್ದೀವಿ, ಪೆಟ್ರೋಲಿಯಂ ಉತ್ಪನ್ನಗಳನ್ನ ಬಳಸ್ತಾ ಇದ್ದೀವಿ. ಹಾಗಾದರೆ ಪಳೆಯುಳಿಕೆ ಇಂಧನಗಳಲ್ಲಿ ಯಾವ ಅನಾನುಕೂಲನೂ ಇಲ್ವೇ? ಇದೆ. ಅದರಲ್ಲೂ ಕೂಡ ಕೆಲವು ಪಳೆಯುಳಿಕೆ ಇಂಧನಗಳಲ್ಲಿ ಬೇಕಾದಷ್ಟು ಅನಾನುಕೂಲಗಳಿದೆ. ಏನಾಗುತ್ತಪ್ಪ ಅಂದರೆ ಈ ಪಳೆಯುಳಿಕೆ ಇಂಧನಗಳನ್ನ ದಹಿಸಿದಾಗ ಬಿಡುಗಡೆ ಆಗ್ತಕ್ಕಂತಹ ಕಾರ್ಬನ್, ನೈಟ್ರೋಜನ್ ಮತ್ತು ಸಲ್ಫರ್ ಡೈಆಕ್ಸೈಡ್ಗಳು ಆಮ್ಲೀಯ ಆಕ್ಸೈಡ್ಗಳಾಗಿವೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಬೇಕು ಇದನ್ನು. ಕಾರ್ಬನ್, ನೈಟ್ರೋಜನ್, ಸಲ್ಫರ್ ಡೈಆಕ್ಸೈಡ್ಗಳು ಇವು ಆಮ್ಲೀಯ ಆಕ್ಸೈಡ್ಗಳು. ಯಾವಾಗ ಇವು ನೀರಿನ ಜೊತೆ ಸೇರಿಕೊಳ್ಳುತ್ತೆ ಆಮ್ಲ ಮಳೆಗೆ ಕಾರಣ ಆಗುತ್ತೆ. ಆಮ್ಲ ಮಳೆ ಏನು ಮಾಡುತ್ತೆ, ಮಣ್ಣಿನ ಮೇಲೆ, ನೀರಿನ ಮೇಲೆ ಯಥೇಚ್ಛವಾದಂಥ ಪರಿಣಾಮಗಳನ್ನ ಬೀಳುತ್ತೆ. ನಮಗೆ ಈಗಾಗಲೇ ಹಸಿರು ಮನೆ ಪರಿಣಾಮಗಳ ಬಗ್ಗೆ ಗೊತ್ತು. ಹೇಗೆ ಕಾರ್ಬನ್ ಡೈಆಕ್ಸೈಡ್ನಿಂದ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಟೆಂಪರೇಚರ್, ಜಾಗತಿಕ ತಾಪ ಹೆಚ್ಚಾಗ್ತಾ ಇದೆ ಅಂತೇಳಿ, ಅದರ ದುಷ್ಪರಿಣಾಮಗಳ ಬಗ್ಗೆ ನಿಮಗೆ ಗೊತ್ತು. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಅದರಿಂದ ಏನಾಗುತ್ತಪ್ಪ ಅಂದರೆ ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ. ಇವು ಪಳೆಯುಳಿಕೆ ಇಂಧನಗಳ ಅನಾನುಕೂಲಗಳು. ಇದ್ರ ಮೇಲೂ ಕೂಡ ಎರಡು ಅಂಕದ ಪ್ರಶ್ನೆ ಬರೋ ಸಾಧ್ಯತೆಗಳಿರುತ್ತೆ. ಪಳೆಯುಳಿಕೆ ಇಂಧನಗಳ ಅನಾನುಕೂಲಗಳು ಯಾವುದು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಈ ಎರಡು ಅಂಶಗಳನ್ನ ಬರೆದ್ರೆ ಸಾಕು ಅಂತ ಅನಿಸುತ್ತೆ. ಡಯಾಗ್ರಾಮೆಟಿಕ್ ಕ್ವಶನ್ಸ್ ಅಂತ ಕೇಳ್ತಾರೆ. ಇಲ್ಲೊಂದು ಚಿತ್ರ ಕೊಟ್ಟಿದ್ದೀವಿ ನಿಮಗೆ. ಈ ಚಿತ್ರವನ್ನು ನಿಮ್ಮ ಮುಂದೆ ಇಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆನೋ ಒಂದು ಪ್ರಶ್ನೆನೋ ಕೇಳ್ಬೋದು ನಿಮಗೆ.
ಭಾರತದಲ್ಲಿ ನಮ್ಮ ಅವಶ್ಯಕತೆಗೆ ಯಥೇಚ್ಛವಾಗಿ ಬಳಸ್ತಾ ಇರ್ತಕ್ಕಂಥ ಶಕ್ತಿಯ ಆಕಾರ ಯಾವುದು? ಅಲ್ಲಿ ಗೊತ್ತಾಗುತ್ತೆ ನಿಮಗೆ, ಕಲ್ಲಿದ್ದಲು. ಆ ಪೈ ನಕ್ಷೆಯನ್ನು ವಿಶ್ಲೇಷಣೆ ಮಾಡೋದು, ಆ ವಿಶ್ಲೇಷಣೆ ಅಂತಕ್ಕಂತಹ ಆಬ್ಜೆಕ್ಟಿವನ್ನು ಇಟ್ಕೊಂಡ್ರೆ ಈ ಡಯಾಗ್ರಮ್ಯಾಟಿಕ್ ಕ್ವಶನ್, ಈ ಪ್ರಶ್ನೆಯನ್ನು ಅಂದರೆ ಈ ಒಂದು ಪೈ ಚಾರ್ಟನ್ನು ಕೊಟ್ಟು ನಿಮಗೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆಗಳಿದೆ. ಅದನ್ನು ಕೂಡ ತಾವು ಒಂದು ಸರಿ ವಿಶ್ಲೇಷಣೆ ಮಾಡಿದ್ರೆ ಒಳ್ಳೆಯದು. ನಮ್ಮ ಭಾರತ ದೇಶದಲ್ಲಿ ಯಥೇಚ್ಛವಾಗಿ ನಾವು ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ಜಲವಿದ್ಯುತ್ ಸ್ಥಾವರಗಳ ಮೇಲೇ, ಅಂದರೆ ಜಲವಿದ್ಯುತ್ಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೇವೆ ಅಂತ ಈ ಚಿತ್ರ ನಮಗೆ ತೋರಿಸುತ್ತೆ. ಇದನ್ನು ಕಡಿಮೆ ಮಾಡೋದಕ್ಕೆ ತಂತ್ರಜ್ಞಾನ ಏನು ಮಾಡ್ತಾ ಇದೆ? ಆಗ ಗೊತ್ತಾಗಿದ್ದೇನಪ್ಪ ಅಂದರೆ, ದಹನ ಕ್ರಿಯೆಯ ದಕ್ಷತೆಯನ್ನು ಹೆಚ್ಚಿಸಲು ಪಳೆಯುಳಿಕೆ ಇಂಧನಗಳ ದಹನದಿಂದುಂಟಾಗುವ ಮಾಲಿನ್ಯವನ್ನು ಕಡಿಮೆ ಮಾಡುತ್ತೆ. ಅಂದರೆ ದಹನ ಕ್ರಿಯೆಯ ದಕ್ಷತೆಯನ್ನು, ಎಫೆಕ್ಟಿವ್ ಕಂಬಷನ್, ಕಂಪ್ಲೀಟ್ ಕಂಬಷನ್ ಆಗುವ ಹಾಗೆ ನೋಡ್ಕೊಳ್ಳೋದು, ಇನ್ಕಂಪ್ಲೀಟ್ ಕಂಬಷನ್ ಆಗದೇ ಇರೋ ಹಾಗೆ ನಾವು ಗಮನ ಹರಿಸೋದು. ದಹನ ಕ್ರಿಯೆಯ ದಕ್ಷತೆಯನ್ನು ಹೆಚ್ಚಿಸುವ ಮೂಲಕ ಪಳೆಯುಳಿಕೆ ಇಂಧನಗಳ ದಹನದಿಂದುಂಟಾಗುವ ಮಾಲಿನ್ಯನ ಕಡಿಮೆ ಮಾಡ್ಬೋದು. ಹಲವು ತಂತ್ರಗಾರಿಕೆಯಿಂದ ವಾತಾವರಣಕ್ಕೆ ಸೇರಿರುವ ಬೂದಿ ಮತ್ತು ಹಾನಿಕಾರಕ ಅನಿಲಗಳ ಸೇರ್ಪಡೆಯನ್ನು ಕೂಡ ಕಡಿಮೆ ಮಾಡ್ಬೋದು. ಇದು ನಾವು ಕೂಡ ಶಕ್ತಿಯ ಆಕರಗಳಿಗೆ ಸಂಬಂಧಪಟ್ಟಂತೆ, ಪಳೆಯುಳಿಕೆ ಇಂಧನಗಳಿಗೆ ಸಂಬಂಧಪಟ್ಟಂತೆ ಆ ವಿವಿಧ ತಂತ್ರಗಾರಿಕತೆಯನ್ನು ಬಳಸಿ ಬೂದಿ ಮತ್ತು ಹಾನಿಕಾರಕ ಅನಿಲಗಳು ನಮ್ಮ ಈ ವಾತಾವರಣಕ್ಕೆ ಸೇರೋದನ್ನು ಕಡಿಮೆ ಮಾಡ್ಬೋದು. ಈಗ ಉಷ್ಣಶಕ್ತಿಯಿಂದ ವಿದ್ಯುತ್ತನ್ನು ಹೇಗೆ ತಯಾರಿಸೋದು? ಅದಕ್ಕೆ ಈ ಒಂದು ಸಿಂಪಲ್ ಆ್ಯಕ್ಟಿವಿಟಿ ಇದೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೇ ಕೂಡ ಕೊಟ್ಟಿರೋದು. ಒಂದು ಟೇಬಲ್ ಟೆನ್ನಿಸ್ ಚೆಂಡನ್ನು ತೊಗೊಳ್ಬೇಕು, ಅದನ್ನು 3 ಸೀಳುಗಳಾಗಿ ಮಾಡಬೇಕು. ನೀವು ಈಗಾಗಲೇ ಮಾಡಿರ್ತೀರ, ಮಾಡಿಲ್ಲ ಅಂದರೆ ದಯವಿಟ್ಟು ಮನೆಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಯಾಕೆಂದರೆ ಇದರಲ್ಲಿ ಕೆಲವು ಸ್ಟವ್ಗಳನ್ನೂ ಕೂಡ, ಅಂದರೆ ಕುಕ್ಕರ್ನೂ ಕೂಡ ಉಪಯೋಗಿಸ್ತಾ ಇರೋದ್ರಿಂದ ಆ ಸೀಳುಗಳನ್ನ ಲೋಹದ ತಗಡಿಗೆ ಕತ್ತರಿಸಿ ಅರ್ಧ ವೃತ್ತಾಕಾರದಲ್ಲಿ ರೆಕ್ಕೆಗಳನ್ನ ಮಾಡಿ ಅಲ್ಲಿ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಅದನ್ನು ಏನು ಮಾಡಬೇಕಪ್ಪ ಅಂದರೆ, ಅದನ್ನು ಒಂದು ಸೈಕಲಿಂದ ತೆಗೆದಿರೋ ಡೈನಮೋಗೆ ಕನೆಕ್ಟ್ ಮಾಡಬೇಕು ಸೀರೀಸಲ್ಲಿ. ಆ ಡೈನಮೋಯಿಂದ ಒಂದು ಬಲ್ಬಿಗೆ ಕನೆಕ್ಟ್ ಮಾಡಬೇಕು. ಯಾವಾಗ ಒಂದು ಕುಕ್ಕರಿಂದ ಹವೆ ಬರುತ್ತೆ, ಆ ಹವೆಯನ್ನು ಟರ್ಬೈನ್ ಮೇಲೆ ಜೋರಾಗಿ ಹೋಗಿಬಿಟ್ಟಾಗ ಅದು ತಿರುಗುತ್ತೆ. ತಿರುಗೋದ್ರಿಂದ ಡೈನಮೋನಲ್ಲಿರ್ತಕ್ಕಂತಹ ಮೋಟರ್ ತಿರುಗುತ್ತೆ, ಅದರಿಂದ ಎಲೆಕ್ಟ್ರಿಕಲ್ ಎನರ್ಜಿ ಬರುತ್ತೆ, ವಿದ್ಯುತ್ ಶಕ್ತಿ ಬರುತ್ತೆ, ಬಲ್ಬು ಬೆಳಗುತ್ತೆ ಅಂತ ಈ ಚಟುವಟಿಕೆಯನ್ನು ಮಾಡಿರ್ತೀರ. ಈ ಪ್ರಶ್ನೆಯನ್ನು ನಿಮಗೆ ಕೊಟ್ಟು ಡೈನಮೋನ ಕೆಲಸ ಏನು ಅಂತ ಕೇಳ್ಬೋದು, ಬಲ್ಬಲ್ಲಿ ಶಕ್ತಿಯ ಪರಿವರ್ತನೆ ಹೇಗಾಯಿತು ಅಂತ ಕೇಳ್ಬೋದು. ಇದನ್ನು ನೀವು ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು. ಹಾಗಾದರೆ ಉಷ್ಣ ಶಕ್ತಿಯನ್ನು ಥರ್ಮಲ್ ಪವರ್ ಪ್ಲ್ಯಾಂಟ್ಗಳಲ್ಲಿ, ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಹೇಗೆ ತಯಾರಿಸ್ತಾರೆ? ನೀವೇನು ಹಿಂದಿನ ಒಂದು ಚಟುವಟಿಕೆ ಮಾಡಿದ್ರಿ ಆ ಚಟುವಟಿಕೆ ಥರನೇ, ಆದರೆ ಸ್ವಲ್ಪ ಮಟ್ಟಿನ ಜಾಸ್ತಿ, ಹೆಚ್ಚಿನ ಮಟ್ಟವನ್ನು ತೆಗೆದುಕೊಂಡಿರ್ತಾರೆ. ಪಳೆಯುಳಿಕೆ ಇಂಧನಗಳನ್ನ ಫಸ್ಟು ದಹಿಸ್ತಾರೆ, ಅಂದರೆ ಚೆನ್ನಾಗಿ ಬರ್ನ್ ಮಾಡ್ತಾರೆ, ದಹಿಸ್ತಾರೆ. ದಹಿಸಿದ ಮೇಲೆ ಏನಾಗುತ್ತಪ್ಪ ಅಂದರೆ, ಆ ದಹನ ಕ್ರಿಯೆಯಿಂದ ಬಂದಂತಹ ಶಾಖದಿಂದ ನೀರನ್ನು ಕಾಯಿಸ್ತಾರೆ. ಆ ನೀರನ್ನು ಕಾಯಿಸಿದಾಗ ಹವೆ ಬರುತ್ತೆ. ಆ ಹವೆಯಿಂದ ಟರ್ಬೈನ್ ಮೇಲೆ ಹೋಗೋಗ್ಬಿಡ್ತಾರೆ. ಆ ಟರ್ಬೈನ್, ಆ ಹವೆ ಏನು ಮಾಡುತ್ತೆ, ಟರ್ಬೈನ್ ತಿರುಗಿಸುತ್ತೆ. ಆ ಟರ್ಬೈನ್ ತಿರುಗೋದ್ರಿಂದ ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗುತ್ತೆ. ಇದು ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ನಡೆಯುವಂಥ ಪ್ರಕ್ರಿಯೆ. ಇಂಧನಗಳನ್ನ ದಹಿಸಿ ಉಷ್ಣ ಶಕ್ತಿಯನ್ನು ಪಡೆದು ಆ ಶಕ್ತಿಯಿಂದ ವಿದ್ಯುತ್ ತಯಾರಿಸೋದ್ರಿಂದ ನಾವು ಆ ಸ್ಥಾವರಗಳನ್ನು ಉಷ್ಣಶಕ್ತಿ ಸ್ಥಾವರಗಳು ಅಂತ ಕರಿತೇವೆ. ಇದ್ರ ಮೇಲೂ ಕೂಡ 1 ಅಂಕದ ಪ್ರಶ್ನೆ ಬರ್ಬೋದು. ನಿಮ್ಮೊಂದು ಇರ್ತಕ್ಕಂಥ ಚಿತ್ರ ನಮ್ಮ ರಾಜ್ಯದ ರಾಯಚೂರು ಜಿಲ್ಲೆಯ ಶಕ್ತಿನಗರದಲ್ಲಿರ್ತಕ್ಕಂಥ ಥರ್ಮಲ್ ಪವರ್ ಪ್ಲ್ಯಾಂಟ್ನ ಚಿತ್ರ ಇದಾಗಿದೆ. ಈ ಉಷ್ಣ ವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಪಟ್ಟಂತೆ ಕೆಲವು ಸಿಂಪಲ್ ಪ್ರಶ್ನೆಗಳನ್ನ ಕೇಳ್ತಾರೆ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಉಷ್ಣ ವಿದ್ಯುತ್ ಸ್ಥಾವರಗಳು ಕಲ್ಲಿದ್ದಲು ಗಣಿಗಳ ಸಮೀಪ ಇರಲು ಕಾರಣ ಏನು ಅಂತ. ಸಾಮಾನ್ಯವಾಗಿ ಇದು ಎಲ್ಲೆಲ್ಲಿ ಕಲ್ಲಿದ್ದಲು ಬಹಳ ಹೇರಳವಾಗಿ ಸಿಗುತ್ತೆ ಅದರ ಹತ್ತಿರ ಇಟ್ಟಿರ್ತಾರೆ. ಯಾಕಪ್ಪ ಅಂದರೆ, ಕಲ್ಲಿದ್ದಲು ಸಾಗಿಸುವುದಕ್ಕಿಂತ ವಿದ್ಯುತ್ ಶಕ್ತಿ ಸಾಗಾಣಿಕೆ ಸುಲಭ. ವಿದ್ಯುತ್ ಶಕ್ತಿಯನ್ನು ವೈರ್ಗಳ ಮುಖಾಂತರ ಆರಾಮಾಗಿ ಸಾಗಿಸ್ಬಿಡ್ಬೋದು. ಆದರೆ ಕಲ್ಲಿದ್ದಲನ್ನ ಸಾರಿಗೆ ಮೂಲಕ ಸಾಗಿಸ್ಬೇಕು ಅಂದರೆ ತುಂಬ ಹೆಚ್ಚಿನ ವ್ಯಯ ಆಗುತ್ತೆ. ಹಾಗಾಗಿ ಕಲ್ಲಿದ್ದಲು ಸಾಗಿಸಲು ಸಾರಿಗೆ ಸಂಪನ್ಮೂಲದ ಅವಶ್ಯಕತೆ ಇದೆ. ಆದರೆ ವಿದ್ಯುತ್ ಶಕ್ತಿಯನ್ನು ತಂತಿಗಳ ಮೂಲಕ ಸುಲಭವಾಗಿ ಸಾಗಿಸ್ಬೋದು. ಹಾಗಾಗಿ ಉಷ್ಣ ವಿದ್ಯುತ್ ಸ್ಥಾವರಗಳು ಯಾವಾಗಲೂ ಕೂಡ ಕಲ್ಲಿದ್ದಲ ಗಣಿಗಳ ಸಮೀಪದಲ್ಲೇ ಇರುತ್ತೆ. ಇನ್ನು ಎರಡನೇದು ಜಲವಿದ್ಯುತ್ ಸ್ಥಾವರಗಳು. ಜಲವಿದ್ಯುತ್ ಸ್ಥಾವರಗಳ ಬಗ್ಗೆ ಗೊತ್ತಿದೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ ನಾವು. ನಿಮ್ಮ ಮುಂದೆ ಇರ್ತಕ್ಕಂಥ ಚಿತ್ರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟು. ಈ ಒಂದು ಘಟಕದಲ್ಲಿ
ಚಿತ್ರಗಳು ಕೇಳಿದ್ರೆ ಇದು ಕೂಡ ಒಂದು ಚಿತ್ರ ಮುಖ್ಯವಾಗಿ ಕಾಣುತ್ತೆ. ಅಲ್ಲಿ ಕಾಣ್ತಾ ಇರೋ ಚಿತ್ರನ ನೀವು ಅವಲೋಕನೆ ಮಾಡೋದಾದರೆ ಒಂದು ಡ್ಯಾಮ್ ಇದೆ. ಡ್ಯಾಮ್ನಲ್ಲಿ ಡೌನ್ ಸ್ಟ್ರೀಮ್ ಭಾಗ ನೋಡಿದ್ರೆ ಜಲಾಶಯ ಮತ್ತು ಜಾರುವ ಬಾಗಿಲಿದೆ, ಸ್ಲೈಡ್ ಡೋರ್ಸ್ ಅಂತ ಕರಿತೀವಿ. ಆ ಗೇಟನ್ನು ಓಪನ್ ಮಾಡಿದಾಗ ಒಂದು ನ್ಯಾರೋ ಟ್ಯೂಬ್ ಇದೆ ನೋಡಿ, ಆ ಟ್ಯೂಬ್ ಹೋಗ್ತಾ ಇದೆ. ಆ ಟ್ಯೂಬ್ನಲ್ಲಿ ಬಂದರೆ ಅದು ಟರ್ಬೈನಿಗೆ ಹೊಡೆಯುತ್ತೆ, ಆ ಟರ್ಬೈನನ್ನು ತಿರುಗಿಸುತ್ತೆ. ಡ್ಯಾಮ್ನ ಹಿಂದ್ಗಡೆ ಯಥೇಚ್ಛವಾಗಿರ್ತಕ್ಕಂತಹ ಪ್ರಚಂಡ ಶಕ್ತಿ ಇರುತ್ತೆ. ಕೆಳಭಾಗದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಯಾವಾಗ ಡ್ಯಾಮ್ನ ಸ್ಲೈಡ್ ಡೋರ್ ಓಪನ್ ಮಾಡಿದಾಗ ಆ ನೀರು ಆ ಒತ್ತಡಕ್ಕೆ ಬಹಳ ಹೆಚ್ಚಿನ ವೇಗದಲ್ಲಿ ಆ ಪೈಪ್ಗಳಲ್ಲಿ ಚಲಿಸುತ್ತೆ. ಚಲಿಸಿದ ತಕ್ಷಣ ಅಲ್ಲಿರ್ತಕ್ಕಂಥ ಟರ್ಬೈನನ್ನು ಜೋರಾಗಿ ತಿರುಗಿಸುತ್ತೆ. ಆ ಟರ್ಬೈನಲ್ಲಿ ಜನರೇಟ್ರಿಗೆ ಕನೆಕ್ಟ್ ಮಾಡಿರ್ತಾರೆ. ಆ ಜನರೇಟ್ರಲ್ಲಿ ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗುತ್ತೆ. ಅಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ವಿದ್ಯುತ್ ಶಕ್ತಿ ಆ ವೈರ್ಗಳ ಮುಖಾಂತರ ಅನೇಕ ಭಾಗಗಳಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಲ್ಲಿಗೆ ಕಳಿಸ್ಕೊಡೋಕ್ಕಾಗುತ್ತದೆ. ನಮ್ಮ ಭಾರತ ದೇಶದಲ್ಲಿ ಎಷ್ಟು ಬೇಡಿಕೆ ಇದೆಯೋ ಅದರ 1/4 ಭಾಗ ಅಂದರೆ 25% ಭಾಗವನ್ನು ಜಲವಿದ್ಯುತ್ ಸ್ಥಾವರಗಳೇ ಪೂರೈಸ್ತಾ ಇದೆ. ಇಲ್ಲಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ. ಅಂದರೆ ಇಟ್ ಈಸ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಒಂದು ವಿಷಯ ನಿಮ್ಮ ಮನಸ್ಸಲ್ಲಿರಬೇಕು, ಕಳೆದ ಶತಮಾನದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಸ್ಥಾವರಗಳು ಪ್ರಪಂಚದಾದ್ಯಂತ ಸ್ಥಾಪಿಸಲಾಗಿದೆ. ಯಾಕೆಂದರೆ ಅದರ ಅವಶ್ಯಕತೆ, ನಮ್ಮ ಡಿಮ್ಯಾಂಡನ್ನು ಅಂದರೆ ಎಲೆಕ್ಟ್ರಿಕ್ ಪವರ್ ಡಿಮ್ಯಾಂಡನ್ನು, ಎಲೆಕ್ಟ್ರಿಕಲ್ ಎನರ್ಜಿ ಡಿಮ್ಯಾಂಡನ್ನು ಜಲವಿದ್ಯುತ್ ಸ್ಥಾವರಗಳು ನಮಗೆ ಪೂರೈಸಿದವೆ. ಹಾಗಾದರೆ ಜಲವಿದ್ಯುತ್ ಸ್ಥಾವರಗಳಿಂದ ಅನಾನುಕೂಲಗಳೇ ಇಲ್ವಾ? ಇದು ಬಹಳ ಮುಖ್ಯವಾಗಿ ನಮ್ಮ ಪರೀಕ್ಷೆಗಳಲ್ಲೂ ಕೇಳ್ತಾರೆ. ಮತ್ತು ನಾವು ಕೂಡ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಿದಾಗ ಎಷ್ಟು ಉಪಯೋಗಗಳಿದೆಯೋ ಎಷ್ಟು ಅನಾನುಕೂಲಗಳಿದೆ ಎರಡೂ ದೃಷ್ಟಿಕೋನದಲ್ಲಿ ಅದನ್ನು ನೋಡಬೇಕಾಗತ್ತೆ. ಇದರಲ್ಲಿ ಅನಾನುಕೂಲಗಳು ಕೂಡ ಇದೆ. ಅನಾನುಕೂಲಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ನಿಮಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಆ ಪ್ರಶ್ನೆಗಳನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಜಲವಿದ್ಯುತ್ ಸ್ಥಾವರಗಳಿಂದ ಆಗುವ ಅನಾನುಕೂಲಗಳಾವುವು ಅಂತ ನೇರವಾಗಿ ಪ್ರಶ್ನೆ ಕೇಳ್ಬೋದು. ಅಣೆಕಟ್ಟು ನಿರ್ಮಾಣದಿಂದ ವಿಶಾಲವಾದ ವ್ಯವಸಾಯ ಭೂಮಿ ಏನಿರುತ್ತೆ ಅಣೆಕಟ್ಟಿನ ಹಿಂಭಾಗದಲ್ಲಿ, ಅದು ಯೋಗ್ಯವಾಗಿರ್ತಕ್ಕಂತಹ ಭೂಮಿ, ಮಾನವನಿಗೆ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಭೂಮಿ, ಈ ಪ್ರದೇಶಗಳು ಮುಳುಗಡೆ ಆಗುತ್ತೆ. ಅವು ಮುಳುಗಡೆ ಆಗೋದ್ರಿಂದ ಆ ಇಡೀ ಅಂದರೆ ಆ ಇಡೀ ಜಾಗವನ್ನು, ಆ ಸ್ಥಳವನ್ನು ನಾವು ತ್ಯಾಗ ಮಾಡಬೇಕಾಗತ್ತೆ. ಅದು ನಾವು ಯಾವುದಕ್ಕೂ ಬಳಸೋದಕ್ಕಾಗಲ್ಲ. ಇದು ನಮ್ಮ ಮುಂದೆ ಇರ್ತಕ್ಕಂಥ ಮೊದಲನೇ ಚಾಲೆಂಜ್, ಸವಾಲು. ಎರಡನೇದು, ಮುಳುಗಡೆ ಸಂತ್ರಸ್ತರಿಗೆ ಸೂಕ್ತ ಪುನರ್ವಸತಿ ಸಮಸ್ಯೆ ಉಂಟಾಗುತ್ತೆ. ಅವರು ಆಗಲೇ ಬಹಳ ವರ್ಷಗಳಿಂದ ಅಲ್ಲಿರ್ತಾರೆ. ಡ್ಯಾಮ್ ಕಟ್ಟೋದ್ರಿಂದ ಸಾಕಷ್ಟು ತೊಂದರೆ ಆಗುತ್ತೆ. ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗತ್ತೆ, ಅವರು ಅಲ್ಲಿಗೆ ಹೊಂದ್ಕೊಳ್ಬೇಕಾಗತ್ತೆ, ಅವರಿಗೆ ವ್ಯಾಪಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗತ್ತೆ. ಈ ರೀತಿಯಾಗಿರ್ತಕ್ಕಂತಹ ಅನೇಕ ಸವಾಲುಗಳು ಎದುರಾಗುತ್ತೆ, ಅನಾನುಕೂಲಗಳು ಕೂಡ ಆಗುತ್ತೆ. ಬಹಳ ದೊಡ್ಡದಾಗಿ ಪರಿಸರ ವ್ಯವಸ್ಥೆ ನಾಶ ಆಗುತ್ತೆ. ಎಲ್ಲೋ ಒಂದು ಕಡೆ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಆ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶದಲ್ಲಿದ್ದ ಸಸ್ಯಗಳೇನಾಗುತ್ತಪ್ಪ ಅಂದರೆ ನೀರಿನಲ್ಲಿ ಮುಳುಗೋದ್ರಿಂದ ಆಕ್ಸಿಜನ್ ರಹಿತವಾಗಿ ಕೊಳೆತು ಅಪಾರ ಪ್ರಮಾಣದ ಹಸಿರು ಮನೆ ಅನಿಲ ಬಿಡುಗಡೆ ಆಗುತ್ತೆ. ನಿಮಗೆ ಆಗಲೇ ಚೆನ್ನಾಗಿ ಗೊತ್ತಿದೆ, ಹಸಿರು ಮನೆ ಅನಿಲ ಆದಪ್ಪ ಅಂದರೆ ಮೀಥೇನ್ ಬಿಡುಗಡೆ ಆಗುತ್ತೆ. ಇದು ಸ್ವಲ್ಪ ಹಾನಿಕಾರಕ. ಹಾಗಾಗಿ ಜಲವಿದ್ಯುತ್ ಸ್ಥಾವರಗಳಲ್ಲೂ ಕೂಡ ಈ ಥರ ಆಗುತ್ತೆ. ಇದನ್ನು ಅಪ್ಲಿಕೇಶನ್ ಲೆವೆಲಲ್ಲಿ ಕ್ವಶನ್ ಕೇಳಿದ್ರೆ, ಯಾವುದೋ ಒಂದು ಅಣೆಕಟ್ಟಿನ ಕಟ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ತಂದೆ ಜೊತೆ ಹೋಗಿದಾಗ ಅಲ್ಲಿ ಅನೇಕರು ಆ ಅಣೆಕಟ್ಟಿನ ವಿರುದ್ಧವಾಗಿ ಚಳುವಳಿಯನ್ನು ಮಾಡ್ತಾ ಇರ್ತಾರೆ. ಆ ಚಳುವಳಿಯನ್ನು ಮಾಡೋದಕ್ಕೆ ಕಾರಣಗಳೇನಿರ್ಬೋದು ಅಂತ ಸಮೇತ ಊಹಿಸ್ಬೋದು ಅಂತ ಕೇಳಿರ್ಬೋದು, ಅಥವಾ ಅದನ್ನು ಹೇಗೆ ಪರಿಹಾರ ಮಾಡ್ಬೋದು ಅಂತ ಈ ಥರ ಬಹಳ ವಿನೂತನವಾಗಿ ಕೇಳುವಂಥ ಪ್ರಯತ್ನ ಆಗ್ಬೋದು. ಇಲ್ಲಾಂದರೆ ನೇರವಾಗಿ ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು, ಜಲವಿದ್ಯುತ್ ಸ್ಥಾವರಗಳಿಂದ ಆಗ್ತಕ್ಕಂತಹ ಅನಾನುಕೂಲಗಳು ಯಾವುದು ಅಂತ. ಈಗ ಸಾಂಪ್ರದಾಯಿಕ ಶಕ್ತಿಯ ಆಕರಗಳ ಬಳಕೆಗೆ ತಾಂತ್ರಿಕತೆಯನ್ನು ಕೂಡ ನಾವು ಅಭಿವೃದ್ಧಿಗೊಳಿಸ್ಕೊಳ್ಬೇಕಾಗಿದೆ. ಹಿಂದಿನ ಕಾಲದಲ್ಲಿ ಮರ ಸೌದೆಯನ್ನು ಇಂಧನವಾಗಿ ಬಳಸ್ತಾ ಇದ್ವಿ. ಇವತ್ತು ಹಸುವಿನ ಸಗಣಿಯನ್ನು ಮಾಡಿದ ಬೆರಣಿಯನ್ನು ಇಂಧನವಾಗಿ ಬಳಸ್ತೀವಿ. ನಾವೆಲ್ಲ ಓದ್ಬೇಕಾದ್ರೆ ಬೆರಣಿ ತಟ್ಟೋದು ಅಂದರೆ ಭಾಳ ಇಷ್ಟ ನಮಗೆ. ಆ ಸಗಣಿ ತೊಗೊಳೋದು, ಬೆರಣಿ ತಟ್ಟೋದು. ಯಾಕೆ ಅಂದರೆ ಅದೇನೋ ಒಂಥರ ಖುಷಿ. ಆ ಬೆರಣಿ ತಟ್ಟೋದು, ಅದನ್ನು ಒಣಗಿಸಿದ ಮೇಲೆ ಒಲೆಗೆ ಹಾಕ್ಬಿಟ್ಟು ನಾವು ಅದನ್ನು ಶಕ್ತಿ ಅದರಿಂದ ಬರೋದು, ಮುರಿದಾಗ ಸಿಗೋ ಶಕ್ತಿಯಿಂದ ಅಡುಗೆ ಮಾಡೋದು, ನೀರು ಕಾಯಿಸೋದು, ಈ ಕೆಲಸಗಳನ್ನ ಮಾಡ್ತಾಯಿದ್ವಿ. ಹಸುವಿನ ಸಗಣಿಯಿಂದ ಮಾಡಿದ ಬೆರಣಿಯನ್ನು ಕೂಡ ಇಂಧನವಾಗಿ ಬಳಸ್ತಾ ಇದ್ವಿ. ಇವೆರಡೂ ಕೂಡ ನಾನು ಹೇಳ್ದಲ್ಲ, ಒಂದು ಮರ ಸೌದೆ ಏನು ಅದು ಮರದಿಂದ ಬರೋದು ಸಸ್ಯಗಳಿಂದ, ಇನ್ನೊಂದು ಸಗಣಿ ಅದು ಪ್ರಾಣಿಗಳಿಂದ ಬಿಡೋದು. ಸಸ್ಯ ಮತ್ತು ಪ್ರಾಣಿ ಉತ್ಪನ್ನವಾಗಿದ್ದರಿಂದ ಈ ಇಂಧನದ ಆಕಾರಗಳನ್ನ ನಾವು ಜೈವಿಕ ರಾಶಿ ಅಂತ ಕರಿತೇವೆ.
ಅಂದರೆ ಸಸ್ಯ ಮತ್ತು ಪ್ರಾಣಿ ಉತ್ಪನ್ನವಾದ್ದರಿಂದ ಈ ಇಂಧನಗಳನ್ನ ನಾವು ಜೈವಿಕ ರಾಶಿ ಅಂತ ಕರಿತೀವಿ. ಈ ಇಂಧನಗಳನ್ನ ದಹಿಸಿದಾಗ ಹೆಚ್ಚಿನ ಪ್ರಮಾಣದ ಶಾಖೋತ್ಪನ್ನವಾಗದೆ ಅಧಿಕ ಹೊಗೆ ಬಿಡುಗಡೆ ಆಗುತ್ತೆ. ಇದು ನಾವು ನೋಡಿರ್ತೀವಿ, ನೀವು ಗಮನಿಸಿರ್ತೀರ. ಒಂದು ಬೆರಣಿಯನ್ನು ಮಾಡಿ ನೀವು ಅದನ್ನು ನೋಡಿ, ವಿಶೇಷವಾಗಿ ಬಹಳ ಹೊಗೆ ಬರುತ್ತೆ. ಇಂಧನಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಈಗೇನು ಮಾಡಿದಾರಪ್ಪ ಅಂದರೆ ತಾಂತ್ರಿಕತೆಯ ಅವಶ್ಯಕತೆ ಇದೆ. ಸ್ವಲ್ಪ ಮಟ್ಟಿನ ಒಂದು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಅದಕ್ಕೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಮಾರ್ಪಾಡುಗಳನ್ನ ಮಾಡಿದ್ರೆ, ತಾಂತ್ರಿಕತೆಯನ್ನು ಉಪಯೋಗಿಸಿದ್ರೆ ಅದ್ರ ಮೇಲೆ, ಅದನ್ನು ಬಳಸ್ತಕ್ಕಂಥ ರೀತಿ, ಅದನ್ನು ಮಾಡ್ತಕ್ಕಂಥ ರೀತಿ ಮೇಲೆ ಅದನ್ನು ಚೆನ್ನಾಗಿ ಬಳಸ್ಕೊಳ್ಬೋದು. ಆ ಅವಶ್ಯಕತೆ, ಆ ರೀತಿಯಾದಂಥ ಯೋಚನೆ ನಮಗೆ ಜೈವಿಕ ಅನಿಲ ಸ್ಥಾವರಗಳ ಪರಿಚಯವನ್ನು ಮಾಡಿಕೊಡ್ತು. ಜೈವಿಕ ರಾಶಿ, ಜೈವಿಕ ಅನಿಲ ಸ್ಥಾವರ ಅಂತ ಈ ಚಿತ್ರ ಬಹಳ ಮುಖ್ಯ. ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು, ಈ ಒಂದು ಚಿತ್ರವನ್ನು ಬಿಡಿಸೋದಕ್ಕೆ ಕೇಳ್ಬೋದು. ಆ ಚಿತ್ರದಲ್ಲಿ ನೀವು ನೋಡ್ಬೋದು, ಬಗ್ಗಡ ಇದೆ, ಮಣ್ಣಿದೆ, ಅನಿಲದ ತೊಟ್ಟಿ ಇದೆ, ಹೊರಕವಟ ಇದೆ, ಅನಿಲದ ತೊಟ್ಟಿಯಿಂದ ಹೊರಗೆ ಬರ್ತಕ್ಕಂತಹ ಒಂದು ಪೈಪ್ ಇದೆ, ಪ್ರಣಾಳ ಇದೆ, ಹೊರಕವಟ ಇದೆ, ಮತ್ತು ಪಾಚಕ ಇದೆ. ಇದು ತುಂಬ ಮುಖ್ಯ. ಈ ಚಿತ್ರವನ್ನು ನೀವು ಅಭ್ಯಾಸ ಮಾಡೋದು ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ. ಜೈವಿಕ ಅನಿಲ ಸ್ಥಾವರಗಳೇನಪ್ಪ ಅಂದರೆ, ಆ ಚಿತ್ರವನ್ನು ನೀವು ನೋಡ್ತಾ ಇರಬೇಕು. ಆ ಜೈವಿಕ ಅನಿಲ ಸ್ಥಾವರಗಳೇನಪ್ಪ ಅಂದರೆ ಇಟ್ಟಿಗೆಯಿಂದ ಕಟ್ಟಿದ ಗೊಮ್ಮಟಾಕಾರವಾದ ರಚನೆಯಾಗಿದೆ. ಸಗಣಿ ಮತ್ತು ನೀರಿನ ಮಿಶ್ರಣವನ್ನು ಮಿಶ್ರಣ ತೊಟ್ಟಿಯಲ್ಲಿ ಮಾಡಿ ಅಲ್ಲಿಂದ ಪಾಚಕ ವ್ಯವಸ್ಥೆಗೆ ಪೂರೈಸ್ತಾರೆ. ಸಗಣಿ ಮತ್ತು ನೀರಿನ ಮಿಶ್ರಣವನ್ನು ಮಿಶ್ರಣ ತೊಟ್ಟಿಯಲ್ಲೇ ಮಾಡಿ ಅದನ್ನು ಪಾಚಕ ವ್ಯವಸ್ಥೆಗೆ ಪೂರೈಸ್ತಾರೆ. ಪಾಚಕವು ಆಕ್ಸಿಜನ್ ರಹಿತ ಮೊಹರಾದ ಕೋಣೆ. ಅಲ್ಲಿ ಆಕ್ಸಿಜನ್ಗೆ ಸಪ್ಲೈ ಕಡಿಮೆ ಇರ್ತದೆ, ಇರೋದಿಲ್ಲ. ಸಗಣಿ ಬಗ್ಗಡದಲ್ಲಿರುವ ಆಕ್ಸಿಜನ್ ರಹಿತ ಉಸಿರಾಡುವ ಸೂಕ್ಷ್ಮ ಜೀವಿಗಳೇನು ಮಾಡುತ್ತಪ್ಪ ಅಂದರೆ ಈ ಬಗ್ಗಡ ಅಂದರೆ ಸಗಣಿಯನ್ನು ವಿಘಟಿಸುತ್ತೆ. ಇದರಿಂದ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜಿನ್ ಮತ್ತು ಹೈಡ್ರೋಜಿನ್ ಸಲ್ಫೈಡ್ ಉತ್ಪತ್ತಿ ಆಗುತ್ತೆ. ಪಾಚಕ ವ್ಯವಸ್ಥೆ ಮೇಲಿರುವ ಅನಿಲ ತೊಟ್ಟಿಯಲ್ಲಿ ಇದೆಲ್ಲ ಶೇಖರಣೆಯಾಗಿ ಉಳ್ಕೊಳ್ಳುತ್ತೆ. ಅಲ್ಲಿ ಒಂದು ಕೊಳವೆಯನ್ನು ಮಾಡಿದರೆ ಕೊಳವೆಯಿಂದ ಹೊರಗಡೆ ಉಪಯೋಗಕ್ಕೆ ಬರುತ್ತೆ. ಈ ರೀತಿಯಾಗಿ ಜೈವಿಕ ಅನಿಲ ಸ್ಥಾವರಗಳನ್ನು ನಾವು ಬಳಸ್ತೇವೆ. ಈ ಪ್ರಶ್ನೆ ಒಂದು ಅಂಕಕ್ಕೆ ಕೇಳ್ಬೋದು. ಜೈವಿಕ ಅನಿಲದಲ್ಲಿ 75% ಮೀಥೇನ್ ಇರುತ್ತೆ, ಹಾಗಾಗಿ ಇದೊಂದು ಅತ್ಯುತ್ತಮ ಅನಿಲ. ಇದು ಒಂದು ಅಂಕದ ಪ್ರಶ್ನೆಗಳಿಗೆ ಬರೋ ಸಾಧ್ಯತೆಗಳಿದೆ. ಜೈವಿಕ ಅನಿಲದಲ್ಲಿ 75% ಮೀಥೇನ್ ಇರುತ್ತೆ, ಆದ್ದರಿಂದ ಇದು ಅತ್ಯುತ್ತಮ ಅನಿಲ ಆಗಿದೆ. ಕಲ್ಲಿದ್ದಲು ಸೌದೆಯನ್ನು ದಹಿಸಿದಾಗ ಬೂದಿ ಉಳಿಸುವಂತೆ ಶೇಷವನ್ನು ಇದು ಉಳಿಸೋದಿಲ್ಲ. ಯಾವುದೇ ರೀತಿ ನೀವು ಕಲ್ಲಿದ್ದಲು ಅಥವಾ ಸೌದೆಯನ್ನು ಉಳಿಸಿದ್ರೆ ಭಾಳ ಹೊಗೆ ಬರುತ್ತೆ, ಉಳಿಯುತ್ತೆ. ಆ ಥರ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೂದೆ ಇಲ್ಲಿ ಉಳಿಯೋದಿಲ್ಲ. ಇದು ಹೊಗೆ ರಹಿತವಾಗಿ ಉರಿಯುತ್ತೆ ಮತ್ತು ಇದರ ಶಾಖದ ದಕ್ಷತೆ ತುಂಬ ಹೆಚ್ಚು. ಜೈವಿಕ ಅನಿಲವನ್ನು ಬೆಳಕು ಪಡೆಯಲು ಕೂಡ ಬಳಸ್ತಾರೆ. ಕೆಲವು ಸರಿ ಲೈಟನ್ನು ಹಾಕೋದಕ್ಕೂ ಕೂಡ ಬಳಸ್ತಾರೆ. ಬಗಡವನ್ನು ನಿಯತಕಾಲಿಕೆಯಲ್ಲಿ ತೆಗೆದು ಗೊಬ್ಬರವಾಗಿ ಕೂಡ ಬಳಸ್ಬೋದು. ಹಾಗಾಗಿ ಇದು ತ್ಯಾಜ್ಯ ವಿಲೇವಾರಿಗೆ ದಕ್ಷ ಹಾಗೂ ಕ್ಷೇಮಕ್ಷರ ವಿಧಾನ. ತ್ಯಾಜ್ಯ ವಿಲೇವಾರಿ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಇದೆ, ಅದನ್ನು ಕೂಡ ಇದು ಸಮರ್ಪಕವಾಗಿ ನಿರ್ವಹಿಸುತ್ತೆ. ಇದು ಜೈವಿಕ ಅನಿಲದಿಂದ ಆಗ್ತಕ್ಕಂತಹ ಪ್ರಯೋಜನಗಳು. ಈಗ ಪವನ ಶಕ್ತಿಯ ಬಗ್ಗೆ ಮಾತಾಡೋಣ. ಪವನ ಅಂದ ತಕ್ಷಣ ನಮಗೆ ಗೊತ್ತಾಗಬೇಕು. ಪವನ ಅಂದರೆ ಗಾಳಿಯಿಂದ ಉತ್ಪಾದನೆ ಮಾಡ್ತಕ್ಕಂತಹ ಶಕ್ತಿ. ನೋಡಿ, ಗಾಳಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹೇಗೆ ಮಾರುತಗಳು ಉಂಟಾಗುತ್ತೆ ನೋಡಿ. ಇಡೀ ಭೂಮಂಡಲವನ್ನು ನೀವು ನೋಡಿದ್ರೆ 2 ಭಾಗಗಳಿದೆ. ಒಂದು ನೆಲದ ಭಾಗ ಅಂದರೆ ಭೂಭಾಗ, ಇನ್ನೊಂದು ನೀರಿನ ಭಾಗ ಜಲಸಂಪತ್ತು. ಭೂಭಾಗ ಮತ್ತು ಜಲಸಂಪತ್ತಿನ ಸೂರ್ಯನ ಶಾಖ ಅಸಮಾನ ಕಾಯಿಸುವಿಕೆ ಆಗುತ್ತೆ. ಒಂದು ಕಡೆ ಜಾಸ್ತಿ ಕಾಯುತ್ತೆ, ಒಂದು ಕಡೆ ಕಡಿಮೆ ಕಾದಿರುತ್ತೆ. ಅಸಮಾನ ಕಾಯಿಸುವಿಕೆಯಿಂದ ಉಂಟಾಗುತ್ತೆ ಏನು, ಗಾಳಿಯ ಚಲನೆ ಉಂಟಾಗುತ್ತೆ. ಆ ವೇರಿಯೇಷನ್ನಿಂದ ಯಾವಾಗ ಗಾಳಿಯ ಚಲನೆ ಉಂಟಾಗುತ್ತೆ, ಮಾರುತಗಳು ಉಂಟಾಗುತ್ತೆ. ಇದನ್ನು ನಾವು ಮಾರುತ ಅಂತ ಕರಿತೀವಿ. ಮಾರುತದ ಚಲನಶಕ್ತಿಯನ್ನು ಬಳಸಿ ವಿದ್ಯುತ್ ಶಕ್ತಿಯನ್ನು ತಯಾರಿಸ್ಬೋದು. ಒಂದು ಗಾಳಿಯಂತ್ರದಿಂದ ಉತ್ಪಾದಿಸಲ್ಪಟ್ಟ ವಿದ್ಯುತ್ ಪ್ರಮಾಣವು ವಾಣಿಜ್ಯದ ಬೆಳಕಿಗೆ ಸಾಕಾಗೋದಿಲ್ಲ. ಒಂದೇ ಒಂದು ನಾನು ಮಾಡಿದ್ದೀನಿ ಸರ್ ಟರ್ಬೈನ್, ಒಂದೇ ಒಂದು ಟರ್ಬೈನ್ ಮಾಡಿದ್ದೀನಿ, ಒಂದೇ ಒಂದು ವಿಂಡ್ ಮಿಲ್ ಇದೆ ಅಂದರೆ ಆ ಒಂದೇ ಒಂದು ವಿಂಡ್ ಮಿಲ್ಲಿಂದ ಒಂದೇ ಒಂದು ಗಾಳಿಯಂತ್ರದಿಂದ ನಮಗೆ ವಾಣಿಜ್ಯ ಬಳಕೆಗೆ ಬೇಕಾಗಿರುವಷ್ಟು ಶಕ್ತಿ ನಮಗೆ ಸಿಗೋದಿಲ್ಲ. ಹೆಚ್ಚಿನ ಸಂಖ್ಯೆಯು ಗಾಳಿಯಂತ್ರಕ್ಕೆ ಪವನ ಕ್ಷೇತ್ರ, ಭಾಳ ವಿಸ್ತಾರವಾದ ಜಾಗವನ್ನು ತೆಗೆದುಕೊಂಡು ಪವನ ಕ್ಷೇತ್ರವನ್ನು ಮಾಡ್ತೇವೆ. ಆ ಪವನ ಕ್ಷೇತ್ರ ಒಂದು ವಿಸ್ತಾರವಾದ ಪ್ರದೇಶ. ಈ ವಿಸ್ತಾರವಾದ ಪ್ರದೇಶದಲ್ಲಿ ಪವನ ಕ್ಷೇತ್ರಗಳು ಅಂದರೆ ಬೇಕಾದಷ್ಟು ವಿಂಡ್ಮಿಲ್ಗಳನ್ನ ಇಟ್ಟುಕೊಂಡು ಅದರಿಂದ ಪ್ರತಿಯೊಂದಿಂದ ಬಂದಿರತಕ್ಕಂತಹ ಶಕ್ತಿಯನ್ನು ಒಗ್ಗೂಡಿಸಿದಾಗ ಅದನ್ನು ನಾವು ಶಕ್ತಿಯನ್ನು ವಾಣಿಜ್ಯ ಬಳಕೆಗೆ ಬಳಸ್ಕೊಳ್ಬೋದು.
ಹಾಗಾದರೆ ಪವನ ಶಕ್ತಿಯ ಉತ್ಪಾದನೆಗೆ ಇರುವ ಇತಿಮಿತಿಗಳಾವು? ಇದನ್ನು ಕೂಡ 3 ಮಾರ್ಕಿನ ಪ್ರಶ್ನೆ ಆಗಿರುತ್ತೆ. ಇದನ್ನು ಕೂಡ ನೀವು ಗಮನ ಇಟ್ಕೊಳ್ಬೇಕಾಗತ್ತೆ. ಪವನ ಕ್ಷೇತ್ರಗಳನ್ನು ವರ್ಷದ ಹೆಚ್ಚಿನ ಕಾಲ ಎಲ್ಲ ಮಾರುತಗಳು ಬೀಸುತ್ತವೆಯೋ ಅಂತಹ ಸ್ಥಳದಲ್ಲೇ ಸ್ಥಾಪಿಸಬೇಕು. ಈ ವರ್ಷ ಇಡೀ ಗಾಳಿ ಬೀಸ್ತಕ್ಕಂಥ ಜಾಗವನ್ನು ಹುಡುಕಿ ಅಲ್ಲಿ ನಾವು ಮಾಡಬೇಕು. ಟರ್ಬೈನ್ಗಳು ಜವವನ್ನು ನಿರ್ವಹಿಸಲು ಗಾಳಿಯ ಜವ 15 km/hಗಿಂತ ಹೆಚ್ಚಾಗಿರಬೇಕು. ಆ ಗಾಳಿಯ ಪ್ರಮಾಣ, ಅದರ ವೇಗ ಏನಿದೆ, ಅದರ ಸ್ಪೀಡು 15 km/h ಹೆಚ್ಚಾಗಿರಬೇಕು. ಅವಶ್ಯವಿರುವ ಸಂಗ್ರಾಹಕ ಕೋಶಗಳಂತಹ ಪೂರಕ ಮೂಲ ಸೌಕರ್ಯಗಳು ಬೇಕು. ಸಂಗ್ರಾಹಕ ಕೋಶಗಳು ಅಂದರೆ ಏನು ಅದು ಬಂದಿದೆ ಅದನ್ನು ಸಂಗ್ರಹಿಸಿಟ್ಕೊಳ್ತಕ್ಕಂಥದ್ದು ಕೂಡ ಬೇಕು. ಮಾರುತವಿಲ್ಲದ ಅವಧಿಯಲ್ಲಿ ವಿದ್ಯುತ್ ಶಕ್ತಿ ಸರಬರಾಜಿಗೆ ಪರ್ಯಾಯ ವ್ಯವಸ್ಥೆ ಇರಬೇಕು. ಅಲ್ಲೇನಾದ್ರು ಬೈ ಚಾನ್ಸ್ ಆ ಮಾರುತಗಳಿಲ್ಲ ಅಂದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡ್ಬೋದು ಅನ್ನೋದು ಕೂಡ ಮಾಡಬೇಕು. ಮಾರುತ ಕ್ಷೇತ್ರಗಳ ಸ್ಥಾಪನೆಗೆ ಅಗಾಧವಾದ ಜಾಗದ ಅವಶ್ಯಕತೆ ಇದೆ. 1 ಮೆಗಾವ್ಯಾಟ್ ವಿದ್ಯುತ್ ನಗರಕ್ಕೆ 2 ಹೆಕ್ಟೇರ್ ಭೂಮಿ ನಮಗೆ ಅವಶ್ಯಕತೆ ಇದೆ. ಆ 2 ಹೆಕ್ಟೇರ್ ಭೂಮಿಗೆ ಇವನ್ನೆಲ್ಲ ಸ್ಥಾಪನೆ ಮಾಡೋಕ್ಕೆ ಬಹಳ ವೆಚ್ಚ ಆಗುತ್ತೆ. ಸ್ಥಾಪನಾ ವೆಚ್ಚನೇ ಸಾಕಷ್ಟಿದೆ. ಅಷ್ಟೇ ಅಲ್ಲ, ಅದರ ರೆಕ್ಕೆಗಳನ್ನು ಮತ್ತು ಆ ಒಂದು ಕನ್ಸ್ಟ್ರಕ್ಷನನ್ನು ಉಳಿಸ್ಕೊಳ್ಳೋಕ್ಕೆ, ಪ್ರಕೃತಿಯ ವಿಕೋಪಗಳಿಂದ, ಅನಿಶ್ಚಿತೆಯ ಪರಿಣಾಮಗಳಿಂದ, ಮಳೆ ಗಾಳಿ ಇಂಥದ್ರಿಂದೆಲ್ಲ ಉಳಿಸ್ಕೊಳ್ಳೋದಕ್ಕೆ ಕೂಡ ಉನ್ನತ ಮಟ್ಟದ ನಿರ್ವಹಣೆಯ ಅವಶ್ಯಕತೆ ಇದೆ. ಇದು ಪವನ ಶಕ್ತಿಯ ಉತ್ಪಾದನೆಯಲ್ಲಿ ಇರತಕ್ಕಂತಹ ಇತಿಮಿತಿಗಳು. ಪರ್ಯಾಯ ಅಥವಾ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಯಾಕೆ ಬೇಕು ನಮಗೆ? ಶಕ್ತಿಯ ಬೇಡಿಕೆ ಹೆಚ್ಚಾಗ್ತಾ ನಾವು ಬೇರೆ ಬೇರೆ ರೀತಿಯ ಶಕ್ತಿಯ ಆಕಾರಗಳನ್ನ ಹುಡುಕಬೇಕಾಗಿದೆ ಇವತ್ತಿನ ದಿನ. ಸಾಂಪ್ರದಾಯಿಕವನ್ನು ಬಿಟ್ಟು ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಯಾವ್ದಾದ್ರು ಇದೆಯಾ ಅಂತ ಹುಡುಕಬೇಕಾಗಿದೆ. ಯಾಕೆಂದರೆ ಆ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಬೇಕಾಗಿದೆ. ಈಗಿರುವ ಶಕ್ತಿಯ ಆಕಾರಗಳನ್ನು ಪರಿಣಾಮಕಾರಿಯಾಗಿ ಬಳಸುವ ತಂತ್ರಜ್ಞಾನಗಳನ್ನು ಇವಾಗಲೇ ಅಭಿವೃದ್ಧಿಗೊಳಿಸ್ಕೊಳ್ಬೇಕಾಗಿದೆ. ಆ ಡಿಮ್ಯಾಂಡ್ನ ಫುಲ್ಫಿಲ್ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸಬೇಕಾಗಿದೆ. ಹೊಸ ಬಗೆಯ ಶಕ್ತಿಯ ಆಕಾರಗಳನ್ನು ನಾವು ಇವತ್ತು ರೆಡಿ ಮಾಡ್ಕೊಳ್ಬೇಕಾಗಿದೆ. ಆ ಶಕ್ತಿಯ ಆಕಾರಗಳನ್ನು ಬಳಸೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಬೇಕಾಗಿದೆ. ಇದು ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಯಾಕೆ ಬೇಕು ಅನ್ನೋದನ್ನು ಸೂಚಿಸುತ್ತೆ. ನೋಡಿ, ಸೌರಶಕ್ತಿಗೆ ಸಂಬಂಧಪಟ್ಟಂತೆ ಒಂದು ಕುತೂಹಲಕರವಾಗಿರ್ತಕ್ಕಂಥ ಮಾಹಿತಿ ನಿಮ್ಮ ಪಠ್ಯಪುಸ್ತಕದಲ್ಲಿದೆ. ಅದನ್ನು ಹಾಗೆ ತೆಗೆದುಕೊಂಡಿದ್ದೀವಿ. ನೋಡಿ, ಎಂಥ ಅದೃಷ್ಟ ನಮ್ಮ ಭಾರತ ಭೂಮಿಗೆ. 5,000 ಟ್ರಿಲಿಯನ್ ಕಿಲೋವ್ಯಾಟ್ ಹವರ್ ಅಷ್ಟು ಶಕ್ತಿ ಅಂದಾಜು ಭಾರತ ಪಡೆಯುತ್ತೆ ಒಂದು ವರ್ಷಕ್ಕೆ. ಇಷ್ಟು ಶಕ್ತಿ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ತಂತ್ರಗಾರಿಕೆಯನ್ನು ನಾವು ಇವಾಗ ಅಭಿವೃದ್ಧಿ ಮಾಡ್ಕೊಳ್ಬೇಕಾಗಿದೆ. ಅದು ನಮ್ಮ ಮುಂದೆ ಇರ್ತಕ್ಕಂಥ ಚಾಲೆಂಜ್. ಸೌರಶಕ್ತಿ ಯಥೇಚ್ಛವಾಗಿದೆ, ನಮ್ಮ ಮುಂದೆ ಇದೆ. ಆ ಸೌರಶಕ್ತಿಯನ್ನು ಬಳಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಗಾರಿಕೆಯ ಅವಶ್ಯಕತೆ ನಮಗಿದೆ. ನಮ್ಮ ಮುಂದೆ ಇರ್ತಕ್ಕಂಥದ್ದು ಈಗ ಒಂದು ಸೌರ ಕುಕ್ಕರ್. ಸೌರಶಕ್ತಿಯನ್ನು ಬಳಸಿ ವಿನ್ಯಾಸಗೊಂಡಿರ್ತಕ್ಕಂತಹ ಒಂದು ಸಾಧನ, ಅಭಿವೃದ್ಧಿಗೊಳಿಸಿರ್ತಕ್ಕಂಥ ಒಂದು ಸಾಧನ. ಅಲ್ಲಿ ಒಂದು ಗಾಜಿನ ಹಾಳೆ ಇದೆ, ಒಂದು ಕನ್ನಡಿ ಇದೆ, ಒಳಗಡೆ ಒಂದು ಕಪ್ಪು ಬಣ್ಣವನ್ನು ಹೊಡೆದಿದ್ದಾರೆ. ಅದನ್ನು ಮುಚ್ಚಿದಾಗ ಗಾಜು, ಆ ಕನ್ನಡಿ ಎಲ್ಲ ಶಕ್ತಿಯನ್ನು ತನ್ನ ಕಡೆಗೆ ಕೇಂದ್ರೀಕರಿಸ್ಕೊಳ್ಳುತ್ತೆ. ಗಾಜು ಹಾಳೆ ಆ ಶಕ್ತಿಯನ್ನು ಟ್ರ್ಯಾಪ್ ಮಾಡುತ್ತೆ. ಅದರಿಂದ ಕುಕ್ ಆಗುತ್ತೆ, ಅಂದರೆ ಅಡುಗೆ ಆಗುತ್ತೆ. ಈ ಚಿತ್ರವನ್ನು ಕೂಡ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಇದರಲ್ಲಿ ಕನ್ನಡಿಯ ಕೆಲಸ ಏನು, ಗಾಜಿನ ಹಾಳೆಯ ಕೆಲಸ ಏನು ಅಂತಕ್ಕಂಥ ಪ್ರಶ್ನೆಗಳು ಬರುತ್ತೆ. ಕಪ್ಪು ಬಣ್ಣದ ಪೈಂಟಿಂಗನ್ನು ಯಾಕೆ ಮಾಡಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಕ್ವಶನನ್ನು ನೋಡ್ತಾ ಹೋಗೋಣ. ಸೌರ ಕುಕ್ಕರ್ನ ಒಳಭಾಗಕ್ಕೆ ಕಪ್ಪು ಬಣ್ಣ ಹೊಡೆಯಲು ಕಾರಣ ಏನು? ಕಪ್ಪು ಬಣ್ಣ ಇತರೆ ಬಣ್ಣಗಳಿಗೆ ಹೋಲಿಸಿದಲ್ಲಿ ಅತ್ಯಧಿಕ ಶಾಖವನ್ನು ಹೀರಿಕೊಳ್ಳುತ್ತೆ. ಅದರಿಂದ ಸೌರ ಕುಕ್ಕರ್ನ ಒಳಭಾಗಕ್ಕೆ ಕಪ್ಪು ಬಣ್ಣ ಹೊಡೆದಿರ್ತಾರೆ. ಇಷ್ಟು ಬರೆದ್ರೆ ಸಾಕಾಗ್ತದೆ. 1 ಅಂಕದ ಪ್ರಶ್ನೆಗೆ ಈ ಥರ ಪ್ರಶ್ನೆಯನ್ನು ಕೇಳ್ಬೋದು. ಸೌರ ಕುಕ್ಕರ್ನಲ್ಲಿ ಕನ್ನಡಿಯ ಕಾರ್ಯ ಏನು? ಸೌರ ಕುಕ್ಕರ್ನಲ್ಲಿ ಕನ್ನಡಿಯು ಸೌರ ಕಿರಣಗಳನ್ನು ಕೇಂದ್ರೀಕರಿಸಿ ಹೆಚ್ಚಿನ ತಾಪವನ್ನು ಉಂಟು ಮಾಡಲು ಸಹಾಯ ಮಾಡುತ್ತೆ. ಸೌರ ಕುಕ್ಕರ್ನಲ್ಲಿ ಗಾಜಿನ ಮುಚ್ಚಳದ ಕಾರ್ಯವೇನು? ನೋಡಿ, ಗಾಜಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಯಾರೆಕ್ಟರ್ ಇದೆ. ಅದು ಹಸಿರು ಮನೆ ಅನಿಲದಂತೆ ವರ್ತಿಸಿ ಕುಕ್ಕರ್ನ ಒಳಗೆ ಉಷ್ಣತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಯಾವಾಗ ಕುಕ್ಕರ್ನ ಒಳಗಡೆ ಉಷ್ಣ ಜಾಸ್ತಿ ಆಗುತ್ತೆ, ಅದು ನಮಗೆ ಶಾಖದ ಪರಿಣಾಮ ಹೆಚ್ಚಾಗಿ ಕಾಣುತ್ತೆ. ಇನ್ನು ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ,
ಪೀನ, ನಿಮ್ನ ಅಥವಾ ಸಮತಲ ದರ್ಪಣಗಳಲ್ಲಿ ಸೌರ ಕುಕ್ಕರ್ನಲ್ಲಿ ಉಪಯೋಗಿಸಲು ಸೂಕ್ತವಾದದ್ದು ಯಾವುದು, ಏಕೆ? ನೋಡಿ, ನೀವು ಈಗಾಗಲೇ ಲೈಟ್ ಪಾಠವನ್ನು ಅಂದರೆ ಬೆಳಕು ಪಾಠದಲ್ಲಿ ಇವನ್ನೆಲ್ಲ ಕಲ್ತಿರ್ತೀರ. ಅದರ ಅನ್ವಯ ಇಲ್ಲ ಆಗ್ತಾ ಇದೆ, ಗಮನಿಸ್ಕೊಳ್ಬೇಕು. ಅಲ್ಲಿ ಕಲ್ತಿದ್ದೀರಾ, ಅದರ ಅನ್ವಯ ಇಲ್ಲ ಆಗ್ತಾ ಇದೆ. ಪೀನ, ನಿಮ್ನ, ಸಮತಲ ದರ್ಪಣಗಳಲ್ಲಿ ಸೌರ ಕುಕ್ಕರ್ನಲ್ಲಿ ಉಪಯೋಗಿಸಲು ಸೂಕ್ತವಾದದ್ದು ಯಾವುದು ಮತ್ತು ಏಕೆ? ಸೌರ ಕುಕ್ಕರ್ನಲ್ಲಿ ಉಪಯೋಗಿಸಲು ಸೂಕ್ತವಾದ ದರ್ಪಣ ನಿಮ್ನ ದರ್ಪಣ. ಯಾಕೆ ಅಂದರೆ ಅದು ಎಲ್ಲ ಸೂರ್ಯನ ಕಿರಣಗಳನ್ನು ಒಂದು ಕಡೆಗೆ ಹಿಡಿದಿಟ್ಕೊಳ್ಳುತ್ತೆ, ಕೇಂದ್ರೀಕರಿಸುತ್ತೆ ಅಂತೇಳಿ. ಈ ಸೌರಶಕ್ತಿಯಲ್ಲಿ ಕೆಲವು ಇತಿಮಿತಿಗಳಿದೆ. ಅದನ್ನು ಸಂಗ್ರಹಿಸಿ ಇಟ್ಕೊಳ್ಳೋದಕ್ಕೆ ನಮಗೆ ಯಾವುದಾದ್ರೂ ಬೇಕು. ಸೌರಶಕ್ತಿಯನ್ನು ಸಂಗ್ರಹಿಸಿ ಇಟ್ಕೊಳ್ಳೋದು ಹೇಗೆ? ಆ ಸೌರಶಕ್ತಿಯನ್ನು ಸಂಗ್ರಹಿಸಿ ಇಟ್ಕೊಳ್ಳೋದಕ್ಕೆ ಸೌರಕೋಶವನ್ನು ನಾವು ಬಳಸ್ತೇವೆ. ತಂತ್ರಜ್ಞಾನದಿಂದ ಬಂದಿರತಕ್ಕಂಥದ್ದು. ಸೌರಶಕ್ತಿಯ ಮಿತಿಗಳನ್ನು ಸೌರಕೋಶದ ಸಹಾಯದಿಂದ ಬಗೆಹರಿಸ್ಕೊಳ್ಬೋದು. ಸೌರಕೋಶವು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಸೌರಕೋಶ ಏನು ಮಾಡ್ತಪ್ಪ ಅಂದರೆ ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿನ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಒಂದು ಮಾದರಿಯ ಸೌರಕೋಶ ಏನು ಮಾಡ್ತಪ್ಪ ಅಂದರೆ 0.5 1 ವೋಲ್ಟೇಜ್ ಉಂಟು ಮಾಡುತ್ತೆ ಮತ್ತು 0.7 ವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತೆ. ಸೌರಕೋಶಗಳನ್ನು ಸಿಲಿಕಾನ್ನಿಂದ ತಯಾರಿಸಲಾಗಿದೆ. ಈ ಸಿಲಿಕಾನ್ ಪ್ರಕೃತಿಯಲ್ಲಿ ಸಮೃದ್ಧವಾಗಿ ನಮಗೆ ಸಿಗುತ್ತೆ. ಈ ಸೌರಕೋಶಗಳ ಸರಣಿಯ ಜೋಡಣೆ ಅವೆಲ್ಲವನ್ನು ಸೇರಿಸ್ಕೊಂಡ್ರೆ, ಸೌರಕೋಶಗಳನ್ನ ಒಂದಕ್ಕೊಂದು ಸೇರಿದ್ರೆ ನಮಗೆ ಸಿಗೋದೇ ಸೌರಫಲಕ. ಇದನ್ನು ನೀವು ಟ್ರಾಫಿಕ್ ಸಿಗ್ನಲ್ಗಳಲ್ಲೆಲ್ಲ ನೋಡಿರ್ತೀರ. ಸೌರಫಲಕದಲ್ಲಿ ಸೌರಕೋಶಗಳನ್ನ ಜೋಡಿಸಲು ಬೆಳ್ಳಿಯನ್ನು ಬಳಸ್ತಾರೆ. ಇದನ್ನು ಬೆಳ್ಳಿಯನ್ನು ಬಳಸೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಸೌರಕೋಶಗಳನ್ನು ಹಲವು ವೈಜ್ಞಾನಿಕ ಮತ್ತು ತಾಂತ್ರಿಕ ಅನ್ವಯಗಳಾಗಿ ಬಳಸ್ತೇವೆ. ಕೃತಕ ಉಪಗ್ರಹಗಳು, ಮಂಗಳ ಗ್ರಹ ಕಕ್ಷಾನೌಕೆಗಳು ಮತ್ತು ಸೌರಕೋಶಗಳಲ್ಲಿ ಇದನ್ನು ಬಳಸಲಾಗಿದೆ. ದೂರದರ್ಶನ ಪ್ರಸಾರದಲ್ಲೂ ಕೂಡ ಸೌರ ಫಲಕಗಳನ್ನು ನಾವು ಬಳಸ್ತಾ ಇದ್ದೇವೆ. ಈಗ ನಾವು ಉಬ್ಬರದ ಶಕ್ತಿ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಪ್ರಪಂಚದಲ್ಲೇ ಅಥವಾ ಏಷ್ಯಾದಲ್ಲೇ ದೊಡ್ಡದಾಗಿರ್ತಕ್ಕಂತಹ ಒಂದು ಸೋಲಾರ್ ಪಾರ್ಕನ್ನು ನಿರ್ಮಿಸಲಾಗಿದೆ. ಅದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿದೆ. ಅದರ ಮೇಲೆ ಕೂಡ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿದೆ. ಅದು ನಿಮ್ಮ ಮನಸ್ಸಲ್ಲಿರಲಿ. ಅದು ಏಷ್ಯಾದಲ್ಲಿ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅಂತ ಹೇಳಿ ಸರ್ಕಾರ ತಿಳಿಸ್ತಾ ಇದೆ. ನೋಡಿದೆ, ನೀವೆಲ್ಲ ನೋಡಿರ್ತೀರಿ ಅಥವಾ ಗಮನಿಸಿರ್ತೀರಿ, ಅದ್ರ ಬಗ್ಗೆ ತಿಳ್ಕೊಂಡಿರಿ. ಅದು ಎಲ್ಲಿದೆ ಅಂತ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಲ್ಲಿದೆ. ಈಗ ಉಬ್ಬರದ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಹೇಗೆ ತಯಾರಿಸ್ತಾರೆ ನೋಡಿ. ಚಂದ್ರನ ಗುರುತ್ವಾಕರ್ಷಣೆಯಿಂದ ಸುತ್ತುತ್ತಿರುವ ಭೂಮಿಯ ಮೇಲೆ ವರ್ತಿಸೋದ್ರಿಂದ, ಅಂದರೆ ಏನು ಚಂದ್ರನ ಒಂದು ಗುರುತ್ವಾಕರ್ಷಣೆಯ ಬಲ ಇದೆ ಅದರಿಂದ ಭೂಮಿಯ ಮೇಲೆ ವರ್ತಿಸೋದ್ರಿಂದ ಸಮುದ್ರದ ನೀರಿನ ಮಟ್ಟದಲ್ಲಿ ಏರಿಳಿತ ಆಗ್ತಾ ಇರುತ್ತೆ. ಒಂದ್ಸರಿ ಜಾಸ್ತಿ ಆಗುತ್ತೆ, ಒಂದ್ಸರಿ ಕಡಿಮೆ ಆಗುತ್ತೆ, ಒಂದ್ಸರಿ ಜಾಸ್ತಿ ಆಗುತ್ತೆ, ಒಂದ್ಸರಿ ಕಡಿಮೆ ಆಗುತ್ತೆ, ಒಂದ್ಸರಿ ಜಾಸ್ತಿ ಆಗುತ್ತೆ, ಒಂದ್ಸರಿ ಕಡಿಮೆ ಆಗುತ್ತೆ. ಈ ವಿದ್ಯಮಾನವನ್ನು ಉನ್ನತ ಉಬ್ಬರ ಮತ್ತು ಇಳಿ ಉಬ್ಬರ ಅಂತ ಕರೀತಾರೆ. ಸಮುದ್ರ ಮಟ್ಟಗಳಲ್ಲಿ ಈ ವ್ಯತ್ಯಾಸವು ಸಮುದ್ರ ಉಬ್ಬರ ಶಕ್ತಿಯನ್ನು ನಮಗೆ ನೀಡ್ತಾ ಹೋಗುತ್ತೆ. ಸಮುದ್ರದ ಕಿರಿದಾದ ತೆರೆದ ಭಾಗಕ್ಕೆ ಒಂದು ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಲಾಗುತ್ತೆ. ಈ ಅಡ್ಡಲಾಗಿ ಕಟ್ಟಿರ್ತಕ್ಕಂತಹ ಅಣೆಕಟ್ಟಿನಲ್ಲಿರ್ತಕ್ಕಂಥದ್ದನ್ನು ನಾವು ಶಕ್ತಿಯನ್ನು ಸಾಗಿಸ್ದಾಗ, ಅಂದರೆ ಆ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಅದರಿಂದ ನಾವು ಅಲ್ಲಿ ಟರ್ಬೈನನ್ನು ತಿರುಗಿಸಿ ಉಬ್ಬರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ತಯಾರಿಸ್ತೇವೆ. ಇದ್ರ ಮೇಲೂ ಕೂಡ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಇದೆ. ಸಮುದ್ರದ ಮೇಲೆ ಬೀಸುವ ಮಾರುತಗಳಿಂದ ಅಲೆಗಳುಂಟಾಗುತ್ತೆ. ಬಲಿಷ್ಠ ಅಲೆಗಳಿದ್ದಲ್ಲಿ ಮಾತ್ರ ಅಲೆಗಳಿಂದ ಸಮರ್ಥವಾಗಿ ಶಕ್ತಿಯನ್ನು ಆಕಾರವಾಗಿ ಬಳಸ್ಕೊಳ್ಬೋದು. ಅಲೆಗಳ ಶಕ್ತಿಯನ್ನು ಸಂಗ್ರಹಿಸಿ ಟರ್ಬೈನ್ಗಳನ್ನು ತಿರುಗಿಸಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಹಲವಾರು ವಿವಿಧ ಸಾಧನಗಳನ್ನು ಈಗಾಗಲೇ ವಿನ್ಯಾಸಗೊಳಿಸಲಾಗಿದೆ. ಸಾಗರ ಉಷ್ಣ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಹೇಗೆ ಉತ್ಪಾದಿಸುವರು ಅಂತ ಇದು ಕೂಡ ಒಂದು 3 ಅಂಕದ ಪ್ರಶ್ನೆ ಅಥವಾ 2 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಸಮುದ್ರದ ಮೇಲ್ಮೈನಲ್ಲಿರುವ ನೀರು ಸೂರ್ಯನ ಶಾಖದಿಂದ ಬಿಸಿಯಾದರೂ ಸಮುದ್ರದ ಆಳದಲ್ಲಿರೋ ನೀರು ತುಲನಾತ್ಮಕವಾಗಿ ತಣ್ಣಗೆ ಇರುತ್ತೆ. ತಾಪಮಾನದ ಈ ವ್ಯತ್ಯಾಸವನ್ನು ಸಾಗರ ಉಷ್ಣ ಶಕ್ತಿ ಪರಿವರ್ತನಾ ಸ್ಥಾವರಗಳಲ್ಲಿ ಶಕ್ತಿ ಪಡೆಯಲು ಬಳಸ್ತೇವೆ. ಈ ಸ್ಥಾವರಗಳು ಸಮುದ್ರದ ಮೇಲ್ಮೈಯಿಂದ ಸುಮಾರು 2 ಕಿಲೋಮೀಟರ್ವರೆಗೂ ತಾಪಮಾನದ ವ್ಯತ್ಯಾಸ 293 ಕೆಲ್ವಿನ್ ಮತ್ತು ಹೆಚ್ಚಿಗೆ ಇದ್ದಾಗ ಮಾತ್ರ ಕಾರ್ಯನಿರ್ವಹಿಸುತ್ತೆ. ಬೆಚ್ಚಗಿನ ಮೇಲ್ಮೈ ನೀರನ್ನು ಅಮೋನಿಯಾದಂತಹ ಅವಿಶೀಲ ದ್ರವವನ್ನು ಕುದಿಸಲು ಬಳಸಲಾಗುತ್ತೆ.
ಆ ನಂತರ ಬಂದಂತಹ ಆ ದ್ರವದ ಆವಿಯನ್ನು ಆ ಟರ್ಬೈನ್ಗಳನ್ನ ತಿರುಗಿಸೋದಕ್ಕೆ ಉಪಯೋಗಿಸ್ತಾರೆ. ಅದರಿಂದ ವಿದ್ಯುತ್ ಶಕ್ತಿಯನ್ನು ತಯಾರಿಸ್ತಾರೆ. ಸಾಗರ ಉಷ್ಣ ಶಕ್ತಿಯನ್ನು ಈ ರೀತಿಯಾಗಿ ಬಳಸಲಾಗ್ತದೆ. ಸಾಗರದಿಂದ ಪಡೆಯಲಿರೋ ಶಕ್ತಿಯ ಇತಿಮಿತಿಗಳ್ಯಾವು? ಬಲಿಷ್ಠ ಅಲೆಗಳಿದ್ದರೆ ಮಾತ್ರ ಅಲೆಗಳ ಶಕ್ತಿಯ ಸಮರ್ಥ ಶಕ್ತಿ ಆಕಾರವಾಗಿ ಬಳಸ್ಬೋದು, ಇಲ್ಲಾಂದರೆ ಆಗೋದು. ಭೂಗರ್ಭ ಉಷ್ಣ ಶಕ್ತಿಯನ್ನು ವಿದ್ಯುತ್ ಶಕ್ತಿ ಹೇಗೆ ತಯಾರಿಸ್ತಾರೆ? ಭೂಗರ್ಭ ಪ್ರಕ್ರಿಯೆಗಳಿಂದಾಗಿ ಭೂಮಿಯ ಆಳದ ಬಿಸಿಯಾದ ಪ್ರದೇಶದಲ್ಲಿ ಉಂಟಾದ ದ್ರವಿತ ಶಿಲಾಪಾಕವು ಮೇಲ್ಮುಖವಾಗಿ ತಳ್ಳಲ್ಪಟ್ಟು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸರಿಯಾಗಿದೆ. ಈ ಭಾಗಗಳೇ ಉಷ್ಣತಾಣಗಳು. ಪರೀಕ್ಷೆಗಳಲ್ಲಿ ಉಷ್ಣತಾಣಗಳೆಂದರೇನು ಅಂತ ಕೇಳೋ ಪ್ರಶ್ನೆ ಬರುವಂಥ ಸಾಧ್ಯತೆಗಳಿದೆ. ಉಷ್ಣತಾಣಗಳೆಂದರೆ ಇದೇ ಉತ್ತರ ಹೇಳಬೇಕಾಗತ್ತೆ. ಭೂಗರ್ಭ ಪ್ರಕ್ರಿಯೆಗಳಿಂದಾಗಿ ಭೂಮಿಯ ಆಳದ ಬಿಸಿಯಾದ ಪ್ರದೇಶದಲ್ಲಿ ಉಂಟಾದ ದ್ರವಿತ ಶಿಲಾಪಾಕವು ಮೇಲ್ಮುಖವಾಗಿ ತಳ್ಳಲ್ಪಟ್ಟು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸರಿಯಾಗಿದೆ. ಈ ಭಾಗಗಳೇ ಉಷ್ಣತಾಣಗಳು. ಅಂತರ್ಜಲವು ಈ ಉಷ್ಣತಾಣಗಳ ಸಂಪರ್ಕಕ್ಕೆ ಬಂದಾಗ ಆವಿ ಉಂಟಾಗುತ್ತೆ. ಕೆಲವೊಮ್ಮೆ ಈ ಭಾಗದ ಬಿಸಿನೀರು ಮೇಲಿನ ಹೊರಕುಳಿಗಳ ಮೂಲಕ ಹೊಮ್ಮುತ್ತದೆ. ಇಂತಹ ಹೊರಕುಳಿಗಳನ್ನು ನಾವು ಬಿಸಿನೀರಿನ ಬುಗ್ಗೆಗಳು ಅಂತ ಕರಿತೀವಿ. ಈ ಬಿಸಿನೀರಿನ ಬುಗ್ಗೆಗಳೆಂದರೇನು ಅಂತಲೂ ಕೂಡ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿದೆ. ಕಲ್ಲು ಸಂದಿಗಳಿಂದ ಬರುವ ಆವಿಯನ್ನು ಕೊಳವೆಗಳ ಮೂಲಕ ಹಾಯಿಸಿ ನಾವು ಟರ್ಬೈನನ್ನು ತಿರುಗಿಸೋಕ್ಕೆ ಉಪಯೋಗಿಸ್ತೀವಿ. ಅದರಿಂದ ಉಷ್ಣಶಕ್ತಿಯನ್ನು ತಯಾರಿಸ್ತೇವೆ. ಇದು ಭೂಗರ್ಭ ಉಷ್ಣಶಕ್ತಿ ಆಗಿದೆ. ನ್ಯೂಕ್ಲಿಯರ್ ಶಕ್ತಿ ಹೇಗೆ ಉತ್ಪತ್ತಿಯಾಗುತ್ತೆ? ಪರಮಾಣು ವಿದಳನ ಕ್ರಿಯೆಯಲ್ಲಿ ಭಾರೀ ಪರಮಾಣು ಬೀಜವನ್ನು ಕಡಿಮೆ ಶಕ್ತಿಯ ನ್ಯೂಟ್ರಾನ್ನಿಂದ ತಾಡಿಸಿದಾಗ ಹಗೂರ ಬೀಜಗಳಾಗಿ ವಿಭಜನೆ ಹೊಂದುತ್ತೆ. ಅಂದರೆ ಭಾರೀ ಪರಮಾಣು ಅಂದರೆ ಹೆವಿ ನ್ಯೂಕ್ಲಿಯಸ್. ಯುರೇನಿಯಂ ಮತ್ತು ಪ್ರೋಟೋನಿಯಂ ಮತ್ತು ಥೋರಿಯಂ ಅಂತ ಕರಿತೇವೆ. ಇವನ್ನು ನಾವು ನ್ಯೂಟ್ರಾನ್ನಿಂದ ತಾಡಿಸಿದಾಗ ಹಗೂರವಾಗಿರ್ತಕ್ಕಂಥ ಬೀಜಗಳ ವಿಭಜನೆ ಆಗುತ್ತೆ. ಯಾವಾಗ ಈ ಕ್ರಿಯೆ ನಡೆಯುತ್ತದೆಯೋ ಬೀಜದ ದ್ರವ್ಯರಾಶಿಯ ಉತ್ಪನ್ನಗಳು ವೈಯಕ್ತಿಕ ಮೊತ್ತಕ್ಕಿಂತ ತುಸು ಹೆಚ್ಚಾಗಿರುತ್ತೆ. ಅದರಿಂದ ಅಗಾಧವಾದ ಶಕ್ತಿ ಬಿಡುಗಡೆ ಆಗುತ್ತೆ. ಆ ಅಗಾಧವಾದ ಶಕ್ತಿಯನ್ನು ನಾವು ನ್ಯೂಕ್ಲಿಯಸ್ ಶಕ್ತಿ ಅಂತ ಕರಿತೀವಿ. ಉದಾಹರಣೆಗೆ ಯುರೇನಿಯಂನ ಒಂದು ಪರಮಾಣುವಿನ ವಿದಳನದಿಂದ ಬಿಡುಗಡೆಯಾಗುವ ಶಕ್ತಿ ಕಲ್ಲಿದ್ದಿನಲ್ಲಿರುವ ಕಾರ್ಬನ್ ಒಂದು ಅಣುವಿನ ದಹನ ಕ್ರಿಯೆಯಿಂದ ಬಿಡುಗಡೆಯಾಗುವ ಶಕ್ತಿಯನ್ನು ಕಂಪೇರ್ ಮಾಡಿದ್ರೆ 10 ಮಿಲಿಯನ್ ಪಟ್ಟು ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಯಥೇಚ್ಛವಾಗಿ ನೋಡಿ ಎಷ್ಟು ಪಟ್ಟು ಜಾಸ್ತಿ ಬರುತ್ತೆ ನ್ಯೂಕ್ಲಿಯರ್ ಎನರ್ಜಿನಲ್ಲಿ ಅಂತೇಳಿ. ನ್ಯೂಕ್ಲಿಯರ್ ಶಕ್ತಿನಲ್ಲಿ ವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಏನು ಮಾಡಬೇಕು? ನ್ಯೂಕ್ಲಿಯರ್ ರಿಯಾಕ್ಟರ್ ಬೇಕು. ಅಂದರೆ ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯನ್ನು ವಿನ್ಯಾಸಗೊಳಿಸಿದ್ದಾರೆ. ಈ ನ್ಯೂಕ್ಲಿಯರ್ ವಿದ್ಯುತಾಕಾರಿ ಏನು ಮಾಡುತ್ತಪ್ಪ ಅಂದರೆ ಇಂಧನವನ್ನು ಸ್ವಯಂ ನಿಯಂತ್ರಿತ ಸರಪಳಿಯ ವಿದಳನ ಕ್ರಿಯೆಯು ಭಾಗವಾಗಿದ್ದು. ಯುರೇನಿಯಂ ಒಂದು ಪರಮಾಣುವಿನ ವಿದಳನದಿಂದ ಬಿಡುಗಡೆಯಾಗುವ ಶಕ್ತಿಯು ಕಲ್ಲಿದ್ದಿನಲ್ಲಿರುವ ಕಾರ್ಬನ್ ಒಂದು ಅಣುವಿನ ದಹನ ಕ್ರಿಯೆ ಬಿಡುಗಡೆ ಆಗಿರೋದಕ್ಕಿಂತ 10 ಮಿಲಿಯನ್ ಪಟ್ಟು ಜಾಸ್ತಿ ಇರುತ್ತೆ. ವಿದ್ಯುತ್ ಶಕ್ತಿ ಉತ್ಪಾದನೆಗಾಗಿ ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯನ್ನು ವಿನ್ಯಾಸಗೊಳಿಸಲಾಗಿದೆ. ನ್ಯೂಕ್ಲಿಯರ್ ಇಂಧನವು ಸ್ವಯಂ ನಿಯಂತ್ರಿತ ಸರಪಣಿ ವಿದಳನ ಕ್ರಿಯೆಯ ಭಾಗವಾಗಿದ್ದು ಮತ್ತು ಶಕ್ತಿಯನ್ನು ನಿಯಂತ್ರಿತ ದರದಲ್ಲಿ ಬಿಡುಗಡೆ ಮಾಡುತ್ತೆ. ಬಿಡುಗಡೆಯಾದ ಈ ಶಕ್ತಿಯನ್ನು ಹಬೆಯನ್ನು ಬಳಸಿಕೊಂಡು ವಿದ್ಯುತ್ ಶಕ್ತಿಯನ್ನು ತಯಾರಿಸ್ತಾರೆ. ನಮ್ಮಲ್ಲಿ ಕೈಗಾದಲ್ಲಿ ಕೂಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಕೈಗಾದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇದೆ. ಪರಮಾಣು ವಿದ್ಯುತ್ ಉತ್ಪಾದನೆಯ ಪ್ರಮುಖ ಅಪಾಯವೇನು? ಪರಮಾಣು ವಿದ್ಯುತ್ ಉತ್ಪಾದನೆಯ ಪ್ರಮುಖ ಅಪಾಯ ಏನಂದರೆ ಬಳಸಲಾದ ನ್ಯೂಕ್ಲಿಯರ್ ಇಂಧನಗಳ ಶೇಖರಣೆ ಮತ್ತು ವಿಲೇವಾರಿ. ಭಾಳ ಕಷ್ಟ ಅದು. ಏಕೆಂದರೆ ಯುರೇನಿಯಂ ನ್ಯೂಕ್ಲಿಯರ್ ಕ್ರಿಯೆಯ ನಂತರವು ಕ್ಷಯಿಸಿ ಉಪಪರಮಾಣೀಯ ಕಣಗಳನ್ನು ವಿಸರ್ಜಿಸುತ್ತೆ. ಅಸಮಂಜಸ ವಿಧಾನದ ಬೈಜಿಕ ತ್ಯಾಜ್ಯ ವಸ್ತುಗಳ ಶೇಖರಣೆ ಮತ್ತು ವಿಲೇವಾರಿ ಪರಿಸರ ಮಾಲಿನ್ಯ ಉಂಟು ಮಾಡುತ್ತೆ. ಮುಂದುವರೆದು ವಿಕಿರಣಗಳ ಆಕಸ್ಮಿಕ ಸೋರಿಕೆಯಿಂದ ಆಘಾತ ಮತ್ತು ಅಪಾಯವೂ ಕೂಡ ಆಗುತ್ತೆ. ಕೊನೆಯದಾಗಿ ನ್ಯೂಕ್ಲಿಯರ್ ಶಕ್ತಿ ಪಡೆಯಲು ಬಳಸುವ 2 ಇಂಧನಗಳನ್ನ ಪಟ್ಟಿ ಮಾಡಿ ಅಂತ ಕೇಳ್ಬೋದು. ಯುರೇನಿಯಂ 235, ಪ್ಲುಟೋನಿಯಂ ಮತ್ತು ಥೋರಿಯಂ. ಅದ್ರ ಕಡೆ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಈ ಲೆಸನ್ನಲ್ಲಿ 3 ಅಂಕಗಳ ಪ್ರಶ್ನೆ ಬರೋ ಸಾಧ್ಯತೆಗಳಿದೆ. 3 ಅಂಕಗಳ ಪ್ರಶ್ನೆಗಳಿಗೆ ಚಿತ್ರಗಳು ಬರ್ಬೋದು. ಚಿತ್ರಗಳನ್ನ ಅಭ್ಯಾಸ ಮಾಡಿ. ನಾವು ಈಗಾಗಲೇ ಹೇಳಿದ್ದೀವಿ ಯಾವ ಥರ ಚಿತ್ರಗಳು ಅಂತೇಳಿ. ಎಲ್ರಿಗೂ ಕೂಡ ಒಳ್ಳೆಯ ಫಲಿತಾಂಶ ಬರಲಿ, ನೀವೆಲ್ಲರೂ ಕೂಡ ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತಾ ನಮ್ಮ ಈ ಒಂದು ಶಕ್ತಿಯ ಆಕಾರಗಳ ನಡುವಿನ ಚರ್ಚೆಯನ್ನು ಸಮಾಪ್ತಗೊಳಿಸ್ತೀವಿ. ನಮಸ್ಕಾರ. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ
ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು ಅಂಕಗಳೆಂದರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ